ಇಂಟೆಲ್ ಎನ್ವಿಡಿಯಾ ಸುಮ್ಮನೆ ಕುಂದ್ರಲ್ಲ, ಅವರು ಕಾನ್ಸ್ಟೆಂಟ್ಲಿ ನಮ್ಗೆ ಕಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. 99.9 ಬಿಟ್ಟು 90 ಬಂದ್ಬಿಡ್ತಂದ್ರೆ ಹೇಳಕ್ ಸ್ಟಾರ್ಟ್ ಆಗೋದು ಅವೆಲ್ಲ ನಮ್ಗೆ ತಿಳಿತಿರ್ನೇ ಇರಲಿಲ್ಲ. ತಮಾಷೆ ವಿಷಯ ಅಂದ್ರೆ ಯಾವ ಹುಡುಗ PUC 60% ಮಾಡಿದ್ರು ಸ್ಟ್ಯಾನ್ಫರ್ಡ್ ಅಲ್ಲಿ ಸೀಟ್ ತಗೋತಾರೆ. ಸ್ಟ್ಯಾನ್ಫರ್ಡ್ ಅನ್ನೋದು ಹಗಲುಗನಸು, ಅದನ್ನ ಹೆಂಗ್ ಕ್ರ್ಯಾಕ್ ಮಾಡಿದ್ರಿ? ಆ ದಿನಗಳು ಹೆಂಗಿತ್ತು? ಈ ಚಿಪ್ ವಿಷಯದಲ್ಲಿ ಭಾರತಕ್ಕೆ ತುಂಬಾ ಮುಖ್ಯವಾದಂತಹ ಒಂದು ಕೆಲಸವನ್ನ ಮಾಡ್ತಿರುವಂತಹ ಸಂಸ್ಥೆನ ನಡೆಸ್ತಾ ಇದ್ದಾರೆ. ನನಗಂತೂ ಕರಾವಳಿಯಿಂದ ಬಂದಿರೋದ್ರಿಂದ ಕಪ್ಪೆ ಚಿಪ್ ಗೊತ್ತು ಬಿಟ್ರೆ ಬೇರೆ ನಾರ್ಮಲ್ ಚಿಪ್ ಗೊತ್ತಾ ಇಲ್ಲ ನನಗೆ. ಹುಟ್ಟಿದ್ದು ಧಾರವಾಡ ಹುಬ್ಳಿ ನಗರ. ಸೊ ನನಗೆ ಧಾರವಾಡ ಕನ್ನಡ ಬರೋದ್ರಿಂದ ನಾನು ಇವತ್ತು ದೀಪಕ್ ಅವ್ರ ಜೊತೆ ಧಾರವಾಡ ಕನ್ನಡದಲ್ಲೇ ಮಾತಾಡ್ತೀನಿ. ನಮ್ದು ರೆಗ್ಯುಲರ್ ಕನ್ನಡ ಇರುತ್ತೆ. ಇವತ್ತು ನಮ್ಮ ಜೊತೆ ಮಾರ್ಫಿಂಗ್ ಮಷೀನ್ಸ್ ನ co-founder ಮತ್ತು CEO ಆಗಿರುವಂತಹ ದೀಪಕ್ ಶಾಪೇಟಿ ಅವರಿದ್ದಾರೆ. ಡೀಪ್ ಟೆಕ್ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಸ್ವಲ್ಪ ಹುಚ್ಚತನ ಬೇಕು, ಸ್ವಲ್ಪ ಬಾಳ್ಬೇಕು. ಎಲ್ಲ ಗ್ಲೋಬಲ್ ಲೀಡರ್ಸ್ ಎನ್ವಿಡಿಯಾ, AMD, ಇಂಟೆಲ್ ಎಲ್ಲಾರ್ದು ಬಿಗ್ ಗ್ಲೋಬಲ್ ಸೆಂಟರ್ಸ್ ಇದೆ ಇಲ್ಲಿ. ನಾನೇ ಅನ್ಕೊಳ್ತಿದ್ದೆ ಇವ್ರು ಎನ್ವಿಡಿಯಾ ಕಿಲ್ಲರ್ ಬಿಲ್ಡ್ ಮಾಡತ್ತೀರಿ ನೀವು ಅಂತೇಳಿ. ಸ್ಟೀವ್ ಜಾಬ್ಸ್ ಅವರು ಒಂದು ಕಾನ್ವೊಕೇಶನ್ ಸ್ಪೀಚ್ ಕೊಟ್ಟಿದ್ರು ಅಂಡ್ ನೀವು ಅದಕ್ಕೆ ಗೇಟ್ ಕ್ರಾಶ್ ಮಾಡಿ ಅದಕ್ಕೆ ಹೋಗಿದ್ರಿ ಅಂತೇಳಿ. ಏನ್ರಿ ಸರ್? ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಭಾರತ ಯಾಕೆ ಹಿಂದೆ ಬಿತ್ತು? KGF ನೋಡಿದ್ರೆ ನಿಮಗೂ ಗೊತ್ತು, ರಾಕಿ ಜೊತೆನೂ ಒಂದು 1000 ಮಂದಿ ಬೇಕಾಗಿತ್ತು. ಯಾವುದೇ ಹಾಟ್ ಫೀಲ್ಡ್ ಬಂದಾಗ ಡೂಸ್ ಅಂಡ್ ಡೋಂಟ್ಸ್ ಯಾವ್ದು? ಎನಿಥಿಂಗ್ ವಿಚ್ ಹಸ್ ಬಿಕಮ್ ಅ ಹಾಟ್ ಫೀಲ್ಡ್ ಅಲ್ರಿ, ಒನ್ ಸಿಂಪಲ್ ಥಿಂಗ್ ಇಸ್ ಯುವರ್ ಆಲ್ರೆಡಿ ಲೇಟ್. ಒಂದು ಆಂಟರ್ಪ್ರಿನರ್ಶಿಪ್ ಮಾಡ್ತಾರೆ, ಅನ್ಫಾರ್ಚುನೇಟ್ಲಿ ಫೇಲ್ ಆಗ್ತಾರೆ. ಇನ್ನೊಂದು ಆಂಟರ್ಪ್ರಿನರ್ಶಿಪ್ ಮಾಡ್ತಾರೆ, ಅಲ್ಲೂ ಫೇಲ್ ಆಗ್ತಾರೆ. ಇದನ್ನ ಒಂದ್ ವೇಳೆ US ಅಲ್ಲಿ ಮಾಡಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ ಇತ್ತಾ? 100%. ಟು ಎನಿ ಆಂಟರ್ಪ್ರಿನರ್ಸ್ ಇನ್ ದ ಆಡಿಯನ್ಸ್, ಇವತ್ತು ನಿಮ್ಗೆ ಏನೂ ಎಕ್ಸ್ಕ್ಯೂಸ್ ಉಳಿದಿಲ್ಲ ಟ್ರೈ ಮಾಡ್ಲಾರ್ದಕ್ಕೆ. ಕಿಷ್ಟಲ್ಲಿಂದ ₹1 ಹಾಕೋದ್ ಬೇಕಾಗಿಲ್ಲ. ಒನ್ ಆಫ್ ಮೈ ಕೋರ್ ಫಿಲಾಸಫೀಸ್ ರೀ, ಬಿ ಅನ್ಕಂಫರ್ಟಬಲ್. ಸ್ಟ್ಯಾನ್ಫರ್ಡ್ಗೂ BMSಗೂ ಏನ್ ಡಿಫರೆನ್ಸ್? ಬರೇ ತ್ರಾಸ ರೀ. ಕರ್ನಾಟಕದಿಂದ ಒಂದು 10 ಜನ ಆಂಟರ್ಪ್ರಿನರ್ಸ್ ಹೆಸರು ಹೇಳಿ ನೋಡೋಣ, ಕನ್ನಡಿಗರು ಕಟ್ಟಿರುವಂತ ಒಂದಿಷ್ಟು ಬ್ರ್ಯಾಂಡ್ಸ್ ಇದ್ರೆ ಹೇಳಿ ನೋಡೋಣ ಅಂತ ಹೀಗೆ ಯಾರೋ ಕೇಳಿದ್ರು ನನಗೂ ಯೋಚನೆ ಆಯ್ತು, ಯಾವ್ದು ಉತ್ತರ ಸಿಕ್ತಿಲ್ವಲ್ಲ ಅಂತ ಹೇಳಿ. ಆಮೇಲೆ ನಾವು ಮುಂದೆ ಬನ್ನಿ ಶುರು ಮಾಡಿದ್ವಿ, ನೋಡೋಣ ನಮ್ಮ ಕನ್ನಡಿಗರಲ್ಲಿ ಎಷ್ಟು ಉದ್ಯಮಿಗಳಿದ್ದಾರೆ ಅವ್ರನ್ನೆಲ್ಲ ಮಾತಾಡ್ಸೋಣ ಅಂತ ಹೇಳಿ. ಹಾಗೆ ಶುರುವಾದ ಜರ್ನಿಲಿ ಎಷ್ಟೊಂದು ಜನ ಆಂಟರ್ಪ್ರಿನರ್ಸ್ ನಮ್ಗೆ ಇವಾಗ ಸಿಗ್ತಾನೆ ಬಂದಿದ್ದಾರೆ ಅಂತಂದ್ರೆ, ಸಾಫ್ಟ್ವೇರ್ ಅಲ್ಲಿ, ಫುಡ್ ಅಂಡ್ ಬೆವರೇಜ್ ಬಿಸ್ನೆಸ್ ಅಲ್ಲಿ, ಸೀ ಫುಡ್ ಬಿಸ್ನೆಸ್ ಅಲ್ಲಿ, ಹೀಗೆ ಹಲವಾರು ರೀತಿಯ ಬಿಸ್ನೆಸ್ ಗಳಲ್ಲಿ ತೊಡ್ಕೊಂಡಿರುವಂತ ಕನ್ನಡಿಗರ ಕಥೆಗಳನ್ನ ಮುಂದೆ ಬನ್ನಿ ಪಾಡ್ಕಾಸ್ಟ್ ಮೂಲಕ ನಾವು ನಿಮ್ ಮುಂದೆ ತಂದಿಡಕ್ ಸಾಧ್ಯ ಆಗಿದೆ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ ಒತ್ತಿ, ಪ್ರತಿಯೊಂದು ಎಪಿಸೋಡ್ ಬಂದಾಗ್ಲೂ ಅದನ್ನ ನೋಡಿ, ಶೇರ್ ಮಾಡಿ, ನಿಮ್ ಸ್ಟೇಟಸ್ ಹಾಕಿ, ಲೈಕ್ ಮಾಡಿ, 4 ಜನಕ್ಕೆ ತಿಳಿಸಿ. ಆಂಟರ್ಪ್ರಿನೋರಿಯಲ್ ನಾಲೆಜ್ ಅನ್ನೋದನ್ನ ಎಷ್ಟು ಆಳವಾಗಿ ನಾವು ತರೋದಕ್ಕೆ ಪ್ರಯತ್ನ ಪಡ್ತಾ ಇದೀವೋ ಅದು ಹೆಚ್ಚು ಜನಕ್ಕೆ ತಲುಪಬೇಕು. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಮುಂದೆ ಬನ್ನಿ ಜೊತೆ ನೀವು ಕೂಡ ಮುಂದೆ ಬನ್ನಿ. ನಮಸ್ಕಾರ ಎಲ್ರಿಗೂ, ಮುಂದೆ ಬನ್ನಿ ಪಾಡ್ಕಾಸ್ಟ್ ನ ಇನ್ನೊಂದು ಹೊಸ ಎಪಿಸೋಡ್ಗೆ ನಿಮ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಸಂತ್, ನನ್ನ ಜೊತೆ ನನ್ನ ಕೋ ಹೋಸ್ಟ್ ಕಿರಣ್ ಇದ್ದಾರೆ. ಹಾಯ್ ಕಿರಣ್. ಸೊ ಇವತ್ತು ನಾವು ಧಾರವಾಡದ ಮೂಲದ ಒಬ್ಬ ಫೌಂಡರ್ ಜೊತೆ ಮಾತಾಡ್ತಾ ಇದ್ದೀವಿ. PUCಲಿ ಅವರು 60% ಮಾರ್ಕ್ಸ್ ತೆಗಿತಾರೆ, CETಲಿ 12,000 ರ್ಯಾಂಕ್ ಬರುತ್ತೆ. ಅದಾದಮೇಲೆ ಬೆಂಗಳೂರಲ್ಲಿ BMS ಕಾಲೇಜಲ್ಲಿ ಒಂದು ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ ತೊಗೊಂಡು ಕೆಮಿಕಲ್ ಇಂಜಿನಿಯರ್ ಆಗ್ತಾರೆ. ಆ್ಯಂಡ್ ಫ್ಯಾಮಿಲಿಲಿ ಇದ್ದಂತಹ ಒಂದು ಜೆನೆಟಿಕ್ ಕಂಡೀಷನ್ಗೆ ಔಷಧಿ ಕಂಡುಹಿಡಿಬೇಕು ಅನ್ನುವಂಥ ಒಂದು ಆಸಕ್ತಿಯಿಂದ ಅವರು GRE ಬರೀತಾರೆ. GRE ಬರೆದು, ನಿಮಗೆ ತಮಾಷೆ ವಿಷಯ ಅಂದರೆ, ಯಾವ ಹುಡುಗ PUCಲಿ 60% ಮಾಡಿದ್ರು ಅವರು GREಲಿ 1600ಕ್ಕೆ 1590 ಮಾರ್ಕ್ಸ್ ತೊಗೊಂಡು ಸ್ಟ್ಯಾನ್ಫರ್ಡಲ್ಲಿ ಸೀಟ್ ತೊಗೋತಾರೆ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಲಿ ಹೋಗಿ ಬಯೋಕೆಮಿಕಲ್ ಇಂಜಿನಿಯರಿಂಗಲ್ಲಿ ಅವರು ಅಲ್ಲಿ MS ಪದವಿ ಪಡಿತಾರೆ. ಓದ್ತಿರ್ಬೇಕಾದ್ರೇ ಅಲ್ಲಿ ಒಂದು ಸ್ಟಾರ್ಟಪ್ ಮಾಡ್ತಾರೆ. ಆ ಸ್ಟಾರ್ಟಪ್ನ 9 ತಿಂಗಳಲ್ಲೇ ಸಕ್ಸಸ್ಫುಲ್ಲಿ ಎಕ್ಸಿಟ್ ಮಾಡಿಕೊಂಡು ತಮ್ಮ ಔಷಧಿ ರಿಸರ್ಚ್ನ ಮುಂದುವರಿಸಬೇಕು ಅಂತ ಹೇಳಿ ಮತ್ತೆ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ತಮ್ಮ ಆಸಕ್ತಿಯ ವಿಷಯದ ಮೇಲೆ ಒಂದು ಸಂಸ್ಥೆ ಕಟ್ಟಕ್ಕೆ ಹೊರಡ್ತಾರೆ. ಒಂದು ಆಂಟರ್ಪ್ರಿನರ್ಶಿಪ್ ಮಾಡ್ತಾರೆ, ಅನ್ಫಾರ್ಚುನೇಟ್ಲಿ ಫೇಲ್ ಆಗ್ತಾರೆ. ಇನ್ನೊಂದು ಆಂಟರ್ಪ್ರಿನರ್ಶಿಪ್ ಮಾಡ್ತಾರೆ, ಅಲ್ಲೂ ಫೇಲ್ ಆಗ್ತಾರೆ. ಕೊನೆಗೆ 2021ರಲ್ಲಿ IIScಲಿ ರಿಸರ್ಚ್ ಹಂತದಲ್ಲಿದ್ದಂಥ ಒಂದು ಸೆಮಿಕಂಡಕ್ಟರ್ ಕಂಪನಿನ ಅವರು ಸೇರಿ ಅದರ co-founder CEO ಆಗಿ ಅದನ್ನು ಇವತ್ತು ಮುನ್ನಡೆಸ್ತಾ ಇದ್ದಾರೆ. AI ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ಹರಡ್ತಾ ಇದೆ. ಭಾರತದಲ್ಲೂ AI ವಿಷಯಕ್ಕೆ ಬಂದಾಗ AI ಸ್ಟ್ಯಾಕ್ ಅಂತ ನೀವು ತೊಗೊಂಡ್ರೆ ಎನರ್ಜಿ ಇರ್ಬೋದು, ಇನ್ಫ್ರಾ ಇರ್ಬೋದು, ಮಾಡಲ್ ಇರ್ಬೋದು, ಅಪ್ಲಿಕೇಶನ್ ಇರ್ಬೋದು, ಚಿಪ್ಸ್ ಇರ್ಬೋದು, ಎಲ್ಲದರಲ್ಲೂ ನಮಗೆ ಸಾವರ್ನಿಟಿ ಬೇಕು, ಸಾರ್ವಭೌಮತ್ವ ಬೇಕು ಅನ್ನುವಂಥ ವಿಚಾರನ ನಾವು ಚರ್ಚೆಗಳಲ್ಲಿ ಕೇಳ್ತಾನೆ ಇರ್ತೀವಿ. ಸೊ ಅವರು ಈ ಚಿಪ್ ವಿಷಯದಲ್ಲಿ ಒಂದು ತುಂಬ ಮುಖ್ಯವಾದ, ಭಾರತಕ್ಕೆ ತುಂಬ ಮುಖ್ಯವಾದಂತಹ ಒಂದು ಕೆಲಸವನ್ನು ಮಾಡ್ತಿರುವಂತಹ ಸಂಸ್ಥೆನ ನಡೆಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಮಾರ್ಫಿಂಗ್ ಮಷೀನ್ಸ್ನ co-founder ಮತ್ತು CEO ಆಗಿರುವಂತಹ ದೀಪಕ್ ಶಾಪೇಟಿ ಅವರಿದ್ದಾರೆ. ದೀಪಕ್ ಅವರೇ ನಮಸ್ಕಾರ. ನಮಸ್ಕಾರ ವಸಂತ. ಭಾಳ ಖುಷಿ ಆಯ್ತು ನೀವು ಬಂದಿದ್ದು. ಸೊ ನನಗೆ ಧಾರವಾಡ ಕನ್ನಡ ಬರೋದ್ರಿಂದ ನಾನು ಇವತ್ತು ದೀಪಕ್ ಅವ್ರ ಜೊತೆ ಧಾರವಾಡ ಕನ್ನಡದಲ್ಲೇ ಮಾತಾಡ್ತೀನಿ. ಕಿರಣ್, ನಮ್ದು ರೆಗ್ಯುಲರ್ ಕನ್ನಡ ಇರುತ್ತೆ. ಬಟ್ ನೈಸ್ ಟು ಮೀಟ್ ಯು ಕಿರಣ್ ಅವರೇ. ಓಕೆ, ಸೆಮಿಕಂಡಕ್ಟರ್ ಬಗ್ಗೆ ಮಾತಾಡೋದು ತುಂಬ ಇದೆ. ಒಂದು ಡೇಟಾ ಏನು ಹೇಳುತ್ತೆ ಅಂತ ಹೇಳಿದರೆ, 2030ಕ್ಕೆ $1 ಟ್ರಿಲಿಯನ್
ಏನಂತಾರೆ ವ್ಯಾಲ್ಯೂಯೇಷನ್ ಇಂಡಸ್ಟ್ರಿ ಆಗುತ್ತೆ ಅದಂತ. ಅದೆಲ್ಲಕ್ಕಿಂತ ಮಾತಾಡೋಕ್ಕಿಂತ ಮುಂಚೆ ದೀಪಕ್ ಅವರೇ, 2 ವಿಚಾರಕ್ಕೆ ಭಾಳ ಆಸಕ್ತಿ ಇದೆ, ವೆರಿ ಎಕ್ಸೈಟ್ ಆಗಿದ್ವಿ. ಒಂದು, ಸೆಮಿ ಕಂಡಕ್ಟರ್ ಚಿಪ್ ಆ್ಯಕ್ಚುಲಿ ಏನು ಗೊತ್ತಿರೋ ಒಂಥರ ಬ್ಲ್ಯಾಕ್ ಬಾಕ್ಸ್. ನನಗಂತೂ ಕರಾವಳಿಯಿಂದ ಬಂದಿರೋದ್ರಿಂದ ಕಪ್ಪೆ ಚಿಪ್ಪು ಗೊತ್ತು ಬಿಟ್ಟರೆ ಬೇರೆ ನಾರ್ಮಲ್ ಚಿಪ್ ಗೊತ್ತಾ ಇಲ್ಲ ನನಗೆ, ಆಯಿತಾ. ಸೊ ಅದನ್ನು ನಿಮ್ಮಿಂದ ತಿಳ್ಕೊಳ್ಬೇಕು. 2ನೇದಾಗಿ, ಸ್ಟ್ಯಾನ್ಫರ್ಡ್ ಅನ್ನೋದು ಹಗಲುಗನಸು, ಆಯಿತಾ. ಅದನ್ನ ಹೆಂಗೆ ಕ್ರ್ಯಾಕ್ ಮಾಡಿದ್ರಿ, ಆ ದಿನಗಳು ಹೆಂಗಿತ್ತು, ಅಲ್ಲಿನ ಅನುಭವ ಏನು, ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕು. ಎಲ್ಲಕ್ಕಿಂತ ಮೊದಲು ಚಿಪ್ಪಿಗೆ ಬರೋಣ. ಒಂದು ಫೇಮನ್ ಟರ್ಮಿನಾಲಜಿಯಲ್ಲಿ ಚಿಪ್ ಅಂದರೆ ಏನು, ಅದು ಒಂದು ಮೊಬೈಲಲ್ಲಿ ಯಾವ ಬಗೆ ಚಿಪ್ಗಳಿರುತ್ತೆ, ಹಾಗೆ ಮತ್ತು ಭಾರತ ಈ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಯಾಕೆ ಹಿಂದೆ ಬಿದ್ದಿದೆ, ಅದಕ್ಕೆ ಇಕೋಸಿಸ್ಟಮ್ ಕಾರಣನ, ಟ್ಯಾಲೆಂಟ್ ಕಾರಣನ, ಅಥವಾ ಯಾವ್ದಾದ್ರು ಅಡೆತಡೆ ಇದೆಯಾ, ಹೇಳಿ. ಡೆಫಿನೆಟ್ಲಿ ನೀವು ತುಂಬ ಚೆನ್ನಾಗಿ ಕ್ವೆಶನ್ ಕೇಳಿದ್ರ, ಬಟ್ ತುಂಬ ಡೀಟೇಲೂ ಇದೆ. ನಾನು ಸ್ವಲ್ಪ ಪ್ರಯತ್ನ ಮಾಡ್ತೇನೆ ಅದನ್ನ ಸಿಂಪಲ್ ಭಾಷೆನಲ್ಲೇ ತಿಳಿಸ್ಲಿಕ್ಕೆ. ಮೊದಲೇ ವಿಷಯ, ನೀವು ಸೆಮಿಕಂಡಕ್ಟರ್ ಮಾತಾಡಿದಾಗೆ ಅದು ತುಂಬ ಒಂದು ವೈಡ್ ರೇಂಜ್ ಇರೋದು. ಅದರಲ್ಲೇ ಎಲ್ಲ ಆ್ಯಕ್ಟಿವಿಟೀಸು ನೀವು ಮೊದಲು ನೋಡಿದ್ರೆ ಉಸುಕಿರುತ್ತೆ, ಸ್ಯಾಂಡ್. ಅಲ್ಲಿಂದ ನೀವು ರಿಫೈನ್ ಮಾಡಿ ಒಂದು ಪ್ಯೂರ್ ಸ್ಯಾಂಡ್ ಮಾಡ್ತೀರಾ. ಅದನ್ನು ಕಂಪ್ರೆಸ್ ಮಾಡಿ ಪ್ರೊಸೆಸಿಂಗ್ ಮಾಡಿ ನೀವು ಒಂದು ವೇಫರ್ ಮಾಡ್ತೀರಾ. ವೇಫರ್ ಅಂದರೆ ಒಂದು ಗುಂಡಗೆ ಆಕಾರದ್ದು ಒಂದು ವೇಫರ್ ಇರುತ್ತೆ, ಅದರಲ್ಲಿ ಬಹಳ ಹೈ ಪ್ಯೂರಿಟಿ ಸ್ಯಾಂಡ್ ಇರೋದು. ಓಕೆ. ಅದರ ಆದಮೇಲೆ ಬರುತ್ತೆ ಇದು ಮಟೀರಿಯಲ್ಸ್ ಜರ್ನಿ. ಮಟೀರಿಯಲ್ಸ್ ಆದಿಂದೆ ಈಗ ಆ ವೇಫರ್ ಮೇಲೆ ಏನಾರ ಪ್ರಿಂಟ್ ಮಾಡಬೇಕು. ಅದೇ ನಿಮ್ಮ ಫೋನ್ನಲ್ಲಿ ಹೋಗೋದು, ಕಾರ್ನಲ್ಲಿ ಹೋಗೋದು ಸೆಮಿ ಕಂಡಕ್ಟರ್ ಚಿಪ್ಪು. ಬಟ್ ಆ ಪ್ರಿಂಟ್ ಏನು ಮಾಡೋದು, ಅದರಲ್ಲೇನು ಈಗ 2 ಭಾಗ ಬರುತ್ತೆ. ಒಂದು, ಪ್ರಿಂಟಿಂಗ್ ಮಾಡೋರು, ಇದಕ್ಕೆ ನಾವು ಫ್ಯಾಬ್ರಿಕೇಶನ್ ಅಂತ ಕರಿತೇವಿ. ಇದರಲ್ಲೇ ಇಂಡಿಯಾ ತುಂಬಾ ಹಿಂದದೆ. ಕಾರಣ, ಮೇಲೆ ಪ್ರಿಂಟ್ ಆಗುತ್ತೆ ಅದು ವೇಫರ್ ಮೇಲೆ 150, 180, 200 ಸ್ಟೆಪ್ಸ್ ಇರೋದು ಅಂತ ಪ್ರೊಸೆಸ್ ಹಾಕೊಂತು ಅದರಲ್ಲೇ ಅಟಾಮಿಕ್ ಲೆವೆಲ್ಗೆ ಗೇಟ್ಸು, ಟ್ರಾನ್ಸಿಸ್ಟರ್ಸ್ ಹಾಕ್ತಾರ. ಬಟ್ ಅದು ಪ್ರಿಂಟಿಂಗ್ ಪ್ರೊಸೆಸ್ಸು. ಈಗ ಅದನ್ನ ಬಿಟ್ರೆ ಇನ್ನೊಂದು ಭಾಗ ಇರೋದು ಡಿಸೈನ್. ಅವ್ರು ಏನ್ ಪ್ರಿಂಟ್ ಮಾಡ್ತಾರ ಅದ್ ಎಲ್ಲಿಂದ ಬರೋದು. ಈಗ ನೀವು ಸೆಮಿ ಕಂಡಕ್ಟರ್ ಹೇಳಿದ್ರಲ್ಲ 1 ಟ್ರಿಲಿಯನ್ ಅಂತೆ, ನಾವು ಅಸ್ಯೂಮ್ ಮಾಡೋಣ ದಟ್ ಆ 1 ಟ್ರಿಲಿಯನ್ ನಲ್ಲೇ ಮಟೀರಿಯಲ್ಸ್ ಎಷ್ಟು? ಮಟೀರಿಯಲ್ಸ್ ಒಂದು 5-7% ಇರುತ್ತೆ. ನೀವು ಫ್ಯಾಬ್ರಿಕೇಶನ್, ಆ ಪ್ರಿಂಟಿಂಗ್ ಪ್ರೊಸೆಸ್ಸು, ನಾವು ಯಾವ ಚಿಪ್ ಬೇಕು, ನಂಗೆ ಟೆಲಿಕಮ್ಯುನಿಕೇಶನ್ಸ್ ಬೇಕು, 5G ಬೇಕು, ನಂದು AI ಬೇಕು, ಅದ್ರ ಪ್ರಕಾರ ಅದ್ರದ್ದು ಒಂದು 15-20% ಭಾಗ. ಬಟ್ ಇದು ಡಿಸೈನ್ ಏನ್ ಮಾಡ್ತಾರಿ, ಆ ಪ್ರಿಂಟು, ಅದಕ್ಕಿರೋದು ಒಂದು 45-50 ಅಟ್ ಲೀಸ್ಟ್. ಇನ್ ಸಮ್ ಕೇಸಸ್ ಎನ್ವಿಡಿಯಾ ಪ್ರಕಾರ 81 goes to 60 ಆಲ್ಸೋ. ಸೊ ಮಾರ್ಜಿನ್ಸ್ ತುಂಬಾ ಚೆನ್ನಾಗಿರುತ್ತೆ, ಗ್ರಾಸ್ ಮಾರ್ಜಿನ್ಸು ಡಿಸೈನ್ ಮಾಡಿದಾಗೆ. ಬಟ್ ಆ ಡಿಸೈನು ನಾವು ಓನ್ ಮಾಡಬೇಕು. ಆ ಡಿಸೈನ್ ನಲ್ಲಿ ಕ್ಷಮತೆ ಇರಬೇಕು, ದಟ್ ನಾವು AI ಜಾಸ್ತಿ ಚೆನ್ನಾಗಿ ಮಾಡ್ಬೋದು, ಇಲ್ಲದ್ರೆ ನಾವು ಸೈಬರ್ ಸೆಕ್ಯೂರಿಟಿ, ಡೇಟಾ ರೆಸಿಲಿಯನ್ಸಿ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು. ಸೊ ಈ ಫುಲ್ ಚೇನ್ ನೋಡಿದ್ರೆ ಈ ತರ ಇರುತ್ತೆ. ಫೈನಲಿ ಚಿಪ್ ಪ್ರಿಂಟ್ ಆದಿಂದೆ ಅದು ಯೂಸೇಬಲ್ ಇರಲ್ಲ, ಅದು ಈಟೇ ಇರೋದು. ಅಂದ್ರೆ ಒಂದು ಹುಳ ಇರುತ್ತಲ್ಲ, ಚಿಕ್ಕ ಹುಳ, ಅದು ನಾನು ಕಾಕ್ರೋಚ್ ತರ ಹೇಳ್ತಾ ಇಲ್ಲ, ಚಿನ್ನ ಹುಳ, ಆ ಸೈಜ್ ಚಿಪ್ ಬರುತ್ತೆ ನಿಮ್ಗೆ. ಮೇ ಬಿ 2 mm by 3 mm, 5 mm by 10 mm ಆ ತರ ಬರುತ್ತೆ. ಅದನ್ನ ತಗೊಂಡು ಪ್ಯಾಕೇಜ್ ಮಾಡ್ತಾರ ಅವರು. ಅದನ್ನ ಹೆಂಗೆ ನಾವು ನಿಮ್ಮ ಮೊಬೈಲ್ ಒಳಗಡೆ ಬೋರ್ಡ್ ಮೇಲೆ ಹಾಕ್ಬೋದು ಅಂತೆ. ಇದ್ ಮಾಡಿಂದ ಇದಕ್ಕೆ ಹೇಳ್ತಾರ ಪ್ಯಾಕೇಜಿಂಗ್, ಅಸೆಂಬ್ಲಿ ಅಂಡ್ ಟೆಸ್ಟಿಂಗ್, OSAT ಅಂತ ಒಂದು ಶಬ್ದ ಇರುತ್ತೆ. ಇವು ಎಲ್ಲಾ ಭಾಗವನ್ನು ಕೂಡಿಸಿದ್ರೆ ಸೆಮಿ ಕಂಡಕ್ಟರ್ ಇಕಾನಮಿ ಆಗೋದು. ಸೊ ಬೇರೆ ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಹೆವಿ, ಕೆಲವೊಂದು ಇನ್ವೆಸ್ಟ್ಮೆಂಟ್ ಹೆವಿ, ಕ್ಯಾಪೆಕ್ಸ್ ಹೆವಿ, ಅಂಡ್ ಕೆಲವೊಂದು ತುಂಬಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಹೆವಿ. ಡಿಸೈನ್ ಏನಿರುತ್ತೆ ಅದರಲ್ಲೇ ಇನೋವೇಷನ್ ಬೇಕಾಗುತ್ತೆ. ಬೇರೆ ತರ ಕ್ಯಾಪೆಕ್ಸು ಬೇಕಾಗುತ್ತೆ, ಬಟ್ ಅದರಲ್ಲೇ ಇನೋವೇಷನ್ ಇರ್ಲಿಲ್ಲ ಅಂದ್ರ ನಿಮ್ಗೆ ಮುಂದೆ ಹೋಗಕ್ ಬರಲ್ಲ, ನಿಮ್ ಚಿಪ್ ಸೇಲ್ ಆಗಲ್ಲ, ಇಲ್ಲದ್ರೆ ನೀವು ಕಾಂಪಿಟೇಟಿವ್ ಇರಲ್ಲ, ಈ ತರ ಎಲ್ಲ ತೊಂದರೆ ಬರುತ್ತೆ. ನಾವು ಇದೆಲ್ಲ ಡಿಸೈನ್ ಇದೆಲ್ಲ ಫುಲ್ ಚೇನ್ ನೋಡಿದ್ರೆ, ವ್ಯಾಲ್ಯೂ ಚೇನ್ ಏನ್ ಕರಿತೇವಲ್ಲ, ಅದರಲ್ಲೇ ಡಿಸೈನ್ ನಲ್ಲೇ ಇಂಡಿಯಾ ತುಂಬಾ ಸ್ಟ್ರೆಂತ್. ಅಪ್ರಾಕ್ಸಿಮೇಟ್ಲಿ 20% ಪೂರ್ತಿ ಜಗತ್ತಿನಲ್ಲಿರೋ ಡಿಸೈನರ್ಸ್, ಚಿಪ್ ಡಿಸೈನರ್ಸು ಇಂಡಿಯಾನಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಗ್ಲೋಬಲ್ ಲೀಡರ್ಸು, ಎನ್ವಿಡಿಯಾ, AMD, ಇಂಟೆಲ್, ಎಲ್ಲಾರ್ದು ಬಿಗ್ ಗ್ಲೋಬಲ್ ಸೆಂಟರ್ಸ್ ಇದೆ ಇಲ್ಲೇ, ಅಂಡ್ ಎಲ್ಲರೂ ಡಿಸೈನ್ ಮಾಡ್ತಾ ಇದ್ದಾರೆ ಇಲ್ಲೇ. ಸೊ ಇನ್ ಟರ್ಮ್ಸ್ ಆಫ್ ಟ್ಯಾಲೆಂಟ್ ನಮ್ಗೇನು ಕಡಿಮೆ ಇಲ್ಲ, ಬಹಳ ವೆಲ್ ಸಿಚುವೇಟೆಡ್. ನಾನು ಅದಕ್ಕೆ ಹೇಳಿದೆ, ಇಂಡಿಯಾ ಮತ್ತು ತೈವಾನ್ ಆದ್ಮೇಲೆ ಡೀಪೆಸ್ಟ್ ಸೆಮಿಕಂಡಕ್ಟರ್ ಪೂಲ್ ಆಫ್ ಟ್ಯಾಲೆಂಟ್ ಇರೋದು ಇಂಡಿಯಾದಾಗೆ ಅಂತ. ಡೆಫಿನೆಟ್ಲಿ ಇರೋದು. ಅಂಡ್ ತುಂಬಾ ಅಡ್ವಾನ್ಸ್ ಚಿಪ್ ಡಿಸೈನ್ ಮಾಡಿದಾರ. ಅಂಡ್ ಐ ಮೀನ್ ವೆರಿ ರೀಸೆಂಟ್ಲಿ ಏನಾಗಿದೆ ಅಂದ್ರೆ, ಎನ್ವಿಡಿಯಾದನ್ನು ಸ್ವಲ್ಪ ಅಡ್ವಾನ್ಸ್ ಚಿಪ್ ಈಗ ಇಂಡಿಯಾನಲ್ಲೇ ಡಿಸೈನ್ ಆಗ್ತಾ ಇರೋದು. ಸೊ ಎಲ್ಲಾ ಕಡೆ ಈ ತರ ಇದ್ದಾಗೆ ಓನ್ಲಿ ಪ್ರಾಬ್ಲಮ್ ಏನಿತ್ತಂದ್ರೆ ನಮ್ದು ಓನರ್ಶಿಪ್ ಏನೂ ಇರಲಿಲ್ಲ. ನಾವು ಬೇರೆಯವ್ರಿಗೆ ಮಾಡಿ ಅವ್ರ ಬಾಟಮ್ ಲೈನು, ಅವ್ರದ್ದು ರೆವಿನ್ಯೂ ಹೆಚ್ಚಿಗೆ ಮಾಡ್ತಾ ಇದ್ವಿ. ನಮ್ಮ ಇಂಡಿಯನ್ ಓನರ್ಶಿಪ್ ಏನೂ ಇರಲಿಲ್ಲ. ಸೊ ಈಗ ಗವರ್ಮೆಂಟ್ ಮಾಡ್ತಾ ಇರೋದು ಪ್ರಯತ್ನ ಅದಕ್ಕೆ
ದಟ್ ನಾವೇ ಡಿಸೈನ್ ಮಾಡಬೇಕು ಇಂಡಿಯಾ ಸಲುವಾಗಿ ಅಂಡ್ ನಾವು ಇಂಡಿಯಾಲಿಂದ ಮೇಕ್ ಫಾರ್ ದ ವರ್ಲ್ಡ್ ಮಾಡಬೇಕು. ಅದ್ರಂದ್ರೆ ನಮ್ದು ಸಪ್ಲೈ ಸೆಕ್ಯೂರಿಟಿ ಬರುತ್ತೆ, ನಮ್ ಸೊವರಿನಿಟಿ ಬರುತ್ತೆ, ಮತ್ತು ಈವನ್ ರಿಲಯನ್ಸ್ ಆನ್ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಕಡಿಮೆ ಆಗುತ್ತೆ ಅಂಡ್ ರೆವೆನ್ಯೂ ಮಾಡ್ತೇವೆ. ಸೊ ದಟ್ ಇಸ್ ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಭಾರತ ಯಾಕೆ ಹಿಂದೆ ಬಿತ್ತು? ಉತ್ಪಾದನೆಯಲ್ಲಿ ಬಂತಂತಂದ್ರೆ ನೀವು ಮ್ಯಾನುಫ್ಯಾಕ್ಚರ್ಗೆ ಬಂದ್ವಿ ನಾವು. ಈಗ ಡಿಸೈನ್ ಅಲ್ಲಿ ಎಲ್ಲದೂ ಸೇರಿ ಡಿಸೈನ್ ನಲ್ಲೇ ಹಿಂದಿದ್ವಿ, ಬಿಕಾಸ್ ಅಲ್ಲೇ ಎಲ್ಲದಕ್ಕೂ ಕ್ಯಾಪಿಟಲ್ ತುಂಬಾ ಇಂಪಾರ್ಟೆಂಟ್. ಮೊದಲ ಇಂಪಾರ್ಟೆನ್ಸ್ ಇರ್ಲಿಲ್ಲ ಅಂದ್ಕೊಳ್ಳೆ. ಈಗ ನೋಡಿ, ಗೌರ್ಮೆಂಟ್ ಇಂಪಾರ್ಟೆನ್ಸ್ ಕೊಟ್ರೆ ಪಾಲಿಸಿ ಲೆವೆಲ್ ಮೇಲೆ, ಮುಂದೆ ವೆಂಚರ್ ಕ್ಯಾಪಿಟಲ್ ಇಕೋಸಿಸ್ಟಮ್, ಪ್ರೈವೇಟ್ ಇಕೋಸಿಸ್ಟಮ್ ಮುಂದೆ ಬರುತ್ತೆ. ಹೇಳ್ತೇವೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ, ಇದು ಇಂಪಾರ್ಟೆಂಟ್ ಐಟಮ್ ಇದೆ, ನಾವು ಇದರಲ್ಲೇ ಹಣ ಹಾಕೋಣ. ಓಕೆ, ಈ ತರ ಮೈಂಡ್ ಸೆಟ್ ಇರುತ್ತೆ. ಬಟ್ ಗೌರ್ಮೆಂಟ್ಗೆ ಇಂಪಾರ್ಟೆನ್ಸ್ ಇರಲಿಲ್ಲ ಅಂದ್ರೆ ಕ್ಯಾಪಿಟಲ್ ಬರಲ್ಲ, ಅಂಡ್ ನೀವು ಏನ್ ಮಾಡಿದ್ರು ವಿದೌಟ್ ಕ್ಯಾಪಿಟಲ್ ಲಿಂದ ಒಂದ್ ಲೆವೆಲ್ ಮುಂಚೆ ಹೋಗಕ್ ಆಗಂಗಿಲ್ಲ. ಸೊ ಈದ್ ಪ್ರಾಬ್ಲಮ್ ಇತ್ತು. ಬಟ್ ಕೋವಿಡ್ ಆಗಿಂದ ಸಪ್ಲೈ ಎಲ್ಲ ಕಡೆ ಕನ್ಸ್ಟ್ರೆಂಟ್ ಆದಾಗ, ಸೆಮಿ ಕಂಡಕ್ಟರ್ಸ್ ಡಿಲೇ ಆದಾಗ, ಅದ್ರದ್ದು ಇಂಪಾರ್ಟೆನ್ಸ್ ಫುಲ್ ತರ ತಿಳಿದಾಗ, ಅದರ ಆದ್ಮೇಲೆ ಗೌರ್ಮೆಂಟ್ ಡಿಸಿಷನ್ ತಗೊಂತು ದಟ್ ಈ ಸ್ಟ್ರಾಟಜಿಕ್ ಸೆಕ್ಟರು ನಾವು ಇದರಲ್ಲೇ ಫೋಕಸ್ ಮಾಡಬೇಕು, ನಾವು ಇದರಲ್ಲೇ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಫಂಡಿಂಗ್ ಅಂಡ್ ಕ್ಯಾಶ್ ಸಪೋರ್ಟ್ ಕೊಡ್ತೇವಿ. ಅದಾದಿಂದ ವೆಂಚರ್ ಇಕೋಸಿಸ್ಟಮ್, ಪ್ರೈವೇಟ್ ಇಕ್ವಿಟಿ ಇಕೋಸಿಸ್ಟಮ್, ಎಲ್ಲ ಇಕೋಸಿಸ್ಟಮ್ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಅಂಡ್ ನಾವು ಈಗ ಫೈನಲಿ ನಮ್ದು ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಈ ಡಿಸೈನ್ ನಲ್ಲಿ ಇರೋದು ಪ್ರೈಮರ್ಲಿ ಫೋಕಸ್ ಇರಲಿಲ್ಲ ಮುಂಚೆ, ಇಂಪಾರ್ಟೆನ್ಸ್ ಕಂಪ್ಲೀಟ್ಲಿ ಕ್ಲಾರಿಫೈ. ಕೆಲವೊಬ್ರು ಇದಾರ, ನಮ್ಮ ಗುರುಗಳು ಅದಾರ, ಲೈಕ್ ಗಡಿ ಅಂತ ಒಬ್ರು ಇದಾರ, ಪರಾಗ್ ನಾಯಕ್ ಅಂತ ಒಬ್ರು ಇದಾರ. ಅವ್ರು ಎಲ್ಲಾರು ವಿದೌಟ್ ಮನಿ ಆಕ್ಚುಲಿ ಫಸ್ಟ್ ಜನರೇಷನ್ ಪ್ರಾಡಕ್ಟ್ ಸ್ಟಾರ್ಟ್ಅಪ್ಸ್ ಮಾಡಿದ್ರು ಪ್ರಯತ್ನ. ಅಂಡ್ 15 ವರ್ಷ ಎಲ್ಲ ಗುದ್ದಾಡಿ ಫೈನಲಿ ಎಂಡ್ಗೆ ಎಕ್ಸಿಟ್ ತಗೊಂಡ್ರು. ಬಟ್ ಆ ಸಪೋರ್ಟ್ ಇದ್ದಿದ್ದಂತಂದ್ರೆ ಅದು 10 ಪಟ್ಟಾಗಿರ್ತಿತ್ತು ಈಗ. ಸೊ ಐ ಥಿಂಕ್ ಗೌರ್ಮೆಂಟ್ ಸಪೋರ್ಟ್ ಹ್ಯಾಸ್ ಬಿನ್ ಅ ವೆರಿ ಬಿಗ್ ಫ್ಯಾಕ್ಟರ್ ನೌ ಟು ಗೇನ್ ಸಮ್ ಅಮೌಂಟ್ ಆಫ್ ಕಾಂಪಿಟೆನ್ಸಿ. ಮ್ಯಾನುಫ್ಯಾಕ್ಚರ್ನಾಗ ಬಹಳ ಡಿಫ್ರೆಂಟ್ ಪ್ರಪೋಸಿಷನ್ ರೀ. ಡಿಸೈನ್ನಾಗ ಟ್ಯಾಲೆಂಟ್ ಐತಿ, ಬಟ್ ಮ್ಯಾನುಫ್ಯಾಕ್ಚರ್ನಾಗ 92 ಆದ್ಮೇಲೆ ಇಲ್ಲ ನಮ್ಮ ಕಡೆ. ಅಂಡ್ 92ಲಿಂದ 2025 ಮಟ TSMC ಎಷ್ಟು ಮುಂದೆ ಹೋಗ್ಬಿಟ್ಟೈತಿ, ಗ್ಲೋಬಲ್ ಫೌಂಡರೀಸ್ ಎಷ್ಟು ಮುಂದೆ ಹೋಗ್ಬಿಟ್ಟೈತಿ, ಇಂಟೆಲ್ ಎಷ್ಟು ಮುಂದೆ ಹೋಗೈತಲ್ರಿ, ನಾವು ಭಾಳ ಹಿಂದುಳಿದ್ಬಿಟ್ಟಿದ್ದೀವಿ. ಇದು ಮ್ಯಾನುಫ್ಯಾಕ್ಚರ್ ಬಿಸ್ನೆಸ್ನಾಗ ನೀವು 25 ಬಿಲಿಯನ್, 50 ಬಿಲಿಯನ್, 100 ಬಿಲಿಯನ್ ಎಷ್ಟರ ಹಾಕಿದ್ರು ಕಡಿಮೆನೆ. ನೀವು ಹಾಕೊಂತೇನೆ ಇರಬೇಕು. ಅಂಡ್ ಮುಂಚೆ ನಿಮ್ಗೆ ಸಪ್ಲೈ, ನಿಮ್ಗೆ ಪ್ರಾಫಿಟಬಿಲಿಟಿ ಬರಂಗೇ ಇಲ್ಲ. 5 ವರ್ಷ ನೀವು ಲಾಸ್ ನಲ್ಲೇ ನಡಿಬೇಕು. ಈ ತರ ಕೇಪಬಿಲಿಟಿ ಎಲ್ಲಿದೆ, ಆ ತರ ಡಿಮಾಂಡ್ ಎಲ್ಲಿದೆ, ಯಾರು ರಿಸ್ಕ್ ತಗೊಂಡು ಅವ್ರಿಗೆ ಚಿಪ್ಸ್ ಕೊಡ್ತಾರೆ. ಯಾಕಂದ್ರೆ ಇವತ್ತು TSMC ಗ್ಲೋಬಲ್ ಫೌಂಡರ್ಸ್ ಸರ್ವಿಸ್ ತುಂಬಾ ಚೆನ್ನಾಗಿದೆ. ಸೊ ಬರೀ ಕ್ಯಾಪಿಟಲ್ ಪ್ರಾಬ್ಲಮ್ ಇಲ್ಲ, ಬಟ್ ರಿಸ್ಕ್, ಪಾಲಿಸಿ ಲೆವೆಲ್ ಯಾಕೆ ನಾವು ಕೊಡಬೇಕು ಇಂಡಿಯನ್ ಮ್ಯಾನುಫ್ಯಾಕ್ಚರ್ಗೆ, ಅದು ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಫಿಕಲ್ಟ್ ಪ್ರಾಬ್ಲಮ್ ಇದೆ. ಸಪ್ಲೈ ಚೈನ್, ಕ್ಯಾಪಿಟಲ್, ಅವೈಲಬಿಲಿಟಿ ಎಲ್ಲ ಕೂಡ್ಕೊಂಡು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಬಟ್ ಐ ಥಿಂಕ್ ವಿ ಹ್ಯಾವ್ ಟೇಕನ್ ದ ಫಸ್ಟ್ ಸ್ಟೆಪ್ಸ್ ಈಗ. ಬಟ್ ಈಗ 30 ವರ್ಷದ ಹೆಡ್ ಸ್ಟಾರ್ಟ್ ಅವ್ರಿಗೆ ಇದೆ. ಕ್ಯಾಚ್ ಅಪ್ ಆಗ್ಲಿಕ್ಕೆ ನಮ್ಗೆ 30 ವರ್ಷ ಬೇಕಿಲ್ಲ, ನಾವು 15 ವರ್ಷದಲ್ಲಿ ಆಗ್ತೀವಿ ಅನ್ನೋದಿದ್ರೆ ಅದಕ್ಕೆ ಏನ್ ಕಾರಣ? ನಮ್ಮಲ್ಲಿರೋ ಟ್ಯಾಲೆಂಟ್ ಪೂಲ? ಎಸ್, ಐ ಥಿಂಕ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಟ್ಯಾಲೆಂಟ್ ಪೂಲ್ ರೀ. ನಮ್ಗೇನ್ ಮಿಸ್ಸಿಂಗ್ ಐತಿ ಇವತ್ತು ಇನ್ ಇಂಡಿಯಾ ಈಸ್ ದ ಎಕ್ಸ್ಪೀರಿಯನ್ಸ್ ಫಾರ್ ಪ್ರೊಡಕ್ಟೈಸೇಷನ್. ಪ್ರೊಡಕ್ಟೈಸೇಷನ್ ಅಂದ್ರೆ ನೀವು ಚಿಪ್ ಮಾಡಿದ್ರಿ, ಆ ಚಿಪ್ ಹೋಗಿ ಇವತ್ತೆ ನೀವು ಮಹೀಂದ್ರ XCV ಹೇಳಿ, ಇಲ್ದ್ರೆ ಯಾವ ಸ್ಮಾರ್ಟ್ ಕಾರ್ಸ್ ಇದಾವಲ್ಲ ಇಂಡಿಯಾನಲ್ಲೇ, ಅದರಲ್ಲಿ ಹೋಗಿ ಪ್ರಾಡಕ್ಟ್ ಆಗೋದು, ಆ ಜರ್ನಿ ಏನು, ಅದು ನಾವು ಇಂಡಿಯನ್ಸ್ ಮಾಡಿಲ್ಲ, ಇನ್ನು ಮಾಡಿಲ್ಲ. ಈಗ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದೇವಿ. ಅದ್ ಮಾಡ್ಬಿಟ್ರೆ ನಮ್ಗೆ ಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ದಟ್ ನಾವು ಹೆಂಗ ವಾಟ್ ವಿ ನಮ್ಮ ಭಾಷೆ, ನಮ್ಮ ಸೆಮಿಕಂಡಕ್ಟರ್ ಇಂಡಸ್ಟ್ರಿನಲ್ಲಿ ಹೇಳ್ತೇವಿ, ಫ್ರಮ್ ಲ್ಯಾಬ್ ಟು ಫ್ಯಾಬ್. ಓಕೆ, ಸೊ ಅದ್ ಹೆಂಗ ಫುಲ್ ಜರ್ನಿ ಆಗುತ್ತೆ, ಅವ್ರ ಫ್ರಮ್ ಸ್ಯಾಂಡ್ ಟು ಸಿಲಿಕನ್ ಅಂತೆ. ಸೊ ಅದ್ ಜರ್ನಿ ಫುಲ್ ಪ್ರಾಡಕ್ಟ್ ಮಾಡೋದು ನಮ್ಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಅಂಡ್ ಒನ್ಸ್ ಆತಂದ್ರೆ ದೆನ್ ನಾವು ರೆಡಿ ಇರ್ತೇವಿ ಫಾರ್ ರಿಯಲಿ ರ್ಯಾಂಪಿಂಗ್ ಅಪ್. ಬೇಸ್ ಟ್ಯಾಲೆಂಟ್ ಎಲ್ಲ ಇದೆ ನಮ್ಮ ಕಡೆ. ಸಮ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್. ಸೊ ಒಂದು ಫಂಡಮೆಂಟಲ್ ಪ್ರಶ್ನೆ ಸರ್, ಈಗ ಮಾರ್ಫಿಂಗ್ ಮಷಿನ್ಸ್ ಏನ್ ಮಾಡುತ್ತೆ ಅಂತ ಕೇಳೋ ಮುಂಚೆ, ಈಗ ನಂಗೆ ತಿಳಿದ ಹಾಗೆ CPUs ಅಂದ್ರೆ ನಿಮ್ಗೆ ಜನರಲ್ ಟಾಸ್ಕ್ ಬೇಕು, GPUs ಅಂದ್ರೆ ಸ್ವಲ್ಪ ಪ್ಯಾರಲ್ ಕಂಪ್ಯೂಟಿಂಗು, AI ಇಂಥದಕ್ಕೆಲ್ಲ ಬೇಕು ಅಂತೇಳಿ, FPGA ಫ್ಲೆಕ್ಸಿಬಿಲಿಟಿ ಇದೆ, ASICs ತೊಗೊಂಡ್ರೆ ಸ್ವಲ್ಪ ಸ್ಪೆಸಿಫಿಕ್ ಟಾಸ್ಕ್ ಅಂತ ಹೇಳಿ. ಸೊ ಹಾರ್ಡ್ವೇರ್ ಒಳಗೆ ಚಿಪ್ ಮಾಡಕ್ಕೆ ಹೊರಟ್ರೆ ನೀವು ಈ ಥರ ಬೇರೆ 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 ಥರದ್ದು ಇದೆ, ಅವೆಲ್ಲವೂ ಇಂಟಿಗ್ರೇಟ್ ಆಗಬೇಕು, ಒಂದಕ್ಕೊಂದು ಮಾತಾಡ್ಕೋಬೇಕು, ಅದಕ್ಕೆ ಎನರ್ಜಿ ಬೇಕು, ಕೂಲಿಂಗ್ ಬೇಕು, ಈ ಥರ ಒಂದು ಲೇಯರ್ ಇದೆ ರೀ. ಸೊ ಈಗ ನಾವು ನೀವೇನು ಮಾಡಕ್ಕೆ ಹೊರಟಿರಿ ಅಂತ ತಿಳ್ಕೊಳ್ಬೇಕಂದ್ರೆ, ನಾನು ನೋಡಿದೆ ರೀಕನ್ಫಿಗರೇಬಲ್ ಕಂಪ್ಯೂಟಿಂಗ್ ಕೊಡತ್ತೀರಿ ನೀವು. ಅಂದರೆ ಒಂದು ಹಾರ್ಡ್ವೇರ್ ಚಿಪ್ನು ಕೂಡ ನೀವು ಅಗತ್ಯಕ್ಕೆ ಬೇಕಾದ ಹಂಗೆ ಬದಲಾಯಿಸ್ಕೋಬೋದು, ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಅದು ಅಡಾಪ್ಟ್ ಆಗುತ್ತೆ ಅನ್ನೋ ಥರ ಅದನ್ನು ಮಾಡ್ಬೋದು ಅಂತೇಳಿ. ಸೊ ಈ ಮಾರ್ಫಿಂಗ್ ಮಷಿನ್ಸ್ ಅಂದ್ರೆ ಏನು, ಅದು ಏನು ಮಾಡ್ತೈತ್ರಿ, ಏನು ಮಾಡತ್ತೀರಿ ನೀವು ಪ್ರಾಡಕ್ಟ್ ಅಂತ? ನಮ್ಮ ಹೆಸರಿನಲ್ಲಿ ಅದು ಕ್ಲೂ ಐತಲ್ರಿ. ಮಾರ್ಫಿಂಗ್ ಮಷಿನ್ಸ್ ಅಂದ್ರೆ ನಾವು ಮಾರ್ಫ್ ಆಗ್ತೀವಿ. ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಸಿಂಪಲ್ ವಿಷನ್ ಇತ್ತು, ನೀವು ಹೇಳ್ದಂಗೆ ರೀಕಾನ್ಫಿಗರ್ ಮಾಡಿಬಿಟ್ರೆ ಒಂದೇ ಚಿಪ್ 4-5 ಏರಿಯಾನಲ್ಲಿ ಯೂಸ್ ಆತಂದ್ರೆ ಅದಕ್ಕೆ ಏನ್ ಬೇಕಾಗತ್ತೆ, ಅದಕ್ಕೆ ಹೆಂಗ್ ಇನೋವೇಟ್ ಮಾಡಬೇಕು, ಹೆಂಗ್ ಡಿಸೈನ್ ಮಾಡಬೇಕು, ಅದು ನಮ್ದು ಇನ್ಸ್ಪಿರೇಷನ್ ಇತ್ತು.
ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು ದಟ್ ನೀವು ಒಂದಕ್ಕನ್ನ ರೀಕಾನ್ಫಿಗರ್ ಮಾಡಕ್ ಹೋದ್ರ ನಿಮ್ಗೆ ಎಲ್ಲೂ ಪರ್ಫಾರ್ಮೆನ್ಸ್ ಸಿಗಂಗಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ವಿ, ನಾವು ಚಿಪ್ ಒಂದು ಫುಲ್ ಡಿಸೈನ್ ನೋಡಿದ್ವಿ, ನಾವು ಬ್ರೇಕ್ ಡೌನ್ ಮಾಡಿದ್ವಿ. 80% ಏನಿತ್ತು ಚಿಪ್ಪದು ಅದು ಹೇಳಿದ್ವಿ ಕಾಮನ್ ಇಡ್ತೀವಿ. ಅದ್ ಯುನೋ ಆಪರೇಟಿಂಗ್ ಸಿಸ್ಟಮ್ ಮಾತಾಡತ್ತ, ನಿಮ್ದು AI ವರ್ಕ್ ಲೋಡ್ ತಗೊಳುತ್ತ, 5G ವರ್ಕ್ ಲೋಡ್ ತಗೊಳುತ್ತೆ, ಇಲ್ಲಿ ಹೋಗು ಅಲ್ಲಿ ಹೋಗು ಅಂತ ಹಿಂಗೆ ಎಲ್ಲ ಕೊಡುತ್ತ. ತಳಗಿರೋ ಎಕ್ಸಲರೇಟರ್ ಅಂಡ್ ದಟ್ ಇಸ್ ದ ರೀಸನ್ ಯಾಕೆ ಇವತ್ತೆ ಎನ್ವಿಡಿಯಾ ಇಷ್ಟು ಮುಂದಿದೆ. ಅವ್ರದ್ದು ಎಕ್ಸಲರೇಟರ್ ತುಂಬಾ ಚೆನ್ನಾಗಿದೆ. ಅವರು ಬರೀ AI ಚೆನ್ನಾಗಿ ಎಕ್ಸಲೇಟರ್ ಮಾಡ್ತಾರೆ. ಈಗ ನೀವು 5G ನೋಡಿ ಇನ್ಫ್ರಾಸ್ಟ್ರಕ್ಚರು, ನೀವು ADAS ನೋಡಿ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಅಂಡ್ ಆ ಏರಿಯಾ ನೋಡಿ, ಅಲ್ಲಿ ಎಲ್ಲೂ ಎನ್ವಿಡಿಯಾ ಇಲ್ಲ. ಯಾಕಿಲ್ಲ? ಬಿಕಾಸ್ ಅವ್ರದ್ದು ಪ್ರೊಸೆಸರ್ ಇಸ್ ಸೂಟೆಡ್ ಫಾರ್ ಡೇಟಾ ಪ್ಯಾರಲ್, ನೀವು ಹೇಳ್ದಂಗೆ ಪ್ಯಾರಲ್ ಕಂಪ್ಯೂಟಿಂಗ್. ಬಟ್ ಇಲ್ಲಿ ಬೇಕಾಗಿರೋದು ಡಿಟರ್ಮಿನಿಸ್ಟಿಕ್ ಸ್ಟ್ರೀಮಿಂಗ್ ಕಂಪ್ಯೂಟಿಂಗ್. ಸೊ ಬೇರೆ ಬೇರೆ ತರ ಇರುತ್ತೆ. ಸೊ ನಾವೇನ್ ಮಾಡಿದ್ವಿ, ಒಂದ್ 4-5 ಬೇರೆ ತರ ಎಕ್ಸಲರೇಟರ್ ಮಾಡ್ಬಿಟ್ವಿ. ಅದು 80% ನಮ್ದು ಕಾಮನ್. ಅದು ಎವ್ರಿ ಟೈಮ್ ಅದೇ ಬರುತ್ತೆ. ಎಲ್ಲ ಬುಕ್ ಕೀಪಿಂಗು, ಕಂಟ್ರೋಲಿಂಗು, ಅಂದ್ರೆ ಒಂಥರ ಪೊಲೀಸ್ ಪೆನ್ನು, ಎಲ್ಲ ರೆಕಾರ್ಡ್ ಇಡುತ್ತೆ. ಇಲ್ಲಿಂದ ಇಲ್ಲಿ ಹೋಗ್ಬೇಕು, ಟ್ರಾಫಿಕ್ ಪೊಲೀಸ್ ತರ ರೌಟಿಂಗ್ ಮಾಡುತ್ತೆ. ತಳಗಿರೋ ಎಕ್ಸಲರೇಟರ್, ಈಗ ಒಂದು ಟೆಲಿಕಾಮ್ ಎಕ್ಸಲರೇಟರು, ಒಂದು AI ಎಕ್ಸಲರೇಟರು, ಒಂದು HPC ನ್ಯಾಷನಲ್ ಸೆಕ್ಯೂರಿಟಿ ಸಲುವಾಗಿ ಎಲ್ಲ ಗುರ್ತಾಗುತ್ತೆ, ಆ ತರ ಎಕ್ಸಲರೇಟರ್. ಸೊ ಇದು ನಮ್ದು ವಿಷನ್ ಇತ್ತು ದಟ್ ನಾವು ಹೆಂಗೆ ASIC ಮತ್ತೆ FPGA ಒಂದು ಮಿಕ್ಸ್ ಕೊಡ್ಬೋದು, ವಿಚ್ ಅಲೌಸ್ ಅಸ್ ಟು ಮೇಕ್ ಥೌಸಂಡ್ಸ್ ಆಫ್ ಚಿಪ್ಸ್, ಥೌಸಂಡ್ಸ್ ಆಫ್ ಬೇರೆ ಬೇರೆ ಚಿಪ್ಸ್. ಒನ್ ಫಾರ್ ಡಿಫೆನ್ಸ್, ಒನ್ ಫಾರ್ ಟಾರ್ಗೆಟಿಂಗ್ ಮಾಡ್ಯೂಲ್ ಇನ್ ಮಿಸೈಲ್, ಇನ್ನೊಂದು ಫಾರ್ ಟೆಲಿಕಮ್ಯುನಿಕೇಶನ್ಸ್. ನಾ ಹೇಳ್ತಾ ಇದ್ನಲ್ಲ ಆ ತರ. ಇವತ್ತು ಅವು ಎಲ್ಲ ಇಂಪೋರ್ಟೆಡ್. ಅಬೌಟ್ 42 ಬಿಲಿಯನ್ ಇವತ್ತ ಇಂಪೋರ್ಟ್ ಆಗ್ತಾ ಇದೆ ಸ್ಟ್ರಾಟಜಿಕ್ ಹೈ ವ್ಯಾಲ್ಯೂ ಎಲೆಕ್ಟ್ರಾನಿಕ್ಸ್ ಚಿಪ್ಸ್ ಸಲುವಾಗಿ. ಅಂಡ್ ಆದ್ ಇಂಟೆನ್ಷನು ಅಂದ್ರೆ ಅದರಲ್ಲಿ ಎಷ್ಟಿದೆ ಚಿಪ್ಸ್ ಹೇಳಿದ್ರೆ ನಿಮಗೆ 4,000 ಬೇರೆ ಬೇರೆ ತರ ಚಿಪ್ಸ್ ಇದೆ. ಇವತ್ತು ಒಂದ್ ಚಿಪ್ ಮಾಡ್ಲಿಕ್ಕೆ 2 ವರ್ಷ, ಒಂದು 20 ಮಿಲಿಯನ್ ಹಿಡ್ಕೊಳ್ಳಿ ಮಿನಿಮಮ್. ಈಗ 4,000 ಮಾಡ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಈ ಪ್ಲಾಟ್ಫಾರ್ಮ್ ಮಾಡಿದ್ದು. ಅದರಲ್ಲಿ 80% ಫಿಕ್ಸ್ಡ್ ಮತ್ತೆ ಬೇರೆ ಬೇರೆ ಎಕ್ಸಲೇಟರ್. ನೀವು ಆಲ್ಮೋಸ್ಟ್ ಒಂದು ಲೆಗೋ ಬ್ಲಾಕ್ ತರ ಅಸೆಂಬಲ್ ಮಾಡ್ಕೊಂಡ್ ಬಿಡ್ಬೋದು ಆ ಚಿಪ್ನೆ. ಅಂಡ್ ಓಕೆ, ನನ್ನ ಕಡೆ ಇಷ್ಟು ಬ್ಲಾಕ್ಸ್ ಇದೆ, ನಾ ಈ ಬ್ಲಾಕ್ಸ್ ಅಸೆಂಬಲ್ ಮಾಡಿ ಡಿಫೆನ್ಸ್ ಕೊಟ್ಟಿದ್ದೀನಿ, ಈ ಅಸೆಂಬಲ್ ಮಾಡಿ ನಾನು CDAC ಕೊಟ್ಟಿದ್ದೀನಿ, ಇದು ಅಸೆಂಬಲ್ ಮಾಡಿ ಟೆಲಿಕಾಮ್ದವ್ರು ಕೊಟ್ಟಿದ್ದೀನಿ. ಈ ತರ ಬೇರೆ ಬೇರೆ ವೇರಿಯೇಷನ್ಸ್ ಮಾಡ್ಕೋಬಹುದು. ಅಂಡ್ ಇದರ್ಲಿಂದ ನಮ್ಗೆ ಟೈಮ್ ಟು ಮಾರ್ಕೆಟ್, ಕಾಸ್ಟ್ ಪರ್ ಚಿಪ್ ಅದೆಲ್ಲ ತುಂಬಾ ಲೋ ಬರುತ್ತೆ. ಅಂಡ್ ಔಟ್ ಆಫ್ 4,000 ವಿ ಅಟ್ ಲೀಸ್ಟ್ ಹೋಪ್ ಟು ರಿಪ್ಲೇಸ್ ಅಬೌಟ್ 100. ಸೊ ಚಿಪ್ ಅಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ನ ಸ್ವಿಸ್ ನೈಫ್ಗೆ ಕಂಪೇರ್ ಮಾಡಬಹುದಾ? ಹಾ, ಸ್ವಿಸ್ ನೈಫ್ ಕಂಪೇರ್ ಮಾಡ್ಬೋದು. ಆಲ್ದೋ ನಾನು ಸ್ವಿಸ್ ನೈಫ್ ನಲ್ಲಿ ಏನಾಗುತ್ತೆ, ಸ್ವಲ್ಪ ಜನರಲ್ ಪರ್ಪಸ್ನೆಸ್ ಬಂದ್ಬಿಡುತ್ತೆ. ಸೊ ಆ ಜನರಲ್ ಪರ್ಪಸ್ನೆಸ್ ಡೆಫಿನೆಟ್ಲಿ ಇದೆ ನಮ್ದು. ಓಕೆ, ಬಟ್ ನೀವು ಆ ಸ್ವಿಸ್ ನೈಫ್ ಒಂದು ನೈಫು ಪ್ಲಸ್ ಡೆಡಿಕೇಟೆಡ್ ಹಂಟಿಂಗ್ ನೈಫ್ ನೋಡಿದ್ರೆ ತುಂಬಾ ಶಾರ್ಪ್ ಅದು. ಓಕೆ, ಸೊ ನಮ್ದೇನ್ ಪ್ಲಾನ್ ಇದೆ ಅಂದ್ರೆ, ನಾವು ಒಂದು ಸ್ವಿಸ್ ನೈಫ್ ಬರೀ ಹೋಲ್ಡರ್ ಮಾಡಿದೇವಿ. ಅದರಲ್ಲೇ ನೀವು ಹಂಟಿಂಗ್ ನೈಫ್ನು ಹಾಕ್ಬೋದು. ನಾವು ಬೇರೆ ಬೇರೆ ತರ ಅಸೆಂಬ್ಲಿ ಇಟ್ಟಿದ್ದೀವಿ, ಮಾಡ್ಯುಲರ್ ಮಾಡ್ಬಿಟ್ಟಿದೀವಿ. ಅಂದ್ರೆ ನಿಮ್ಗೆ ಹಂಟಿಂಗ್ ನೈಫ್ ಏನ್ ಎಫಿಷಿಯನ್ಸಿ ಇದೆ, ಅದು ಸ್ವಿಸ್ ನೈಫ್ ತಗೊಂಡ್ರೆ ಹೋಗ್ಬಾರ್ದು ಅಲ್ಲ. ಅದಕ್ಕೆ ನಾವು ಅದರಲ್ಲೇ ಹಂಟಿಂಗ್ ನೈಫ್ ಅಟ್ಯಾಚ್ ಮಾಡೋದು ಒಂದು ಕ್ಷಮತೆ ಕೊಟ್ಟಿದ್ದೀವಿ. ಸೊ ಈ ತರ ಲಿಮಿಟೇಷನ್ ಇಲ್ಲ. ಅಂಡ್ ನೀವು ಪ್ರೋಗ್ರಾಮಿಂಗು, ಡೆವಲಪರ್ಸ್ಗೆ ಎಲ್ಲ ಒಂದೇ ತರ ಎಕ್ಸ್ಪೀರಿಯನ್ಸು. ಬಟ್ ನೀವು ಹಂಟಿಂಗ್ ನೈಫ್ ಹಾಕೋಬಹುದು, ನೀವು ಏನ್ ಬೇರೆ ಬೇಕಾದ್ರೂ ಹಾಕೋಬಹುದು, ಗನ್ ಹಾಕೋಬಹುದು, ಏನ್ ಬೇಕಾದಂಗೆ ಹಾಕೋಬಹುದು. ಸೊ ಅದೊಂದು ವಿಷನ್ ಇತ್ತು. ಬಹಳಷ್ಟು ಎಕ್ಸ್ಪೆರಿಮೆಂಟೇಷನ್ ಮಾಡಿ ಆ ಲೆವೆಲ್ಗೆ ಬಂದಿದ್ದೇವೆ. ದಟ್ ಬರೇ ಒಂದು ಸ್ವಿಸ್ ನೈಫ್ ಅಪ್ರೋಚ್ ತಗೊಂಡ್ರೆ ಎಲ್ಲಾ ಕಡೆ ಲಿಮಿಟ್ ಬಂದ್ಬಿಡುತ್ತೆ. ಅದರಲ್ಲೇ ನೇಲ್ ಕಟರ್ ಇರುತ್ತೆ, ಇರುತ್ತೆ, ಎಲ್ಲ ಆಲ್ ಫೀಚರ್ಸ್ ಆರ್ ಲೆಸ್ ಬೆಟರ್ ದನ್ ಡೆಡಿಕೇಟೆಡ್ ಒನ್ಸ್. ಸೊ ಆ ಟ್ರೇಡ್ ಆಫ್ ಸಾಲ್ವ್ ಮಾಡ್ಲಿಕ್ಕೆ ನಾವು ಸ್ವಿಸ್ ನೈಫ್ ಅಪ್ರೋಚ್ ಇಟ್ಕೊಂಡ್ವಿ. ಬಟ್ ಅದ್ರಲ್ಲಿ ನಿಮ್ಗೆ ಏನ್ ಬೇಕು ಅಟ್ಯಾಚ್ ಮಾಡ್ಕೊಳ್ಳಿ. ಆತರ. ಸೊ ಇದು ಶುರುವಾಗಿದ್ದ ಕಥೆನೂ ಸ್ವಲ್ಪ ಹೇಳ್ರಿ ಸರ್. ಅಂದ್ರೆ ಈಗ ಮಾರ್ಫಿಂಗ್ ಮಷಿನ್ಸ್ ನಾನು ನೋಡ್ದಂಗೆ IISc ಒಳಗೆ ಒಂದು ರಿಸರ್ಚ್ ಪ್ರಾಜೆಕ್ಟ್ ತರ ಬಹಳ ವರ್ಷ ನಡ್ಕೊಂಡು ಬಂದಿತ್ತು. ಅದಾದ್ಮೇಲೆ ಈಗ ಅದನ್ನ ಒಂದು ಕಮರ್ಷಿಯಲೈಸ್ ಮಾಡುವಂಥದ್ದು ನಡೀತಿದೆ ಅಂತ ಹೇಳಿ. ಸೊ ನಿಮ್ ಕೋ-ಫೌಂಡರ್ಸ್ ಮತ್ತೆ ಅದು ಹೆಂಗ್ ಶುರು ಆಯ್ತು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಸೊ ನಾ ಒಂದ್ ಥಿಂಗ್ ಹೇಳ್ತಿರ್ತಾ ಇರ್ತೀನಿ, ಡೀಪ್ ಟೆಕ್ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಸ್ವಲ್ಪ ಹುಚ್ಚತನ ಬೇಕು, ಬಹಳ ಹುಚ್ಚತನ ಬೇಕು, ಬಾಳ ಬೇಕು, ಕುತೂಹಲ ಬೇಕು, ಮತ್ತೆ ಹೆದರಿಕೆ ಒಟ್ಟೆ ಇರಬಾರ್ದು. ಅಂದ್ರೆ ಅದೇ ಹೇಳ್ತೇನಲ್ಲ, ಸ್ವಲ್ಪ ತಲೆಹಠ. ಎಲ್ಲಕ್ಕಿಂತ ಒರಿಜಿನಲ್ ತಲೆಹಠ ಮಾಡಿದವರು ನನ್ನ ಫೌಂಡರ್ಸು ಡಾಕ್ಟರ್ ರಂಜನಿ ನಾರಾಯಣ್ ಅಂಡ್ ಪ್ರೊಫೆಸರ್ ನಂದಿ ಅಂತೆ. ಪ್ರೊಫೆಸರ್ ನಂದಿ IISc ನಲ್ಲೇ ಪ್ರೊಫೆಸರ್ ಇದ್ರು 37 ವರ್ಷ, ಲಾಸ್ಟ್ ಇಯರ್ ರಿಟೈರ್ ಆಗಿದ್ದಾರೆ. ಅಂಡ್ ಡಾಕ್ಟರ್ ರಂಜನಿ ನಾರಾಯಣ್ ಅವರು PhD ಮಾಡಿ IISc ನಲ್ಲೇ ಇಂಡಸ್ಟ್ರಿನಲ್ಲಿ ಒಂದು 15 ವರ್ಷ ಕೆಲಸ ಮಾಡಿ IISc ಇನ್ಸೆಂಟಿವೈಸ್ ಮಾಡ್ತು ದಟ್ ನೀವು ಸ್ಟಾರ್ಟ್ಅಪ್ ಮಾಡಿ. ಓಕೆ, ನಾವು ನಿಮ್ಗೆ ಸ್ವಲ್ಪ ಹಣ ಕೊಡ್ತೇವೆ, ನೀವು ಸ್ಟಾರ್ಟ್ಅಪ್ ಮಾಡಿ 15 ಲಕ್ಷ. ಅವರು ವಿಚಾರ ಮಾಡ್ಲಾರ್ದು ಸ್ಟಾರ್ಟ್ ಮಾಡ್ಬಿಟ್ರು 15 ಲಕ್ಷನಲ್ಲೇ. ಬಟ್ ಅದು ಸ್ಲೋಲಿ ಪ್ರೊಸೆಸ್ ಹಾಕೊಂತ ರಿಸರ್ಚ್ ಮಾಡಿ, ಇದು ಮಾಡ್ಯುಲರ್ ಅಪ್ರೋಚ್ ನ ಏನ್ ಹೇಳ್ತಾ ಇದ್ದೀನಿ, ಇದೆಲ್ಲ ಒಂದು 100 ರಿಸರ್ಚ್ ಪೇಪರು. ಆಕ್ಚುಲಿ ನಿಮ್ಗೆ ಫಿಗರ್ಸ್ ಕೊಡ್ಬೇಕಂದ್ರೆ 14 PhD ಥೀಸಸ್ ಪ್ಲಸ್ 33 ಮಾಸ್ಟರ್ಸ್ ಥೀಸಸ್. ಅದೆಲ್ಲ ಬರೀ ನಮ್ ಪ್ರಾಡಕ್ಟ್ಸ್ ಈ ಲೆವೆಲ್ಗೆ ಬರೋದಕ್ಕೆ. ಅಂಡ್ ಇವತ್ತು ನಾವು ಪ್ರೀ ಪ್ರಾಡಕ್ಟ್ ಇದೇವೆ ಸರ್. ಇವತ್ತಿನ ಸ್ಟೇಜ್ ನಲ್ಲೂ ಈಗಾಗಲೇ ಆ ನಂಬರ್ ಇದೆ. ಸೊ ಆ ರಿಸರ್ಚ್
ಅವ್ರು ತಗೊಂಡ್ ಬಂದ್ರು ಆ ಲೆವೆಲ್ಗೆ. ಬಟ್ 2021 ಅಲ್ಲಿ ಅವ್ರಿಗೂ ಅನಿಸ್ತು ದಟ್ ಇದನ್ನ ಹೆಂಗ್ ಕಮರ್ಷಿಯಲೈಸ್ ಮಾಡಬೇಕು. ಇದು ಬರೀ ಒಂದು ರಿಸರ್ಚ್ ಪೇಪರ್ ಉಳಿದ್ಬಿಡ್ತಂದ್ರೆ ಇಟ್ ಇಸ್ ಅ ವೆರಿ ಬಿಗ್ ಟ್ರಾಜಿಡಿ ರೀ ಅಲ್ಲ. ಅಂದ್ರೆ ಏನ್ ಮಾಡಿ ಅಂಡ್ ಇಂಡಿಯನ್ ಅಕಾಡೆಮಿಕ್ಸ್ ನಾಗ ಬಹಳ ಫೇಮಸ್ ಇತ್ತು. ಬಟ್ ಅವ್ರಿಬ್ರು ಇಷ್ಟು ಫೋಕಸ್ ಇದ್ರು ದಟ್ ಅಗೇನ್ ಅವ್ರು ಗುರ್ತಿರ್ಲಿಲ್ಲ ದಟ್ ಕಮರ್ಷಿಯಲೈಸ್ ಮಾಡೋ ಜರ್ನಿ ಇನ್ನೂ ಡಿಫಿಕಲ್ಟ್. ರಿಸರ್ಚ್ ಸಮ್ಟೈಮ್ಸ್ ಈಸಿ ಆಗಿಬಿಡುತ್ತೆ, ಬಟ್ ಕಮರ್ಷಿಯಲೈಸೇಷನ್ ಇಸ್ ಬಹಳ ಜಾಸ್ತಿ ಪೇನ್ಫುಲ್. ಸೊ ಹಂಗಾಗಿ ಅವ್ರು ನೋಡಕತ್ರು ದಟ್ ಫಂಡಿಂಗ್ ನೋಡೋಣ, ಸ್ವಲ್ಪ ಯಾರನ್ನ ನೋಡೋಣ. ಹಂಗ್ ಆ ಟೈಮ್ನಲ್ಲಿ ನಂದು ಅವ್ರದ್ದು ಬೆಟ್ಟೆ ಆಯ್ತು. ಬೆಟ್ಟಾದಾಗ ಅವರು ಹೇಳಿದ್ರು, ಮಾತಾಡ್ಕೊಂತಿದ್ವಿ. ನಾನು ಬಹಳಷ್ಟು ಡ್ರಗ್ ಡಿಸ್ಕವರಿ, ಮೆಡಿಸಿನಲ್ ಡ್ರಗ್ ಡಿಸ್ಕವರಿಗೆ ನಾ ಕಂಪ್ಯೂಟ್ ಯೂಸ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಅವ್ರು ಹೇಳ್ದಾಗೆ ಅವ್ರ ಪ್ರೊಸೆಸರ್ ಬಗ್ಗೆ ನನ್ಗನ್ನಿಸ್ತು, ಅಯ್ಯೋ ಇದು ಬಹಳ ಜಾಸ್ತಿ ಬಿಲ್ಡಪ್ ಕೊಟ್ಬಿಟ್ಟಿದಾರಲ್ಲ, ಇದು ಏನಿದು ಅಂತ. ಸೊ ಸ್ವಲ್ಪ ಡೀಟೇಲ್ ಆಗಿ ಹೋದಾಗ ನಂಗೆ ಬಹಳ ಇಷ್ಟ ಆಯ್ತು. ಅಂಡ್ ನಾ ಹಿಂಗೆ ಕ್ಯಾಶುವಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಎಸ್ ಟು ರಿಸರ್ಚ್ ಓರಿಯೆಂಟೆಡ್ ಪೀಪಲ್ ತರ. ಅದ್ ಮಾಡುವಾಗೆ ಅವರು ಕೇಳ್ಬಿಟ್ರು ನಂಗೆ ದಟ್ ನೀ ಬಂದ್ CEO ಅಂಡ್ ಕೋ-ಫೌಂಡರ್ ಆಗ್ತೀನಪ್ಪ ಅಂತ. ಸೊ ಅಂಡ್ ವ್ಯಾಲ್ಯೂ ಸಿಸ್ಟಮ್ ಮ್ಯಾಚ್ ಇತ್ತಲ್ಲ ಫಸ್ಟ್ ಟೈಮ್. ಐ ಮೀನ್ ತುಂಬಾ ಕ್ಲೀನ್ ಮನಸ್ಸು, ವ್ಯಾಲ್ಯೂಸ್ ಸೇಮು, ಎಥಿಕ್ಸ್, ಇಂಟಿಗ್ರಿಟಿ, ಫೋಕಸ್ ಆನ್ ಚೇಂಜಿಂಗ್ ದ ಕಂಟ್ರಿ, ಈ ತರ ಎಲ್ಲ ಮ್ಯಾಚ್ ಆಯ್ತಲ್ಲ. ಅದಕ್ಕೆ ನಾನು ಹೇಳ್ಬಿಟ್ಟೆ ದಟ್ ನಾ ಬರಾಕತ್ತೀನಿ. ಐ ಮೀನ್ ದೇರ್ ಇಸ್ ನೋ ಕ್ಲಿಯರ್ ಪಾರ್ಟ್ ಟು ರೆವಿನ್ಯೂ, ಏನೂ ಇಲ್ರಿ, ಬಟ್ ಆದ್ರೂ ಕೂಡ್ ಮಾಡೋಣ ಅಂತ. ಸೊ 2021 ನಾನು ಜಾಯ್ನ್ ಆದೆ. ಅಂಡ್ ಆಗಿಂದ ದೆನ್ 2 ವರ್ಷ ನಮಗ್ ಬೇಕಾತ್ರಿ ಟು ರಿಸರ್ಚ್ ಕನ್ವರ್ಟ್ ಮಾಡಿ, ಇದು ಕಮರ್ಷಿಯಲೈಸೇಬಲ್ ಐತಿ, ನಾವು ಬರೀ ರಿಸರ್ಚ್ ಮಾಡಕತ್ತಿಲ್ಲ, ಅಕಾಡೆಮಿಕ್ ಇಲ್ಲ, ನಾವು ಆಕ್ಚುಲಿ ಕಾಂಟ್ರಿಬ್ಯೂಟ್ ಮಾಡ್ತೇವಿ, ನಾವು ಗಳಿಸ್ತೇವಿ. ಈ ಕಾನ್ಫಿಡೆನ್ಸ್ ಕೊಡಕ್ಕೆ ಮಾರ್ಕೆಟ್ಗೆ, ಗವರ್ಮೆಂಟ್ಗೆ, ವೆಂಚರ್ ಕ್ಯಾಪಿಟಲ್ಗೆ ಎಲ್ಲ 2 ವರ್ಷ ಆಯ್ತು. ಈ 2 ವರ್ಷ ಆಗಿದ್ದಾಗ ನಮ್ಗೆ ಪುಣ್ಯ ಎಲ್ಲ C2S ಅಂತ ಒಂದು ಸ್ಕೀಮ್ ಇದೆ, ಚಿಪ್ಸ್ ಟು ಸ್ಟಾರ್ಟ್ಅಪ್. ದೆನ್ ಇನ್ನೊಂದು DLI ಅಂತಿದೆ, ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್. ಅಂಡ್ ಇವು 2 ಸ್ಕೀಮ್ ಎಲ್ಲರಿಗೂ ಓಪನ್ ಇದೆ ಸರ್ ಇವತ್ತು. ಟು ಎನಿ ಆಂಟರ್ಪ್ರಿನರ್ಸ್ ಇನ್ ದ ಆಡಿಯನ್ಸ್, ಇವತ್ತು ನಿಮ್ಗೆ ಏನೂ ಎಕ್ಸ್ಕ್ಯೂಸ್ ಉಳಿದಿಲ್ಲ ಟ್ರೈ ಮಾಡ್ಲಾರ್ದಕ್ಕೆ. ಕಿಸ್ದಲ್ಲಿ ₹1 ಹಾಕೋದ್ ಬೇಕಾಗಿಲ್ಲ. ಆ ಸೌಲಭ್ಯ ಕೊಟ್ಟಿದೆ ಇವತ್ತು ಗವರ್ಮೆಂಟ್. ಸೊ ಆ ಹಣ ಪ್ಲಸ್ ವೆಂಚರ್ ಕ್ಯಾಪಿಟಲ್. ನಮ್ಗೆ ಕೆಲವೊಬ್ರು ಬಹಳ ಬೋಲ್ಡ್ ಇನ್ವೆಸ್ಟರ್ಸ್ ಅದರ, ಡೀಪ್ ಟೆಕ್ ಫೋಕಸ್ಡ್ ಇಂಡಿಯಾನಲ್ಲೇ, ಸ್ಪೆಷಾಲಿ ಇನ್ವೆಸ್ಟ್ ಅಂಡ್ ಒಬ್ರಿಬ್ರು ಅದಾರ. ಅವ್ರು ಎಲ್ಲಾರು ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ರು. ಅಂಡ್ ಅವಾಗ ನಮ್ಗೆ ಕಾನ್ಫಿಡೆನ್ಸ್ ಬಂತು ದಟ್ ನಾವು ಈಗ ಮಾಡ್ಬೋದು. ಅವಾಗ ಇರೋದು ನಾವು ಬರೀ 7 ಜನ, ಇವತ್ತು 70 ಜನ ಆಗಿದ್ದೀವಿ. ಸೊ ಆ ಜರ್ನಿ ಸ್ಲೋ ಅಂಡ್ ಸ್ಟಡಿ ಇತ್ತು, ಬಟ್ ಸ್ಟೆಪ್ ಬೈ ಸ್ಟೆಪ್ ಆಯ್ತು. ಕೋರ್ ರಿಸರ್ಚ್, ದೆನ್ ಆ ರಿಸರ್ಚ್ ಹೆಂಗೆ ಪೊಟೆನ್ಷಿಯಲಿ ಒಂದು ಕಮರ್ಷಿಯಲ್ ಮುಖ ಹಾಕ್ಬೋದು. ಅಂಡ್ ಅದ್ರ ಆದ್ಮೇಲೆ ಆ ಕಮರ್ಷಿಯಲ್ ಮುಖ ಹಾಕೋದು ಈಗ ಬರೀ ಕತೆ ಹೇಳಿ ಉಪಯೋಗ ಇಲ್ಲ. ಈಗ ಅದನ್ನ ಹೆಂಗ್ ರೆವಿನ್ಯೂ ಜನರೇಟ್ ಮಾಡಬೇಕು, ಹೆಂಗ್ ಪ್ರಾಡಕ್ಟ್ ಮಾಡಿ ಸೇಲ್ ಮಾಡಬೇಕು, ಸ್ಕೇಲ್ ಅಪ್ ಮಾಡಬೇಕು, ಸಚ್ ದಟ್ ನಮ್ಗೆ ಕಾಂಪಿಟೇಷನ್ ನಾವು ಹೆಂಗ್ ಸಾಧಿಸಬೇಕು. ಯಾಕಂದ್ರೆ ಇಂಟೆಲ್, ಎನ್ವಿಡಿಯಾ ಸುಮ್ಮನೆ ಕುಂದ್ರಲ್ಲ, ಅವರು ಕಾನ್ಸ್ಟೆಂಟ್ಲಿ ನಮ್ಗೆ ಕಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರ. ಯಾಕಂದ್ರೆ ಮತ್ತೇನಾರ ಇಲ್ಲರೆ ಪರ್ಚೇಸ್ ಮಾಡ್ಬಿಡ್ತಾರ. ಸೊ ಯು ಎರಡ್ ಥಿಂಗ್ಸ್ ಹೆಂಗ್ ಅವಾಯ್ಡ್ ಮಾಡಿ ನಾವು ಒಂದು ಲೆವೆಲ್ಗೆ ಹೋಗ್ಬೇಕು. ಅದೇ ಇವತ್ತಿನ ಟೈಮ್ ಜರ್ನಿ. ಅದೇ ಅನ್ಕೊಳ್ತಿದ್ದೆ, ಇವ್ರು ಎನ್ವಿಡಿಯಾ ಕಿಲ್ಲರ್ ಬಿಲ್ಡ್ ಮಾಡತ್ತೀರಿ ನೀವು ಅಂತೇಳಿ. ಅವ್ರಗ ಕಿಲ್ಲರ್ ಅಂಕಿ ಬಹಳ ಡಿಫಿಕಲ್ಟ್ ರೀ, ಬಟ್ ಅವ್ರಕ್ಕಿಂತ ಡಿಫ್ರೆಂಟ್ ಮಾಡಕತ್ತೇವ್ರಿ. ಯಾಕಂದ್ರ ಏನಾಗತ್ತ, ಎನ್ವಿಡಿಯಾ ಕಡೆ hundreds of billions ಇದೆ ರೀ. ಅಂಡ್ ಇಷ್ಟು ಸ್ಟ್ರಾಂಗ್ ಮ್ಯಾನ್ ಫೋರ್ಸ್ ಇದೆಲ್ಲ, ಅವ್ರು ನಮ್ಗಿಂತ ಒಂದು 7-8 ವರ್ಷ ಮುಂದಿರ್ತಾರೆ. ಅಂಡ್ ಏನಾಗುತ್ತೆ ದಟ್ ಇಸ್ ಅ ಬ್ಯಾಟಲ್ ವಿ ಕ್ಯಾನ್ ವಿನ್ ಪೊಟೆನ್ಷಿಯಲಿ. ಬಟ್ ದೆನ್ ಅದರಲ್ಲೇ ನಮ್ಗೆ ಒಂದು 100 ಬಿಲಿಯನ್ ಬೇಕ್ರಿ ಗೌರ್ಮೆಂಟ್ಲಿಂದ. ದೆನ್ ನಮ್ಗೆ ಅಪ್ಲಿಕೇಶನ್ಸ್ ಬೇಕು ಅಂದ್ರೆ ನಾವು ಆರ್ಟಿಫಿಷಿಯಲಿ ವಿನ್ ಮಾಡ್ಬೋದು. ಬಟ್ ನಿಮ್ಗೆ ಆರ್ಗ್ಯಾನಿಕ್ಲಿ ವಿನ್ ಮಾಡ್ಬೇಕಂದ್ರ ನಾವ್ ಯಾವಾಗ್ಲೂ ಈ ಜಾಗ ಹುಡುಕ್ಬೇಕು. ಎಲ್ಲೇ ನಂದು ದಾರಾ ಸಿಂಗ್ಲಿಂದ ನನ್ ಫೈಟ್ ಇಲ್ಲ ರೀ, ನಾ ಮೈಕ್ ಟೈಸನ್ ಫೈಟ್ ಮಾಡಕತ್ತಿಲ್ಲ, ನಾ ಇರೋದು ಒಂದು ಚಿಕ್ಕ ಹುಡುಗಿಲಿಂದ ಫೈಟ್ ಮಾಡ್ತಾ ಇದೀನಿ ಅಲ್ರಿ, ಇಲ್ಲಿ ನಂಗೆ ವಿನ್ ಆಗೋದಿದೆ. ಓಕೆ, ಸೊ ಆ ತರ ನಮ್ ಫೈಟ್ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಮ್ ಪ್ರೊಸೆಸರ್ ಇವತ್ತು ಎಲ್ಲ ಮಾಡ್ಬೋದು, ಅವ್ರು ಏನ್ ಮಾಡ್ತಾ ಇದಾರ ಎನ್ವಿಡಿಯಾ, ಬಟ್ ನಾವು ಅವ್ರ ಎರಿನಾನಲ್ಲೇ ಇಳಿಯಲ್ಲ. ನಾವು ಆಟ ಆಡೋದು ಬೇರೆ ಕಡೆ, ಆಟ ಆಡಿ ಸ್ವಲ್ಪ ನಮ್ ಸ್ಟ್ರೆಚರ್ ಮಾಡಿ ಒಂದು ಫೌಂಡೇಶನ್ ಮಾಡ್ಕೊಂಡು 1-2 ಫ್ಲೋರ್ ಕಟ್ಟಿ ಅದರ ಆದ್ಮೇಲೆ ಬನ್ನಿ ಅಂತ, ಆ ತರ ನಮ್ದು ಅಪ್ರೋಚ್ ಸರ್. ಸೊ ಇಲ್ದಿದ್ರೆ ಏನಾಗುತ್ತೆ, ನೀವು ಕ್ಯಾಪಿಟಲ್ ಕನ್ಸ್ಟ್ರೆಂಟು, ಟ್ಯಾಲೆಂಟ್ ಕನ್ಸ್ಟ್ರೆಂಟು, ಪ್ಲಸ್ ಟೆಕ್ನಾಲಜಿ ಕನ್ಸ್ಟ್ರೆಂಟು, ಅದೆಲ್ಲ ಮಾಡುವಾಗ ನೀವು ಲೂಸಿಂಗ್ ಬ್ಯಾಟಲ್. ಅಂದ್ರೆ ನಾವೇ ಅಳ್ಳ ತರ್ತಾ ಇದೀವಿ ಅಂತಂದ್ರೆ. ಸೊ ಅದಕ್ಕೆ ನಾವು ತುಂಬಾ ಕೇರ್ಫುಲ್ ಇದೇವಿ ದಟ್ ಎಲ್ಲೇ ಎನ್ವಿಡಿಯಾ ಇಲ್ಲ, ಇಂಟೆಲ್ ಇಲ್ಲ, ಏನು ಹೊಸಾದ್ ಬರ್ತಾ ಇದೆ ಅಲ್ಲಿ ಮಾಡಿಬಿಟ್ರೆ ನಮ್ಗೆ ಅದು ಗ್ರೋ ಆಗ್ಲಿಕ್ಕೆ ಟೈಮ್ ಸಿಗುತ್ತೆ. ಎಂಟ್ರಿ ಬ್ಯಾರಿಯರ್ ಕಡಿಮೆ ಇರೋ ಕಡೆನೇ ಹೋಗ್ಬೇಕಂತ. ಹೌದು, ಚಲೋ ಥಿಂಕಿಂಗ್. ಎಂಟ್ರಿ ಬ್ಯಾರಿಯರ್ ಒಂದಾಯ್ತು ರೀ, ಅದರಲ್ಲೇ ಎಲ್ಲೇ ಎಕ್ಸಿಸ್ಟಿಂಗ್ ಕಾಂಪಿಟೇಷನ್ ಇಲ್ದ್ರ ಇನ್ಕಂಬೆಂಟ್ಸ್ ಅಂತ ಹೇಳ್ತಾ ಇದೇವಲ್ಲ, ಅವ್ರು ಇಲ್ಲ. ಅಂದ್ರೆ ನಮ್ಗೆ ಎಲ್ಲರ ಏನೆಲ್ಲ ಹೊತ್ಕೊಳ್ಳಿ ಏನಾಗತ್ತೆ ರೀ, ಇವತ್ತೆ ಎನ್ವಿಡಿಯಾ ನಂಗೆ ಇಷ್ಟು ಟಾಪ್ಸ್ ಪರ್ ವಾಟ್, ಇದು ಅವ್ರದ್ದು ನಾವ್ ಹೆಂಗ ಕಿಲೋಮೀಟರ್ ಪರ್ ಲೀಟರ್ ಅಂತ ಹೇಳ್ತೇವಲ್ರಿ ಗಾಡಿಯಾಗ, ಮೈಲೇಜ್ ತರ, ಹಂಗ
AI ಪ್ರೊಸೆಸರ್ಸ್ ನಲ್ಲೇ ಟಾಪ್ಸ್ ಪರ್ ವಾಟ್ ಅಂತ ಓದಿರುತ್ತೆ ಟೆರಾ ಆಪರೇಷನ್ಸ್ ಪರ್ ಸೆಕೆಂಡ್. ಓಕೆ, ಅದ್ ಮೆಷರ್ ಪರ್ ಸೆಕೆಂಡ್ ಪರ್ ವಾಟ್ ಆಫ್ ಎನರ್ಜಿ ಕನ್ಸ್ಯೂಮ್ಡ್ ಈ ತರ ರೀ. ಈಗ ಫಸ್ಟ್ ಟೈಮ್ ನೀವು ಅವ್ರು ನಮ್ ಕಂಪೇರ್ ಮಾಡ್ಬಿಟ್ರ ಅವರು ಆಗ್ಲೇ 100 ಬಿಲಿಯನ್ ಹಾಕಿದಾರ, ಏನ್ ಹಾಕಿದಾರ, ನಮ್ದ್ರಲ್ಲೇ ನಮ್ಗೆ ಅಷ್ಟು ಹಾಕೋ ಕೆಪಾಸಿಟಿ ಇಲ್ಲ, ಹೆಂಗ್ ಮ್ಯಾಚ್ ಮಾಡ್ತೇವ್ರಿ? ಸೊ ದಟ್ ಈಸ್ ಒನ್ ಥಿಂಗ್ ಇಸ್ ನಮ್ಗೆ ಎಂಟ್ರಿ ಬ್ಯಾರಿಯರ್ ಬಂದ್ಬಿಡುತ್ತೆ. ನಾವು ಒಂದು ಹೊಸ ಏರಿಯಾನಲ್ಲಿ ಹೋದ್ರೆ ಎಲ್ಲಿ ಎನ್ವಿಡಿಯಾಗೆ ಅದು 100 ಮಿಲಿಯನ್ 500 ಮಿಲಿಯನ್ 1 ಬಿಲಿಯನ್ ಮಾರ್ಕೆಟ್ ಇದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ಅವ್ರು ಆ ಏರಿಯಾ ನೋಡಲ್ಲ, ನಾವು ಆ ಏರಿಯಾನಲ್ಲಿ ಹೋಗ್ತೇವೆ. ಸೆಕೆಂಡ್ ಇನ್ನೊಂದು ಕ್ರೈಟೇರಿಯಾ ಏನಿರ್ತಾರೆ ನಮ್ದು, ದಟ್ ಓಕೆ ನಾಳೆ ಈ ಏರಿಯಾ ದೊಡ್ಡದಾಗ್ಬಿಡ್ತಂದ್ರೆ 10 ಬಿಲಿಯನ್ 100 ಬಿಲಿಯನ್ ಹಂಗಾಯ್ತಂದ್ರ ಅವಾಗ ಎನ್ವಿಡಿಯಾ ಈಗ ಸಡನ್ಲಿ 100 ಬಿಲಿಯನ್ ಹಾಕಿ ಇವ್ರನ್ನ ಹೊರಗೆ ಹಾಕಂತ ಹೇಳಿದ್ರ ಅವಾಗ ನಾವ್ ಹೊರಗೆ ಆಗ್ಬಾರ್ದ್ರಿ. ನಮ್ದು ಆರ್ಕಿಟೆಕ್ಚರ್, ನಮ್ದು ಡಿಸೈನ್ ನಲ್ಲೇ ಆ ಕ್ಷಮತೆ ಇದೆಯಲ್ಲೋ, IP ಡಿಫ್ರೆನ್ಸಿಯೇಷನ್ ಇಲ್ಲ. ಎನ್ವಿಡಿಯಾ ಬರೀ ರೊಕ್ಕ ಹಾಕಿದ್ರಾಗಲ್ಲ, ಅವ್ರು ಫುಲ್ ಆರ್ಕಿಟೆಕ್ಚರ್ ಚೇಂಜ್ ಮಾಡ್ಕೋಬೇಕು, ಅದಾಗಲ್ಲ. ಅಂದ್ರೆ ಬಿಲ್ಡ್ ಆಗಿರ್ಬೇಕು ನಿಮ್ಗೆ ಅಷ್ಟು. ಎಕ್ಸಾಕ್ಟ್ಲಿ ಡಿಫೆನ್ಸಿಬಲ್ ಇರ್ಬೇಕು, ಡಿಫೆನ್ಸಿಬಲ್ ಇರ್ಬೇಕು. ಸೊ ಆದ್ ಎರಡನೇದು ನೋಡ್ತೇವೆ. ಅಂಡ್ ಥರ್ಡ್ ಕ್ರೈಟೀರಿಯಾ, ಯಾವ ಏರಿಯಾನಲ್ಲಿ ಕೆಲಸ ಮಾಡ್ತಾ ಇದೀವಿ ಅವ್ರು ಹಣ ಕೊಡಕ್ ತಯಾರಿದಾರಲ್ಲ. ಕೊಡಕ್ ತಯಾರಿಲ್ಲ ಅಂದ್ರ ದೆನ್ ಇಟ್ ಇಸ್ ಗೋಸ್ ನೋವೇರ್. ಸೊ ಇವು 3 ಕ್ರೈಟೀರಿಯಾಸ್ ಇರ್ತಲ್ರಿ, 3 ಸರ್ಕಲ್ಸ್ ವೆನ್ ಡೈಗ್ರಾಮ್ ಮಾಡಿ ಇಂಟರ್ಸೆಕ್ಷನ್ ಇಂದ ನಾವು ಒಂದು ಫಸ್ಟ್ ಎಲ್ಲೇ ಹೋಗಿ ನಾವು ಫೈಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ರೈಟ್. ಇಂಟ್ರೆಸ್ಟಿಂಗ್ ಟೇಕ್. ಸೊ ನೀವು ಈಗ ಸೆಮಿ ಕಂಡಕ್ಟರ್ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ನಮ್ಮ ನೋಡುಗರಿಗೆ ಒಂದು ಸಂದೇಹ ಬಂದಿರುತ್ತೆ. ಹೇಳಿದ್ದು ಇಂಟ್ರೋ ಕೊಡಬೇಕಾದ್ರೆ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರು. ಇಷ್ಟು ನಿರರ್ಗಳವಾಗಿ ಇಷ್ಟೊಂದು ಪರಿಣಿತಿಯಿಂದ ಮಾತಾಡ್ತಿದ್ದಾರೆ. ಸೊ ನಿಮ್ಮ ಎಜುಕೇಶನ್ ಜರ್ನಿನ ಕೇಳಬೇಕೀಗ. ಸೊ ಎಲ್ಲಿ ಎಜುಕೇಶನ್ ಮಾಡಿದ್ರಿ ನೀವು? BMS, ಸ್ಟ್ಯಾನ್ಫರ್ಡ್, ಈ ಜರ್ನಿ ಬಗ್ಗೆ ಹೇಳ್ತೀರಾ? ಡೆಫಿನೆಟ್ಲಿ ಐ ಥಿಂಕ್ ಬಹಳ ಇಂಟ್ರೆಸ್ಟಿಂಗ್ ಐತ್ರಿ. ನೀವು ಇಂದೋರಲ್ಲಿ ಹುಟ್ಟಿದ್ದು ಅಥವಾ ಬೆಳೆದಿದ್ದು? ಇಲ್ಲ, ಹುಟ್ಟಿದ್ದು ಧಾರವಾಡ ಹುಬ್ಳಿ ನಗರ, ಬಟ್ ಬೆಳೆದಿದ್ದು ಇಂದೋರ್, ನಾರ್ತ್ ಇಂಡಿಯಾ. 10ನೇ ಮಟ್ಟ PU ಕರ್ನಾಟಕ ಕಾಲೇಜ್ ಧಾರವಾಡನಾಗ ರೀ. KCD. ಹೌದ್ರಿ, KCDನಾಗ. ಮತ್ತ BMS. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ ಒಂದು ಡಿಸ್ಕ್ಲೋಜರ್ ಅಂದ್ರೆ ಅಕಾಡೆಮಿಕ್ಲಿ ನಾ ಎಂದೂ ಎಕ್ಸಲೆಂಟ್ ಇರಲಿಲ್ಲ. ಎಕ್ಸಲೆಂಟ್ ಬಿಡ್ರಿ, ಅವರೇಜ್ ಇನ್ನೂ ಇರಲಿಲ್ಲ ಐ ಥಿಂಕ್. ಬಟ್ ಒಂದ್ ಏನಿತ್ರಿ, ಬಹಳ ಕುತೂಹಲ ಆಗ್ತು. ಅಂದ್ರ ಏನಿತ್ತಂದ್ರೂ ಎಕ್ಸ್ಪ್ಲೋರ್ ಮಾಡೋದು. ಅದೇ ನಮ್ಮ ಸಿಸ್ಟರು ಅಕಾಡೆಮಿಕ್ಲಿ ಯಾವಾಗ್ಲೂ ಫಸ್ಟ್ ರ್ಯಾಂಕರು, ಸೆಕೆಂಡ್ ರ್ಯಾಂಕರು, ಐ ಮೀನ್ 99.9 ಬಿಟ್ಟು 90 ಬಂದ್ಬಿಡ್ತಂದ್ರೆ ಅಳಾಕ್ ಸ್ಟಾರ್ಟ್ ಆಗೋದು, ಅವೆಲ್ಲ ನಮ್ಗೆ ತಿಳಿತಿರ್ನೇ ಇರ್ಲಿಲ್ಲ ರೀ, ನಮ್ಗೆ ಅಷ್ಟು ಗುರ್ತಿರ್ಲಿಲ್ಲ. ಬಟ್ ಏನಿರುತ್ತೆ, ಇದ್ ಒಂದ್ ಐಟಮ್ ನಾ ಬಹಳ ಸ್ಟ್ರೆಸ್ ಮಾಡ್ತೇನೆ. ಇವನ್ ನನ್ನ ಮಕ್ಳಿಗೂ ನಾನು ಇವತ್ತು ಹೇಳ್ತೀನಿ, ನಿಮ್ ಮಾರ್ಕ್ಸ್ ಓಕೆ ಸ್ವಲ್ಪ ಹಿಂದೆ ಮುಂದೆ ಆಗ್ಲಿ ನಡೆಯುತ್ತೆ, ಬಟ್ ನಿಮ್ದು ಕ್ಯೂರಿಯಾಸಿಟಿ ಇರ್ಲಿಲ್ಲ ಅಂದ್ರೆ ಮುಂದೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಇದು ಒಂದ್ ಐಟಮ್ ಇದೆ ದಟ್ ನಂಗೆ ಕ್ಯೂರಿಯಾಸಿಟಿ ಇದ್ದಿದ್ದಕ್ಕೆ ನಂದು ಇದ್ದಿದ್ದ ಫೀಲ್ಡು, ನಂದು ಹೊಸ ಫೀಲ್ಡು ಶಿಫ್ಟ್ ಆಗೋದು, ಸ್ಟಾರ್ಟಿಂಗ್ ಫ್ರಮ್ ಝೀರೋ ಅಗೇನ್ ಗೋಯಿಂಗ್ ಬಿಲ್ಡಿಂಗ್ ಅಪ್, ಇದೆಲ್ಲ ಕ್ಯೂರಿಯಾಸಿಟಿ ಇರ್ಲಾರ್ದ ಸಾಧ್ಯನೇ ಇಲ್ಲ. ಓಕೆ, ಸೊ ಸ್ಟಾರ್ಟಿಂಗ್ ನಲ್ಲೇ ನಾ ಬಹಳ ಕ್ಯೂರಿಯಸ್ ಇದ್ದೆ. ಅಂಡ್ ಅದರಲ್ಲಿ ಸ್ಕೂಲಿಂಗ್ ನಲ್ಲೇನೆ ತುಂಬಾ ಓದ್ತಿದ್ವಿ ನಾವು. ಓಕೆ, ಏನ್ ಕಾರಣ ಓದೋದಕ್ಕೆ? ನಿಮ್ಮ ಮನೆಯೊಳಗೆ ಏನಾದ್ರು ಸ್ವಲ್ಪ ಓದು ವಾತಾವರಣ ಇತ್ತೇನ್ರಿ? ಹೌದ್ರಿ. ಸೊ ಇದೊಂದು ಬಹಳ ಇಂಪಾರ್ಟೆಂಟ್ ಇವತ್ತಿಗೆ. ನಮ್ಮ ಮಕ್ಳು ಬಹಳ ಜಾಸ್ತಿ ಓದಲ್ಲ, ಬಟ್ ನಾವು ಬುಕ್ಸ್ ಎಲ್ಲ ಇಟ್ಟಿರ್ತೀವಿ. ಸೊ ಅದೇ ಅಟ್ಲೀಸ್ಟ್ ಬೋರ್ ಆಗಿರೋ ಓದ್ಬಿಡ್ಲಿ ಅಂತ ಇಲ್ಲದ್ರೆ ಇಂಟರ್ನೆಟ್ ಆಫ್ ಮಾಡಿದಾಗ ಓದ್ಲಿ ಅಂತ. ಬಟ್ ನಮ್ ಕಾಲ್ನಲ್ಲೇ ನಾವು ಎವ್ರಿ ವರ್ಷ ಧಾರವಾಡ ಹೋಗ್ತಿದ್ವಿ. 2 ತಿಂಗಳ 3 ತಿಂಗಳ ಸಾಲಿ ಸೂಟಿ ಇದ್ದಾಗ ಇರೋದು. ಅಲ್ಲಿ ನಮ್ಮ ಅಜ್ಜಾರ ಜೊತೆ ಇರ್ತಿದ್ವಿ. ಅವ್ರ ಕಡೆ ಬರೀ ಬುಕ್ಸ್. ಆ ಟೈಮ್ ನಲ್ಲಿ ಟಿವಿ ಇಲ್ಲ, ವಿಡಿಯೋ ಗೇಮ್ ಇಲ್ಲ, ಯೂಟ್ಯೂಬ್ ಇಲ್ಲ, ಏನೂ ಇಲ್ಲ ಅಲ್ರಿ. ಸೊ ಅದಕ್ಕೆ ಫೋರ್ಸಿಬ್ಲಿ ನಾವು ಪುಸ್ತಕ ಓದ್ತಿದ್ವಿ. ಆ ಪುಸ್ತಕನಲ್ಲೇ ಮೊದಲು ಜೋಕ್ ಹುಡುಕ್ತಿದ್ವಿ, ಏನಾರು ಫನಿ ಹುಡುಕ್ತಿದ್ವಿ. ಆ ಜೋಕ್ ಓದ್ಕೊಂತ 1 ಪೇಜ್ ಹಿಂದೆ 1 ಪೇಜ್ ಮುಂದೆ ಓದಾಕ್ ಚಾಲು ಆತ್ರಿ. ಅದೀಗ 20 ಪುಸ್ತಕ ಓದಿದ್ಮೇಲೆ ಗುರ್ತಾತು ನಾವ್ ಏನ್ ಓದಾಕತ್ತಿದ್ವಿ ರೀ, ಓಶೋ. ಇದು 6ನೇ 7ನೇ ಮಾತ. ಸೊ ನಾವು ಜೋಕ್ ನೋಡಕತ್ತಿದ್ವಿ, ನಮ್ಗೇನು ಇಂಟ್ರೆಸ್ಟ್ ಇರ್ಲಿಲ್ಲ ಅದ್ರಾಗ. ಬಟ್ 1 ಪೇಜ್ ಹಿಂದೆ ಮುಂದ ಇದು ಚಲೋ ಐತಲ್ಲ, 1 ಪೇಜ್ ಹಿಂದ ಮುಂದ, ದೆನ್ 2 ಪೇಜ್ ಹಿಂದೆ ಮುಂದೊತ್ತು ಗುರ್ತಾಗ್ಲಾರ್ದ 7ನೇ ಮಟ್ಟ ಒಂದು 200-300 ಪುಸ್ತಕ. ಈಸ್ಟರ್ನ್ ಬ್ರಾಂಚ್ ಆಫ್ ಫಿಲಾಸಫಿ, ವೆಸ್ಟರ್ನ್ ಬ್ರಾಂಚ್ ಆಫ್ ಫಿಲಾಸಫಿ, ಮೆಟಾಫಿಸಿಕ್ಸ್, ಎಕ್ಸಿಸ್ಟೆನ್ಷಿಯಲಿಸಮ್, ಫಿಸಿಕ್ಸ್, ಈ ತರ ಎಲ್ಲ ಸಬ್ಜೆಕ್ಟ್ಸು ನಮ್ಮ ಅಪ್ಪ ಅಮ್ಮ ನಮ್ಗೆ ಹೇಳ್ತಿದ್ರು, ಏನಪ್ಪ ನೀನು ಪುಸ್ತಕ ಓದೋ ಬಿಟ್ಟು, ನಿನ್ನ ಅಭ್ಯಾಸ ಪುಸ್ತಕ ಓದೋದು ಬಿಟ್ಟು ನೀ ಇಂಥ ಎಲ್ಲ ಓದ್ತಾ ಇರ್ತೀವಿ. ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ ಅಲ್ರಿ ಸರ್ ನಮ್ಗೆ, ಬೈ ಹಾರ್ಟ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಬಟ್ ಇದೆಲ್ಲ ಅವಾಗ ತಿಳಿತಿದ್ದಿಲ್ಲ, ಅವಾಗ ಅಡ್ಕೊಂಡು ಓದ್ತಿದ್ವಿ. ಸೊ ಈ ಹ್ಯಾಬಿಟ್ ಸಲುವಾಗಿ ಏನಾಯ್ತು, ಇದ್ರದ್ದು ರಿಯಲ್ ವ್ಯಾಲ್ಯೂ ಗೊತ್ತಾಯ್ತು ಮಚ್ ಲೇಟರ್ ಡೌನ್ ದ ಲೈನ್. ಸೊ ಒಂದ್ಸತಿ ಇಂಜಿನಿಯರಿಂಗ್ ಹೋದ್ವಿ, ಅದ್ರಾಗೂ ಸೇಮ್ ರೀ, ನಾವು ಏನು ಜಾಸ್ತಿ ಓದಿದ್ದಿಲ್ಲ, ಏನೂ ಆಗಿದ್ದಿಲ್ಲ. ಫೈನಲಿ BMS ಮುಗ್ದಾಗ ಸ್ವಲ್ಪ ಸೀರಿಯಸ್ನೆಸ್ ಬರ್ತೈತ್ರಿ. ಎಷ್ಟೋ ಹುಚ್ಚಿರ್ಲಿ ಹುಡುಗ, ಒಂದ್ ಲೆವೆಲ್ ಬಂದ್ಮೇಲೆ ಮಾಡ್ಬೇಕಪ್ಪ, ಏನಾರು ಮಾಡ್ಬೇಕು, ಬರ್ತೈತ್ರಿ ಸ್ವಲ್ಪ ಟೆನ್ಷನ್. ಈಗ ಏನಿತ್ತು, ಬಹಳ ಓಪನ್ ಇಮ್ಯಾಜಿನೇಷನ್ ಐತ್ರಿ. ಈ ಪುಸ್ತಕ ಓದಿದ್ದಕ್ಕ ಏನೂ ನಮ್ಗೆ ಲಿಮಿಟೇಷನ್ ಇದೆ ಅಂತ ಅನಿಸ್ತಾನೆ ಇರ್ಲಿಲ್ರಿ. ಐ ಮೀನ್ ಇದನ್ನ ಹೇಳುದು ನಾನು ಸ್ವಲ್ಪ ಹುಚ್ಚತನ ಅಂತ ಹೇಳ್ತಾ ಇದ್ನಲ್ರಿ, ಯು ಹ್ಯಾವ್ ಟು ಬಿ ಲಿಟಲ್ ಮ್ಯಾಡ್. ವೈ ಕಾಂಟ್ ಐ ಗೆಟ್ ಇನ್ ಟು ಸ್ಟ್ಯಾನ್ಫರ್ಡ್? ಐ ಮೀನ್
can I get into Stanford was another question for me. I was like, why not would always be the question. So hang ಮಾಡಿ I was like, okay, ಕೊಡೋಣಪ್ಪ GRE. ಯಾರನ್ನೋ ಕೇಳಿದ್ವಿ ಹಿಂಗ ಆಜು ಬಾಜು ದಟ್ ಎಷ್ಟು ಇರ್ಬೇಕಪ್ಪ ಚಲೋ ಯೂನಿವರ್ಸಿಟಿ ಹೋಗಕ್ಕೆ ಐವಿ ಲೀಗ್ ಅವ್ರು ಹೇಳಿದ್ರು 1500 ಮೇಲೆ ಬಂದ್ರೆ ಚಲೋ. ಸೊ ಎಲ್ಲಾ ನೋಡಿದ್ವಿ ಅಂಡ್ ಎಕ್ಸಾಮ್ ಕುಂತಾಗ ಅವಾಗ ಗೊತ್ತಾತ್ರಿ ಇದು ಸ್ಟ್ಯಾಂಡರ್ಡೈಸ್ ಟೆಸ್ಟ್ ಏನ್ ಅದಾವಲ್ರಿ ಇಂಟರ್ನ್ಯಾಷನಲಿ ಅವು ನಮ್ಮ IIT JEE ಯುನೋ ನಿಮ್ಮ KCET ಆರ್ NEET ಆ ತರ ಇಲ್ಲ ವೇರ್ ಮೆಮರೈಸೇಷನ್ ಪ್ಲೇಸ್ ಅ ಲಾಟ್ ಆಫ್ ರೋಲ್. ಅಲ್ಲೇ ಏನಂದ್ರೆ ಫಸ್ಟ್ ಪ್ರಿನ್ಸಿಪಲ್ಸ್ ಥಿಂಕಿಂಗ್ ರೀ. ನಿಮ್ಗೆ ಏನೂ ಇಲ್ಲ, ನೀವು ಅಂದ್ರೆ ಇಮ್ಯಾಜಿನ್ ಮಾಡಿ ನೀವು ಐಲ್ಯಾಂಡ್ ನಲ್ಲಿ ಒಬ್ಬರೇ ಉಳಿದ್ಬಿಟ್ಟಿದ್ರ, ಈಗ ಯು ಹ್ಯಾವ್ ಟು ಇನ್ವೆಂಟ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ಸ್ ಮಷೀನ್ ಸಮ್ ಸೋರ್ಸ್ ಆಫ್ ಫೈರ್ ಆ ತರ ಎಲ್ಲ ಬಂತಂದ್ರೆ ಚಾಲೆಂಜ್ ನಿಮ್ದು ಎಷ್ಟು ಸ್ಟ್ರಾಂಗ್ ಇದೆ ಥಿಂಕಿಂಗ್. ಏನು ಪುಸ್ತಕ ಇಲ್ಲ ಅವಾಗ ಬೈ ಹಾರ್ಟ್ ಏನಿಲ್ಲ. ಸೊ ಆ ಎಬಿಲಿಟಿ ಬಹಳ ಹೆಲ್ಪ್ ಆತ್ರಿ ಅಂಡ್ ಅದ್ರಲ್ಲಿ ಸ್ಕೋರ್ ಚೆನ್ನಾಗಿ ಬಂತು. ಪ್ಲಸ್ ಅನದರ್ ಸೈಡ್ ಎಫೆಕ್ಟ್ ಏನೈತ್ರಿ, ಇಮ್ಯಾಜಿನೇಷನ್ ಇದ್ದಿದ್ದಕ್ಕೆ ಬಹಳ ಎಕ್ಸ್ಪ್ಲೋರ್ ಮಾಡ್ತಿದ್ವಿ ರೀ. ಕನೆಕ್ಟಿಂಗ್ ಡಿಫ್ರೆಂಟ್ ಕಂಪ್ಯೂಟಿಂಗ್ ಎಲಿಮೆಂಟ್ಸ್ ಟುಗೆದರ್, ಫರ್ಮೆಂಟೇಷನ್ಯಾಗ ರಿಸರ್ಚು, ಬಯಾಲಜಿನಾಗ ರಿಸರ್ಚು, ಎಲ್ಲ ಪ್ರಾಜೆಕ್ಟ್ಸ್ ಇರ್ತಿತ್ತಲ್ರಿ. ನಾವು ಪ್ರಾಜೆಕ್ಟ್ಸ್ ಎಂದು ಸೀಲ್ ತಗೊಳ್ಳಿಕ್ಕೆ ಮಾರ್ಕ್ಸ್ ತಗೊಳ್ಳಿಕ್ಕೆ ಮಾಡೇ ಇಲ್ಲ. ಆ ಮಾರ್ಕ್ಸ್ ಬೇಕಾದ್ರೆ ಕಡಿಮೆ ಬರ್ಲಿ, ಬಟ್ ಒರಿಜಿನಲ್ ಪ್ರಾಜೆಕ್ಟ್ ಮಾಡಿ ಬರ್ತೇವೆ ಬಿಕಾಸ್ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ. ನನ್ನ ಕಲೀಗ್ಸ್ ಯಾರು ಪ್ರಾಜೆಕ್ಟ್ ನಲ್ಲಿ ಇದ್ರು ಅವ್ರಿಗೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಅವ್ರು ಯಾಕೆ ಇಷ್ಟು ಮಾಡ್ತಾ ಇದೆಯಪ್ಪ ಅಂತಂತಿತ್ತು. ನನಗೆ ಮಜಾ ಬರ್ತಾ ಇದೆ ಅದಕ್ಕೆ ಮಾಡ್ತಾ ಇದ್ದೇನೆ, ನನಗೆ ಮಾರ್ಕ್ಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸೊ ಇದ್ ಮಾಡ್ಕೊಂತು ಸ್ಟ್ಯಾನ್ಫೋರ್ಡ್ ತುಂಬಾ ಈಸಿ ಆಗ್ಬಿಡ್ತು. ಅವರು ಹೇಳಿದ್ರು ದಟ್ ನಾ ಬಂದಾಗೆ ದಟ್ ಇಷ್ಟು ಹೈ ಸ್ಕೋರ್ ನಾವು ನೋಡಿಲ್ಲಪ್ಪ, ಪ್ಲಸ್ ಇನ್ ರಿಸರ್ಚ್ ಬಹಳ ಐತಿ, ಸೊ ವಿ ಇಗ್ನೋರ್ಡ್ ಯುವರ್ ಮಾರ್ಕ್ಸ್. ಇದು ನಂಗೆ ಗುರ್ತಿರ್ಲಿಲ್ಲ ಮಾಡುವಾಗ ಅಪ್ಲಿಕೇಶನ್. ಸೊ ಇಟ್ ಗೋಸ್ ಟು ಟೆಲ್ ಇವತ್ತಿಗೆ ಪೇರೆಂಟ್ಸ್ಗೂ ಇದು ಸಲಹೆ. ನನಗೂ ಬಹಳ ಹೆದರಿಕೆ ಆಗ್ತೈತಿ, ಯಾಕಂದ್ರೆ ನಮ್ಮ ಮಕ್ಳು ಸ್ವಲ್ಪ ಕ್ಯೂರಿಯಾಸಿಟಿ ಕಡಿಮೆ ರೀ. ನಾನು ಆಗಬೇಕಪ್ಪ ಅಂತ ಹೇಳ್ತೀನಿ, ಬಟ್ ನಾನು ನೋಡ್ತಾ ಇರ್ತೀನಿ ದಟ್ ಅವ್ರು ಸ್ವಲ್ಪ ಬೇರೆ ಸ್ಪಿಯರ್ಸ್ ನಲ್ಲಿ ಟ್ಯಾಲೆಂಟ್ ಇದಾರ. ಎಲ್ಲೇ ಟ್ಯಾಲೆಂಟ್ ಇದಾರ ಸ್ವಲ್ಪ ಅವ್ರಿಗೆ ಲೆವೆಲ್ಗೆ ಸ್ವಲ್ಪ ಎಬ್ಸಿದ್ರೆ ಆಟೋಮ್ಯಾಟಿಕ್ಲಿ ಸಂಹೌ ಅದು ಆಗುತ್ತೆ, ಇಟ್ ಕಮ್ಸ್ ಟುಗೆದರ್. ಸೊ ಇದಾಗಿಂದ ಸ್ಟ್ಯಾನ್ಫೋರ್ಡ್ ನಲ್ಲಿ ಬಂತು. ಸ್ಟ್ಯಾನ್ಫೋರ್ಡ್ ನಲ್ಲಿ ರಿಯಲ್ ಎಜುಕೇಶನ್ ಆಯ್ತು. ಅಲ್ಲಿ ಗೊತ್ತಾಯ್ತು ದಟ್ ಲೆವೆಲ್ ಡಿಫರೆನ್ಸ್ ಎಷ್ಟೈತ್ರಿ. ಲೆವೆಲ್ ಡಿಫರೆನ್ಸ್ ನಾಟ್ ಇನ್ ಟರ್ಮ್ಸ್ ಆಫ್ IQ, EQ, ಬಟ್ ಜಸ್ಟ್ ಇನ್ ಟರ್ಮ್ಸ್ ಆಫ್ ಫ್ರೇಮ್ ಆಫ್ ರೆಫರೆನ್ಸ್. ಅವ್ರ ವಿಚಾರ ಮಾಡೋ ಪದ್ಧತಿ, ಅವ್ರ ವಿಚಾರ ಮಾಡೋ ಲೆವೆಲ್ ಇಷ್ಟ ಹೈ ಐತಲ್ರಿ. ನಾವು ಆರ್ಟಿಫಿಷಿಯಲಿ ರೀ ಹಿಂಗೆ ಹೇಳ್ಬೋದಾಯ್ತಂತ, ಬಟ್ ಅದ್ರ ತಾಗ ಏನೇನ್ ಬೇಕು ಸಪೋರ್ಟಿಂಗ್ ಥಿಂಗ್ಸ್ ಇನ್ ಆರ್ಡರ್ ಟು ಅಚೀವ್ ಇಟ್ ರೀ. ಅಲ್ಲಿ ಇಕೋ ಸಿಸ್ಟಮ್ ಪ್ರಕಾರ ಗ್ಯಾಪ್ ಗುರ್ತಾತು, ಬಹಳ ಗ್ಯಾಪ್ ಗುರ್ತಾತು. ಅಂಡ್ ಫಸ್ಟ್ 6 ತಿಂಗಳು ಬಹಳ ಸ್ಟ್ರಗಲ್ ಮಾಡಿದ್ರಿ. ಅದ್ರ ಆದ್ಮೇಲೆ ಸೌಕಾಸಂಗ ಗುರ್ತಾಗತ್ತೆ, ಇಲ್ಲಪ್ಪ ನಮ್ದ್ರಲ್ಲೂ ಈದಿದೆ ಈ ಕ್ವಾಲಿಟಿ ಇದೆ, ಹಿಂಗೆ ಸೌಕಾಸಂಗ್ ಗುರ್ತಾಕೊಂತ ಬಿಫೋರ್ ಯು ರಿಯಲೈಸ್ಡ್ ಇಟ್ ಯು ಆರ್ ಕಂಪೀಟಿಂಗ್ ವಿತ್ ದೆಮ್. ಅಂಡ್ ದಟ್ ವಾಸ್ ಅ ವೆರಿ ಗುಡ್ ಎಜುಕೇಶನ್. ದಟ್ ಇಲ್ಲದ್ರೆ ಏನಾಗುತ್ತೆ, ನಾವು ಎಲ್ಲಿರ್ತೇವಲ್ರಿ ಅದ್ರಲ್ಲಿ ಕಂಫರ್ಟೇಬಲ್ ಆಗ್ಬಿಡ್ತೇವೆ. ಒನ್ ಆಫ್ ಮೈ ಕೋರ್ ಫಿಲಾಸಫೀಸ್ ರೀ, ಬಿ ಅನ್ಕಂಫರ್ಟೇಬಲ್. ನೀವು ಮುಂಚೆ ಇಂಟ್ರಡಕ್ಷನ್ ಕೊಟ್ರಲ್ರಿ ವಸಂತ್ ಅವರು, ದಟ್ ಮಲ್ಟಿಪಲ್ ಫೇಲಿಯರ್ಸ್. ನನ್ನ ಪ್ರಕಾರ ಇದು ಜನ ಫೇಲ್ ಆಗಲ್ಲ. ಇವತ್ತು ನಮ್ಮ ಟೀಮ್ಗೆ ನಾ ಇದೇ ಹೇಳ್ತೇನೆ, ನೀವು ದಿವ್ಸಕ್ಕೆ 10 ಸತಿ ಫೇಲ್ ಆಗಲಿಲ್ಲ ಅಂದ್ರೆ ನೀವು ಕೆಲಸ ಮಾಡಕ್ಕಾಗಲ್ಲ. ನೀವು ಆಗೇಬೇಕು. ಇಟ್ಸ್ ನಾಟ್ ಅ ಫೇಲಿಯರ್, ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ವಿ ಹ್ಯಾವ್ ಫಿಗರ್ಡ್ ಔಟ್ ವಾಟ್ ಡಸಂಟ್ ವರ್ಕ್ ರೀ. ಸೊ ಇದು ಮಾಡ್ಲಿಲ್ಲ ಅಂದ್ರೆ ಗೊತ್ತಾ. ಅಂಡ್ ಡೀಪ್ ಟೆಕ್ ನಲ್ಲಿ ಆಗಕ್ಕೆ ಸಾಧ್ಯನೇ ಇಲ್ರಿ. ಸೊ ಇದೆಲ್ಲ ತಿಳುವಳಿಕೆ ಅಲ್ಲಿಂದ ಬಂತು, ದಟ್ ಇಫ್ ಯು ಹ್ಯಾವ್ ಟು ಫೇಲ್ ಫಾಸ್ಟ್ and encourage, keep on failing quickly so you get to the right answer. ಈ ತರ ಎಲ್ಲ ಎಜುಕೇಶನ್ ಆದ್ಮೇಲೆ ದೆನ್ ಇಲ್ಲಿ ಬಂದ್ಮೇಲೆ ಸೌಕಾಸಂಗ ಇಲ್ಲಿ ಇಕೋಸಿಸ್ಟಮ್ ಸ್ವಲ್ಪ ಬೇರೆ ಐತ್ರಿ. ಒಂದ್ ಪ್ರಶ್ನೆ ಸರ್, ಏನಂದ್ರೆ ಈಗ ನೀವು ಸ್ಟ್ಯಾನ್ಫರ್ಡ್ ಹೋಗೋದಕ್ಕೆ ಒಂದು ಮೋಟಿವೇಶನ್ ಏನಿತ್ತಂದ್ರೆ ಸ್ವಲ್ಪ ಫ್ಯಾಮಿಲಿ ಒಳಗೆ ಒಂದೇನೋ ಒಂದಿತ್ತು, ಒಂದು ಜೆನೆಟಿಕ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ನೀವು ಸೊಲ್ಯೂಷನ್ ಕಂಡು ಹಿಡಬೇಕು ಅಂತಿತ್ತು. ಹಿಂಗಾಗಿ ನಿಮ್ಮ ಅಪ್ಪಾರ್ದು ಸ್ವಲ್ಪ ಪುಷ್ ಇತ್ತು ಅದಕ್ಕೆ ಅಲ್ಲಿ ಹೋಗಿ ನೀನು ಹೋಗ್ಬಾ ಓದ್ಕೊಂಬಾ ಅಂತ. ಯಾಕಂದ್ರೆ ನೀವು ಬಯೋಕೆಮಿಕಲ್ಸ್ ತೊಗೊಂಡಿದ್ರಿ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಾರು ಹೇಳ್ಬೋದು? ಸೊ ಒರಿಜಿನಲ್ ಮೋಟಿವೇಶನ್ ಇತ್ತು ದಟ್ ನಾವು ಮೆಡಿಸಿನಲ್ ಡ್ರಗ್ ಡಿಸ್ಕವರಿ ಮಾಡ್ಬೇಕು. ಮೆಡಿಸಿನಲ್ ಡ್ರಗ್ ಡಿಸ್ಕವರಿ ಮಾಡ್ಬೇಕಂದ್ರೆ ಯಾಕ್ರಿ, ಅದು ಒಂದು ಬಹಳ ಡಿಫಿಕಲ್ಟ್ ಫೀಲ್ಡ್. ಯಾಕಂದ್ರೆ ನಮ್ಮ ಫ್ಯಾಮಿಲಿನಲ್ಲೇ ಒಂದು ಡಿಸೀಸ್ ಇರುತ್ತೆ, ADPKD ಅಂತ ಹೇಳ್ತಾರೆ, ಕಿಡ್ನಿ ಡಿಸಾರ್ಡರ್, ಜೆನೆಟಿಕ್ ಇರುತ್ತೆ. ಅದನ್ನ ನೀವು ಏನ್ ಮಾಡಿ ಮೆಡಿಸಿನ್ ಕೊಟ್ಟಿ, ಮೆಡಿಸಿನ್ ಇಲ್ರಿ ಇವತ್ತು 55-60 ಕಿಡ್ನಿ ಫೇಲ್ ಆಗುತ್ತೆ. ಸೊ ನಮ್ಮ ಫ್ಯಾಮಿಲಿನಲ್ಲೇ ತುಂಬಾ ಹಿಸ್ಟ್ರಿ ಇತ್ತು. ಆಲ್ಮೋಸ್ಟ್ ಒಂದು 48 ಆಂಟೀಸು, ಅಂಕಲ್ಸು, ಕಸನ್ಸು ಎಲ್ಲಾರ್ಗೇನು ಇತ್ತು. ಅಂಡ್ ದಟ್ ಬರೀ ನಮ್ಮ ಅಮ್ಮನ ಸೈಡಕ್ಕೆ ಇದ್ರು. ಸೊ ನಮಗೂ ಗೊತ್ತಿತ್ತು ದಟ್ ನಮಗೂ ಇದೆ ಇದು, ಅಂಡ್ ನಮ್ಮ ಅಮ್ಮಗೂ ಇದೆ. ಸೊ ಅದಕ್ಕೆ ಒಂದು ಬಹಳ ಇಂಟ್ರೆಸ್ಟ್ ಇತ್ತು ದಟ್ ಹೌ ಟು ಡೂ ಡ್ರಗ್ ಡಿಸ್ಕವರಿ ಕಲ್ಕೊಂಡು ನಾನು ಡ್ರಗ್ ಡಿಸ್ಕವರ್ ಮಾಡ್ತೇನೆ ಈ ಡಿಸೀಸ್ಗೆ. ಸೊ ಇದು ತುಂಬಾ ಒಂದು ಇಂಟ್ರೆಸ್ಟ್ ಇತ್ತು. ಅವಾಗ ಜೆನೆಟಿಕ್ ಇಂಜಿನಿಯರಿಂಗು ಅವೆಲ್ಲ ಮಾಲಿಕ್ಯುಲರ್ ಬಯಾಲಜಿ ತುಂಬಾ ಫೋರ್ ಫ್ರಂಟ್ ಅಲ್ಲಿ ಬಂದಿತ್ತು. ಸೊ ಅದಾದ್ಮೇಲೆ ನಮ್ಮ ಅಪ್ಪಾರು ಅದ ಹೇಳಿದ್ರು ದಟ್ ಹೋಗಪ್ಪ ನೀ ಇಲ್ಲೇ IIM IIT ಇಂಥವೆಲ್ಲ ಮಾಡಬೇಡ, ಒರಿಜಿನಲ್ ವಿಚಾರ ಮಾಡು, ಹೋಗಿ ಟ್ರೈ ಮಾಡು. ಅದರ ಸಂಬಂಧ ನಾನು ಹೋಗಿದ್ದು ಫಾರ್ ಸ್ಟ್ಯಾನ್ಫರ್ಡ್ಗೆ. ಬಯೋಕೆಮಿಕಲ್ ಇಂಜಿನ್ ಮಾಡಿ ಅಲ್ಲಿ ಡ್ರಗ್ ಡಿಸ್ಕವರಿ ಮಾಡಿ ಸ್ವಲ್ಪ ಹಳ್ಳಿ ಇಂಡಿಯಾಗೆ ಬಂದೆ. ದಟ್ ನಾನು ಇಲ್ಲೇ ಮೆಡಿಸಿನ್ ಮಾಡ್ತೀನಿ. ಬಟ್ ಡ್ರಗ್ ಡಿಸ್ಕವರಿ ಹೆಂಗ್ರಿ, ಅದು ದೇವ್ರದ್ದು
ಕೊಟ್ಟದಂಗ್ರಿ ಅದ್ ಮಾಡೋದು ಏಕ್ ಮಾಡ್ತೀರಿ ಬಟ್ ರಿಸಲ್ಟ್ ಬೀಗ್ ಬಂದ್ಬಿಡುತ್ತೆ. ಅದ್ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ, ಬಟ್ ಆದ್ರೂ ಇವತ್ತು ಒಂದು 4 ಪೇಟೆಂಟು ಮತ್ತೆ 1-2 ಮೆಡಿಸಿನ್ಸ್ ಮಾಡಿ ಬೇರೆ ಡಿಸೀಸಸ್ ಅಟ್ಲೀಸ್ಟ್ cure ಬಂದಿದೆ. ದೀಪಕ್ ಅವ್ರೆ, ನೀವು ಸ್ಟ್ಯಾನ್ಫರ್ಡ್ ಹೋಗಕ್ಕೆ ಒಂದು ಪರ್ಸನಲ್ ಆದಂತ ಒಂದು ಮೋಟಿವೇಶನ್ ಇತ್ತು, ಒಂದು ಗುರಿ ಇತ್ತು ಅಲ್ವಾ? ಇವಾಗ ಎಷ್ಟೋ ಜನರಿಗೆ ನಾ ಹೋಗೋಕ್ಕಾಗಿಲ್ಲ, ನಮ್ಮ ಮಕ್ಕಳಿಗೆ ಸ್ಟ್ಯಾನ್ಫರ್ಡ್ ಹಾರ್ವರ್ಡ್ ಕಳಿಸ್ಬೇಕು, ಜಗತ್ತಿನ ಬೆಸ್ಟ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸಿಗೆ ಕಳಿಸ್ಬೇಕಂತ ಒಂದು ಹಂಬಲ ಇರುತ್ತೆ. ಅವ್ರು ಅದಕ್ಕೆ ಅದು 1 ವರ್ಷದಲ್ಲಿ ತಯಾರಿ ಆಗೋದಲ್ಲ ಅದು ಅಲ್ವಾ? ನೀವು ಹೇಳಿದ್ರಿ ಓದು ತುಂಬ ನಿಮ್ಗೆ ಹೆಲ್ಪ್ ಮಾಡ್ತದೆ, ಇಮ್ಯಾಜಿನೇಷನ್ ಡೋರ್ನ ತುಂಬ ಓಪನ್ ಮಾಡ್ತಂತ. ಒಂದು ಸ್ಟ್ಯಾನ್ಫರ್ಡ್ ಹೋದಾಗ ನೀವು ಬೇಕಾದಷ್ಟು ಬೇರೆ ಒಂದು ಕ್ಲಾಸ್ಮೇಟ್ಸನ್ನು ನೋಡಿದ್ದೀರಾ. ನಿಮ್ಮ ಪ್ರಕಾರ ತಯಾರಿ ಯಾವ ರೀತಿಯಲ್ಲಿ ಇರಬೇಕು? ಒಂದು ಮಕ್ಕಳನ್ನ ಕಳಿಸ್ಬೇಕಂದ್ರೆ ದೊಡ್ಡ ಯೂನಿವರ್ಸಿಟಿಗೆ ಯಾವಾಗಿಂದ ಶುರು ಮಾಡಬೇಕು? ಯಾವ ತೆರನಾದ ಟ್ರೈನಿಂಗ್ ಏನು ಇಟ್ಕೋಬೇಕು ಅಂತ? ಐ ಥಿಂಕ್ ಕ್ಯೂರಿಯಾಸಿಟಿನ ಎಂದು ಕರ್ವ್ ಮಾಡಬಾರ್ದ್ರಿ. ಆ ಕುತೂಹಲ ಏನಿರುತ್ತಲ್ಲ ಅದನ್ನ ನಾ ಸಣ್ಣವರಿದ್ದಾಗ ನಂಗೆ ನೆನಪೇ ಐತ್ರಿ, ನಮ್ಮ ಅಮ್ಮ ಅಪ್ಪ ಬಹಳ ಫ್ರೀಡಮ್ ಕೊಟ್ಟಿದ್ರು. ಬಟ್ ನಾ ಕೆಲವೊಂದು ಕಡೆ ನೋಡ್ತೀನಿ ದಟ್ ಹೇಳ್ತಾರೆ ಅದಕ್ಕೆ ಕೈ ಹಚ್ಚಬೇಡ, ಇದ್ ಮಾಡಬೇಡ, ಇದನ್ನ ಯಾಕೆ ಮಾಡಕತ್ತಿ, ಆ ಥರ ಇರಬಾರ್ದ್ರಿ. ಇವತ್ತಿನ ಕಾಲನಾಗ ಏನಾಗೈತಿ, ಮೊದ್ಲಿನ ಕಾಲನಾಗೂ ಹೇಳ್ಬೋದು ಹಂಗ, ದಟ್ ಎಷ್ಟು ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಿರಲ್ಲ ಅಷ್ಟು ಮನಸ್ಸು ಕ್ಲಿಯರ್ ಆಗುತ್ತೆ. ಲ್ಯಾಟ್ರಲ್ ಥಿಂಕಿಂಗ್ ಅಂತ ಅದೊಂದು ಶಬ್ದ ಇದೆ ಅಲ್ರಿ, ಅದು ಯಾವಾಗ ಆಗೋದು, ಯಾವಾಗ ನೀವು ವೆರಿ ಡಿಸ್ಕನೆಕ್ಟೆಡ್ ಫೀಲ್ಡ್ಸು. ಈಗ ನಾನು ಸಿನಿಮಾಟೋಗ್ರಫಿನೂ ಮಾಡೇನ್ರಿ, ನಾನು 3D ಎಡಿಟಿಂಗ್ ಬ್ಲೆಂಡರ್ನಲ್ಲೂ ಕೆಲಸ ಮಾಡೇನ್ರಿ, ನಾನು ಡ್ರಗ್ ಡಿಸ್ಕವರಿ ಮಾಡೀನಿ, ಇಲ್ಲಿ ಸೆಮಿ ಕಂಡಕ್ಟರ್ಸ್ ಮಾಡ್ತಾ ಇದ್ದೀನಿ. ಈಗ ಇದು ಹಿಂಗೆ ಹೊರಗಿನ ನೋಡಿದ್ರೆ ಏನು ಹುಚ್ಚತಾನಪ್ಪ ಇವನು ಬೇರೆ 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 ಮಾಡಾಕತ್ತಾನ ಅಂತ ನನಗೂ ಹೇಳ್ಯಾರ್ರಿ, ಏನಿಲ್ಲ. ಬಟ್ ಆಮೇಲೆ ನಾವು ಪ್ಯಾಟರ್ನ್ ಕಂಡು ಹಿಡಿತೇವ್ರಿ, ಸೆಮಿ ಕಂಡಕ್ಟರ್ಸ್ ನಾವು ಹಿಂಗೆ ಮಾಡೋಣ, ಮಾರ್ಕೆಟ್ ಹೋಗೋಣ. ಅದು ಎಲ್ಲಿಂದ ಬಂತು? ಅದು ನನ್ನ ಕೇಪಬಿಲಿಟಿ ಇರಲಿಲ್ಲ ರೀ, ನಾ 3 ಕಡೆ ಫೇಲ್ ಆಗಿ ಬೇರೆ ಫೀಲ್ಡ್ನಾಗ ಮಾಡಿದ್ದು ಅದು ಬಂತು. ಸೊ ಎಕ್ಸ್ಪೆರಿಮೆಂಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಈ ಎಕ್ಸ್ಪೆರಿಮೆಂಟೇಷನ್ಗೆ ಯಾವಾಗಲೂ ಫ್ರೀಡಮ್ ಕೊಡ್ಬೇಕು ಮಕ್ಕಳಿಗೆ, ಏನಾರು ಇರಲಿ. ಸೆಕೆಂಡ್, ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಆಕ್ಚುಲ್ ಲರ್ನಿಂಗ್, ಬಿಲ್ಡಿಂಗ್ ಹೈಯರ್ ಆರ್ಡರ್ ಥಿಂಕಿಂಗ್, ನೀವು ಹೇಳ್ತಾರಲ್ಲ ವಸಂತ್ ಅವರು, ಅದಾಗೋದು 4th 5th ಸ್ಟ್ಯಾಂಡರ್ಡ್ಲಿಂದ. ನಿಮ್ಗೆ ಬೇಸಿಕ್ ಕಂಪಿಟೆನ್ಸಿ ಬಂದ್ಬಿಡ್ತೈತ್ರಿ, ಬೇಸಿಕ್ ಕ್ಷಮತೆ ಬರುತ್ತೆ, ಇಂಗ್ಲಿಷ್ ಮಾತಾಡಕ್ಕೆ, ಕಮ್ಯುನಿಕೇಟ್ ಮಾಡಕ್ಕೆ, ಆರ್ಟಿಕ್ಯುಲೇಟ್ ಮಾಡಕ್ಕೆ, ಮ್ಯಾಥ್ಸು ಇದೆಲ್ಲ ಬೇಸಿಕ್ ಬಂದ್ಬಿಡುತ್ತೆ. ಈಗ ಅದನ್ನ ನೀವು ಎಂಪ್ಲಾಯ್ ಹೆಂಗೆ ಮಾಡಕತ್ತೀರಿ, ನೀವು ಏನು ಮಾಡಕತ್ತೀರಿ, ನೀವು ಬೇಕಾದ್ರೆ ಆ್ಯಪ್ ಮಾಡ್ಕೊಳ್ರಿ, ಬೇರೆ ಮಾಡ್ಕೊಳ್ರಿ, ಏನಾರಿರಲಿ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಹೆಂಗೆ ನೀವು ಯೂಸ್ ಮಾಡ್ತೀರಿ ಭಾಳ ಇಂಪಾರ್ಟೆಂಟ್. ಬುಕ್ಸ್ ಎಲ್ಲಿ ಬರುತ್ತಂದ್ರೆ ಇವೆಲ್ಲ ನಿಮ್ಗೆ ಬೇಸಿಕ್ ಸ್ಕಿಲ್ಸ್ ಇದೆ. ಈ ಸ್ಕಿಲ್ಸ್ಗೆ ಹೆಂಗೆ ಚೇಂಜ್ ಮಾಡಬಹುದು ನೀವು ಇನ್ ಆರ್ಡರ್ ಟು ಅಚೀವ್ ಅನ್ ಆಬ್ಜೆಕ್ಟಿವ್, ಆದ್ ನಿಮಗೆ ಬುಕ್ಸ್ ಕಳ್ಸುತ್ತೆ. ಚೇಂಜ್ ಮಾಡ್ಬೋದು, ಸ್ವಲ್ಪ ಎಲಾಬ್ರೇಟ್ ಮಾಡ್ತೀರಾ? ಸೊ ಫಾರ್ ಎಕ್ಸಾಂಪಲ್ ಹೆಂಗಿರ್ತೈತ್ರಿ, ಈಗ ನೀವು ಬುಕ್ ನಂಬರ್ 1 ಓದಿರಿ, ಓಕೆ, ಎಲ್ಲೇ Friedrich Nietzsche, Eastern philosopher, is arguing the value of ethics. And ethics is not necessary ಅವನು ಹೇಳೋ ಪ್ರಕಾರ. ಅವ್ನು ಹೇಳ್ತಾನೆ ಬಿಯಾಂಡ್ ಆಲ್ ಗುಡ್ ಅಂಡ್ ಈವಿಲ್ ಇರುತ್ತೆ ಅಂತ ಒಂದು ಸ್ವಲ್ಪ ಫೇಮಸ್ ಫ್ರೇಸ್ ಅದಾವ್ರಿ. ಈಗ ಅದನ್ನ ನೀವು ತಗೊಂಡಾಗ ವೆನ್ ಯು ಆರ್ ಇನ್ ಅ ಸಿಚುವೇಶನ್ ಇನ್ ದ ಕಾರ್ಪೊರೇಟ್ ವರ್ಲ್ಡ್ ವೇರ್ ಯು ಆರ್ ವರ್ಕಿಂಗ್ ಟುವರ್ಡ್ಸ್ ಸಮಥಿಂಗ್, ನಿಮಗೆ ಸಪೋಸ್ ಸಮಥಿಂಗ್ ಅನ್ಎಥಿಕಲ್ ಹ್ಯಾಪನ್ಸ್ ಇನ್ ಫ್ರಂಟ್ ಆಫ್ ಯು, ನಿಮ್ಗೆ ಫ್ರೇಮ್ ಆಫ್ ರೆಫರೆನ್ಸ್ ಭಾಳ ಕ್ಲಿಯರ್ ಬರುತ್ತೆ. ನೀವು ಬೈನರಿ ಇರಲ್ಲ, ಅಂದ್ರೆ ನನ್ಗೆ ಈ ತರ ಸಪೋಸ್ ನಮ್ಗೊಂದು 2-3 ಸತಿ ಆಫರ್ ಬಂದಿರುತ್ತೆ ಸರ್, ದಟ್ ವೆನ್ ವಿ ವರ್ಕ್ ವಿತ್ ಪೀಪಲ್ ದಟ್ ಸ್ವಲ್ಪ ಹಣ ಕೊಡಿ, ಇಲ್ಲದ್ರೆ ಸ್ವಲ್ಪ ಹಣ ತಗೊಳ್ಳಿ, ಆ ಥರ ಎಲ್ಲ ಬರುತ್ತೆ. ನಮ್ಗೆ ವೆರಿ ಕ್ಲಿಯರ್ ಬರುತ್ತೆ ದಟ್ ಓಕೆ, ಕೆಲವ್ರು ಏನಾಗುತ್ತೆ ಟೋಟಲ್ ಶಟ್ ಆಫ್, ಐದರ್ ತೊಗೊಂಡ್ಬಿಡ್ತಾರ, ಇಲ್ದರೆ ಹೆಂಗ್ ಮಾಡಿದೆ ಅಂತ ಜಗಳಕ್ಕೆ ನಿಂತ್ಬಿಡ್ತಾರ. ಈ ಬುಕ್ಸ್ ಅಂಡ್ ದೇರ್ ಎಥಿಕ್ಸ್ ಅಲ್ಲ, ಇಟ್ ಅಲೌಸ್ ಯು ಟು ರೀಡ್ ದ ಗ್ರೇ. ವೈಟ್ ಅಂಡ್ ಬ್ಲ್ಯಾಕ್ ಏನೂ ಇಲ್ರಿ, ಎಲ್ಲ ಇರೋದು ಗ್ರೇನೆ. ನಿಮ್ಗೆ ಗುರ್ತೈತಿ ದಟ್ ನಾ ತಗೊಳಲ್ಲ, ನಾ ಕೊಡಲ್ಲ, ಬಟ್ ಅದನ್ನ ಹೆಂಗ್ ಮ್ಯಾನೇಜ್ ಮಾಡಿ ಅವ್ರಿಗೆ ಸೌಲಭ್ಯ ಕೊಡೋದು, ದಟ್ ಥಿಂಗ್ಸ್ ಕೆಡಬಾರ್ದ್ರಿ. ಐ ಮೀನ್ ದೇ ಹ್ಯಾವ್ ಟು ಕೀಪ್ ಆನ್ ಗೋಯಿಂಗ್. ಸೊ ಈ ತರ ಎಲ್ಲ ಇರೋದು, ದಿಸ್ ಇಸ್ ಜಸ್ಟ್ ಒನ್ ಎಕ್ಸಾಂಪಲ್, ಎಥಿಕ್ಸ್ ಅಂಡ್ ಬುಕ್ಸ್ ರೀ. ಬಟ್ ಅದರ್ ಪ್ಲೇಸಸ್, ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್, ಇದು ರಾಬಿನ್ ಕುಕ್ ಅಂತ ಒಂದು ಮೆಡಿಕಲ್ ಥ್ರಿಲ್ಲರ್ ಸೀರೀಸ್ ಬರ್ತೈತ್ರಿ. ಅದರಲ್ಲೆಲ್ಲ ಕೋಮಾ ಪ್ಲಸ್ ಇದು ಅದು ಮೆಡಿಕಲ್ ಹೆಂಗೆ ಹಿಂಗೆ ಮಾಡಿ ಡಿಸ್ಕವರಿ ಮಾಡ್ತಾರ, ಇಲ್ದ್ರೆ ಪಾಯ್ಸನ್ ಮಾಡ್ಬಿಡ್ತಾರ, ಇಲ್ದ್ರೆ ಮರ್ಡರ್ ಮಾಡ್ಬಿಡ್ತಾರ. The same books will help you in terms of figuring out drug discovery ಹೆಂಗ್ ಮಾಡಬೇಕು, ಥಿಂಕಿಂಗ್ ಆಫ್ ದ ಟಾರ್ಗೆಟ್, ನಿಮ್ದು ಕಿಡ್ನಿ ಡಿಸೀಸ್ ಕ್ಯಾನ್ಸರ್ ಅದನ್ನ ಟಾರ್ಗೆಟ್ ಹಿಡ್ಕೊಂಡು ಅದನ್ನ ಕೊಲ್ಲೋದಿದೆ ಅಂತಂದ್ರೆ ದೀಸ್ ಆರ್ ಆಲ್ ಅಬ್ಸ್ಟ್ರಾಕ್ಷನ್ಸ್ ರೀ. ಇದೆಲ್ಲ ಒಂದು ಬ್ಲಾಕ್ ತರ, ಅದನ್ನ ಹೆಂಗೆ ಯೂಸ್ ಮಾಡ್ಬೋದು. ಪ್ಲಸ್ ಇದನ್ನ ಹಿಡ್ಕೊಂಡು ಮ್ಯಾಸ್ ಮ್ಯಾನುಫ್ಯಾಕ್ಚರ್ ಹೆಂಗ್ ಮಾಡ್ತೀನಿ, ಅದು ಆರ್ಥರ್ ಹೇಲಿ ಬುಕ್ ಕಾರ್ಸ್, ಅದರಲ್ಲೇ ಅವ್ನು ಹೆಂಗ್ ಮಾಸ್ ಮ್ಯಾನುಫ್ಯಾಕ್ಚರ್ ಮಾಡ್ದ ವಿದೌಟ್ ಎನಿ ಮನಿ, ನಾ ಹೆಂಗ್ ಕ್ಯಾಪೆಕ್ಸ್ ಮಾಡ್ಲಿ, ಹೆಂಗ್ ಅದನ್ನ ತಗೊಂಡು ಡಿಸ್ಕವರಿ ಪ್ಲಸ್ ಕ್ಯಾಪೆಕ್ಸ್ ಪ್ಲಸ್ ಎಥಿಕ್ಸ್ ಇದನ್ನ ಹೆಂಗೆ ಚೇಂಜ್ ಮಾಡ್ಲಿ, ಈ ತರ ಎಬಿಲಿಟಿ. ಅಂಡ್ ಇದು ಅನ್ಇಂಟೆಂಡೆಡ್ ಎಬಿಲಿಟಿ, ಇದು ನಂಗೆ ಎಂದೂ ತಿಳ್ಕೊಂಡ್ ಮಾಡಿಲ್ರಿ ಏನು. ಇದೆಲ್ಲ ಬಂದಿರೋದು ಮಿಸ್ಟೇಕ್ಲಿಂದ ಹಿಂಗ ಓದ್ಕೊಂತು ಡಿಸ್ಕನೆಕ್ಟೆಡ್ ವೇಸ್ ನಲ್ಲಿ, ಅಂಡ್ ದೆನ್ ಇವೆಂಚುಲಿ ನಿಮ್ ನ್ಯೂರಲ್ ನೆಟ್ವರ್ಕ್ ಫಾರ್ಮ್ ಆಗ್ತೈತ್ರಿ. ಸೊ ವೆರಿ ಇಂಪಾರ್ಟೆಂಟ್ ಈ ಬುಕ್ಸ್. ಇಟ್ಸ್ ಇವತ್ತಿನ ಕಾಲದಲ್ಲಿ ನೋಡಿದ್ರೆ ನೀವು, ಇಟ್ಸ್ ಆಲ್ಮೋಸ್ಟ್ ಲೈಕ್ ಕ್ಲಾಡ್ ಬಾಟ್ ಆರ್ ಓಪನ್ ಕ್ಲಾರಿ, ಇಟ್ಸ್ ಲೈಕ್ ಎನ್ AI ಏಜೆಂಟ್. ನೀವು ಬೇರೆ ಬೇರೆ ಏಜೆಂಟ್ ಇಡ್ತಾ ಇದೀರಾ, ಅವೆಲ್ಲ ಕೋಆರ್ಡಿನೇಟ್ ಮಾಡಿ ಆರ್ಕೆಸ್ಟ್ರೇಟ್ ಮಾಡಕತ್ತವ್ರಿ. ಬಟ್ ಇದು ಬರೋದು ಎಬಿಲಿಟಿ ಬುಕ್ಸ್ಲಿಂದ. ಅಂಡ್ ಇನ್ನೊಂದು ತರ ಒಂದು ಶಬ್ದ ಬೇಕಂದ್ರೆ ನಿಮ್ಗೆ ಅದು ಸಿಸ್ಟಮ್ ಲೆವೆಲ್ ಥಿಂಕಿಂಗ್ ರೀ.
ನೀವು ಸಿಸ್ಟಮ್ ಲೆವೆಲ್ ಥಿಂಕಿಂಗ್ ಮಾಡಿದ್ರೆ ದೆನ್ ನೀವು ಯಾವುದೇ ಫೀಲ್ಡ್ನಲ್ಲಿ ಹೋಗಿ ಹೌ ಟು ಥಿಂಕ್ ಎಟ್ ದ ಸಿಸ್ಟಮ್ ಲೆವೆಲ್ ಆ ಅಬಿಲಿಟಿಲಿಂದ ನೀವು ಸಾಲ್ವ್ ಮಾಡೋದು. ಬಟ್ ಅಗೇನ್ ಕ್ಯೂರಿಯಾಸಿಟಿ, ಎಕ್ಸ್ಪೆರಿಮೆಂಟೇಷನ್ ಆ್ಯಂಡ್ ಬುಕ್ಸ್, ಐ ಥಿಂಕ್ ದೀಸ್ ಆರ್ ದ 3 ಫಂಡಮೆಂಟಲ್ ಥಿಂಗ್ಸ್ ರೀ. ಇದಿರ್ಲಾರ್ದ ನೀವು ಸಿಸ್ಟಮ್ ಲೆವೆಲ್ ಥಿಂಕರ್ ಆಗಕ್ಕೆ ಸಾಧ್ಯ ಇಲ್ಲ ಇವತ್ತಿನ. ಸೊ ಈ ಕಾಲದ ಮಕ್ಕಳಿಗೆ ಅದು ಏನು ಇಂಪಾರ್ಟೆಂಟ್ ಅಂತಂದ್ರೆ ಈ 3 ಅಂತ ಹೇಳ್ಬೋದು. ಹೌದೌದ್ರಿ, ಸಿಸ್ಟಮ್ ಲೆವೆಲ್ ಥಿಂಕಿಂಗ್ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್. ಬಿಕಾಸ್ ಈಗ AI ಬಂದೈತಲ್ರಿ, ದ ಕಾಸ್ಟ್ ಆಫ್ ಐಡಿಯಾ ಜನರೇಷನ್, ಇನ್ನು ಹೊಸ ಐಡಿಯಾ ಐತಿ, ಇನೋವೇಷನ್ ಐತಿ, ಬಹಳ ಚೀಪ್ ಆಗ್ಬಿಟ್ಟಿದ್ರಿ. ಆ ಐಡಿಯಾ ಎಕ್ಸಿಕ್ಯೂಷನ್ ಇನ್ನೂ ಜಾಸ್ತಿ ಚೀಪ್ ಆಗ್ಬಿಟ್ಟಿದ್ರಿ, ಏಜೆಂಟ್ಸು, ಓಪನ್ ಕ್ಲೌ ಇವೆಲ್ಲ ಮಾಡಿ. ಸೊ ವಾಟ್ ಈಸ್ ಲೆಫ್ಟ್ ಈಗ? ಐದರ್ ನಾವು ವೊಕೇಶನಲ್ ವರ್ಕಿಂಗ್ ಮಾಡಬೇಕು, ನಾವು ಪ್ಲಂಬರ್, ಎಲೆಕ್ಟ್ರಿಷಿಯನ್, ಬೈ ಹ್ಯಾಂಡ್ ಏನ್ ವರ್ಕಿಂಗ್ ಐತ್ರಿ, ದೋಸ್ ಆರ್ ದ ಒನ್ಸ್ ವಿಚ್ ಆರ್ ವ್ಯಾಲ್ಯೂಬಲ್. ಇಲ್ದಿದ್ರ ನೀವು ಸಿಸ್ಟಮ್ ಲೆವೆಲ್ ಥಿಂಕರ್ ಆಗ್ಬೇಕು. ಇದೆಲ್ಲ ಇರೋದು ಐಡಿಯಾ ಪ್ಲಸ್ ಎಕ್ಸಿಕ್ಯೂಷನ್ ಹೆಂಗ್ ಚೇಂಜ್ ಮಾಡಿ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಸಿಸ್ಟಮ್ ಲೆವೆಲ್ ಥಿಂಕಿಂಗ್ ಬೇಕು. ಸೊ ಇವು 2 ಥಿಂಗ್ಸ್ ಬಹಳ ಇಂಪಾರ್ಟೆಂಟ್ ರೀ. ಕ್ಯೂರಿಯಾಸಿಟಿ, ಎಕ್ಸ್ಪೆರಿಮೆಂಟೇಷನ್, ಬುಕ್ಸ್, ಇವು 3 ಪಿಲ್ಲರ್ಸ್ ತರ. ಹೌದ್ರಿ. ಅಂಡ್ ಏನಾಗುತ್ತೆ, ಬುಕ್ಸ್ ನಲ್ಲೇ ಅನ್ಇಂಟೆಂಡೆಡ್ ಬುಕ್ ರೀಡಿಂಗ್ ರೀ. ನೀವು ಟಾರ್ಗೆಟೆಡ್ ಬುಕ್ ರೀಡಿಂಗ್ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಹಾರ್ಮ್ಫುಲ್ ರೀ. ಏನಾಗ್ತೈತಿ, ನಾನು ಮಾರ್ಕೆಟಿಂಗ್ ಮೇಲೆ 20 ಬುಕ್ಸ್ ಹೋದ್ರೆ ನಾ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗ್ಬಿಡ್ತೀನಿ. ಇಲ್ಲಪ್ಪ ನಂಗೆ ಇಂಜಿನಿಯರಿಂಗ್ ಇದು ಮಾಡ್ದೈತಿ, ಅದು ಬಹಳ ಟಾರ್ಗೆಟೆಡ್ ರೀ. ಇಟ್ ಹ್ಯಾಸ್ ಟು ಬಿ ಅನ್ಟಾರ್ಗೆಟೆಡ್. ನೀವು ರ್ಯಾಂಡಮ್ ನೀವು ಬಹಳ ಬಿಫೋರ್ ಯು ಸ್ಟಾರ್ಟ್ ಡೂಯಿಂಗ್ ಟಾರ್ಗೆಟೆಡ್ ರೀಡಿಂಗ್ ಅಲ್ರಿ, ನೀವು ಫಸ್ಟ್ ಅನ್ಟಾರ್ಗೆಟೆಡ್ ಮಾಡಬೇಕು. ನೀವು ಟಾರ್ಗೆಟೆಡ್ ಮಾಡಿಬಿಟ್ರೆ ನಿಮ್ಗೆ ಬೇರೆ ಅವ್ರ ಐಡಿಯಾಸ್ ನಿಮ್ಮ ಐಡಿಯಾಸ್ ಅನ್ಸಕ್ ಸ್ಟಾರ್ಟ್ ಆಗ್ತಾವ್ರಿ. ಅದ್ ಇಂಟೆನ್ಷನ್ ಇಲ್ಲ, ಅದ್ ಉದ್ದೇಶನೇ ಇಲ್ಲ ಪೂಕೋದು. ನಾನೀಗ ಬಹಳಷ್ಟು ಬುಕ್ಸ್ ಓದ್ತೇನಲ್ರಿ, ಅವಾಗ ಗೊತ್ತಾಗ್ತೈತಿ ನನಗೆ ಇದು ಸೂಟ್ ಆಗ್ತಾ ಇಲ್ಲ, ಇವೆ ಹೇಳಕತ್ತನ. ಅಂದ್ರೆ ಅದು ಫ್ರೇಮ್ ಆಫ್ ರೆಫರೆನ್ಸ್ ಎಲ್ಲಿಂದ ಬರೋದ್ರಿ? ಇದೆಲ್ಲ ಅನ್ಟಾರ್ಗೆಟೆಡ್ ರೀಡಿಂಗ್. ನೀವು ಕಂಬೈನ್ ಮಾಡಿ ನೀವು ಅಸೆಸ್ ಮಾಡ್ಬೋದು ದಟ್ ವಾಟ್ ಈಸ್ ಗುಡ್ ಫಾರ್ ಮೀ, ವಾಟ್ ಈಸ್ ನಾಟ್ ಗುಡ್ ಫಾರ್ ಮೀ. ಬಟ್ ವೆರಿ ಕ್ರಿಟಿಕಲ್ ದಟ್ ಯು 3 ಥಿಂಗ್ಸ್ ಬೇಕ್ರಿ. ರೈಟ್. ಸೊ ನಿಮ್ದು ಸ್ಟ್ಯಾನ್ಫರ್ಡ್ ಜರ್ನಿಗೆ ಒಂದು ಸ್ವಲ್ಪ ವಾಪಸ್ ಹೋಗೋದಾದ್ರೆ, ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಬಗ್ಗೆ ನಾನು ಓದಿದೆ ರಿಸರ್ಚ್ ಮಾಡ್ಬೇಕಾದ್ರೆ. ಏನಂದ್ರೆ, ಸ್ಟೀವ್ ಜಾಬ್ಸ್ ಅವರು ಒಂದು ಕಾನ್ವೊಕೇಶನ್ ಸ್ಪೀಚ್ ಕೊಟ್ಟಿದ್ರು, ಅದು ಇವತ್ತಿಗೂ ಯೂಟ್ಯೂಬಲ್ಲಿ ಓಡಾಡ್ತಾ ಇರ್ತದೆ. ಆ್ಯಂಡ್ ನೀವು ಅದಕ್ಕೆ ಗೇಟ್ ಕ್ರ್ಯಾಶ್ ಮಾಡಿ ಅದಕ್ಕೆ ಹೋಗಿದ್ರಿ ಅಂತೇಳಿ. ಏನ್ರಿ ಸರ್, ಅದು ಏನದು? ಸೊ ಅವ್ರು ಬಂದಿದ್ದು ನಮ್ಮ ಕ್ಯಾಂಪಸ್ಗ್ರಿ, ನಾವು ಗ್ರಾಜುಯೇಟ್ ಆಗೋ 1 ವರ್ಷ ಮೊದ್ಲರಿ. ಓಕೆ. ಸೊ ಅವಾಗ ಅವ್ರದ್ದು ಆಗ್ಲೇ ಭಾಳ ಹವಾ ಐತ್ರಿ. 99 ಹೊಳ್ಳು ಬಂದ ಆ್ಯಪಲ್ಗೆ ಹೆಂಗ್ ಬಿಕಾಸ್ ಅವ್ರದ್ದು ನೋಡಿದ್ರೆ ನೀವು ಫೇಲಿಯರ್ ಬೋರ್ಡ್ ಅವ್ರಿಗೆ ಹೊರಗೆ ಹಾಕ್ಬಿಡ್ತೀರಿ, ಒದ್ದು ಹಾಕಿ. ಅದ್ರಾದ್ಮೇಲೆ ಹೆಂಗ್ ಬಂದ್ರು, ಹೆಂಗ್ ತಗೊಂಡ್ ಬಂದ್ರು. ಅಂಡ್ ಹೀಸ್ ಅ ನಾನ್ ಟೆಕ್ನಿಕಲ್ ಪರ್ಸನ್, ಆಕ್ಚುಲಿ ಸ್ಪೀಕಿಂಗ್, ವೆರಿ ಫೋಕಸ್ಡ್. ವಾಸ್ನಿಯಾಕ್ ವಾಸ್ ದ ಟೆಕ್ನಿಕಲ್ ಪರ್ಸನ್. ಸೊ ಹೆಂಗ ತಂದ್ರು ಅದ್ರ ತುಂಬಾ ಇಂಟ್ರೆಸ್ಟ್ ಇದೆ ನಮ್ಗೆ. ಅಂಡ್ ಬಿಕಾಸ್ ಅಟ್ ದ ಕೋರ್ ನಾವು ಕಲಿಯಾಕ್ ಪ್ರಯತ್ನ ಮಾಡ್ತೇವ್ರಿ, ಇವ್ರ ಕಡೆ ಏನ್ ಸ್ಟ್ರೆಂತ್ ಐತಿ, ಹೆಂಗ್ ಕಮಾಂಡ್ ಮಾಡ್ತಾರ ಅಟೆನ್ಷನ್, ಹೆಂಗ ಟೀಮ್ ಆಫ್ ಇಂಜಿನಿಯರ್ಸ್ ಲೀಡ್ ಮಾಡ್ತಾರ. ಅಂಡ್ ಬಹಳ ನಾನ್ ಕಾಂಪ್ರಮೈಸಿಂಗ್ ಅವ್ರು, ಒಟ್ಟ ಕಾಂಪ್ರಮೈಸಿಂಗ್ ಇಲ್ಲ. ಸೊ ಅದಕ್ಕೆ ಏನಾತ್ರಿ, ದಟ್ ನಮ್ಮ ಸೀನಿಯರ್ಸ್ ಏನಿದ್ರು ಅವರು ವಾಕ್ ಮಾಡ್ತಾ ಇದ್ರು. ಸೊ ಈವನ್ ಟುಡೇ ವಿ ರಿಮೆಂಬರ್. ಸೊ ನಮ್ಗೆ ಅಡ್ಮಿಷನ್ ಇರ್ಲಿಲ್ಲ ರೀ, ಬಿಕಾಸ್ ಬಹಳ ಫುಲ್ ಇರ್ತೈತ್ರಿ ಅಲ್ಲೇ. ಅಂಡ್ ಸ್ಟೀವ್ ಜಾಬ್ಸ್ ಬರಕತ್ತಾರೆ ಅಂದ್ರೆ ಬಹಳ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸೊ ನಾವೇನ್ ಮಾಡಿದ್ವಿ, ನಾವು ಹೋಗಿ ಫೇಕ್ ಟಪ್ಗಿ ಗೌನು ಅದು ತಗೊಂಡು ನಾವು ಆಕ್ಚುಲಿ ಹೋಗಿ ನಿಂತು ಬಿಟ್ವಿ. ಗ್ರಾಜುಯೇಷನ್ ಡ್ರೆಸ್ ಹಾಕೊಂಡು ಅಲ್ಲೇ ಹೋಗಿ ವಾಕ್ ಮಾಡೇವ್ರಿ. ನಾವು ಲೊಕೇಶನ್ ವಾಕ್ ಮಾಡೇವಿ, ಮತ್ತೆ ಮುಂದಿನ ವರ್ಷ ಆಕ್ಚುಲಿ ಹೋಗಿ ಡಿಗ್ರಿ ತಗೊಂಡೇವ್ರಿ. ಸೊ ಹಂಗ್ ಮಾಡಿ ಹೋಗ್ಯವ್ರಿ. ಬಟ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಸ್ಪೀಚಸ್, ಬಿಕಾಸ್ ದ ಎಬಿಲಿಟಿ ಟು ಹ್ಯಾವ್ ನಾನ್ ಕಾಂಪ್ರಮೈಸಿಂಗ್ ವಿಷನ್ ರೀ, ಅದು ಬಹಳ ನಂಗೆ ಸೇರ್ತು. ದಟ್ ಎಂದು ಹೆದರ್ಬಾರ್ದ್ರಿ. ಸ್ಟೇ ಹಂಗ್ರಿ, ಸ್ಟೇ ಫುಲಿಶ್ ಅಲ್ಲೇ ಹೇಳಿದ್ದ ಅದು. ಅದ್ ಹೇಳಿದ್ರು ಗೊತ್ತಿಲ್ರಿ ನಂಗೆ. ಬಟ್ ಹಂಗರ್ ಇಸ್ ವೆರಿ ಕ್ರಿಟಿಕಲ್. ಐ ಥಿಂಕ್ ದಿಸ್ ಇಸ್ ಆಲ್ಸೋ ದಿಸ್ ಅ ಲೆಸನ್. ಇದು ನಾನು ಆಫ್ಟರ್ ಸ್ಟ್ಯಾನ್ಫರ್ಡ್ ಗ್ರಾಜುಯೇಷನ್ ಆದ್ಮೇಲೆ ಕಲ್ತೇನ್ರಿ. ವರ್ಕಿಂಗ್ ಆಗುವಾಗ ಸಣ್ಣದಾಗ ಇರ್ಲಿಲ್ರಿ ಇದು. ಬಟ್ ಎಷ್ಟು ಇಂಪಾರ್ಟೆಂಟ್ ಐತಿ ಹಂಗ್ರಿ ಇರೋದು, ಸ್ಯಾಟಿಸ್ಫೈಡ್ ಇರಬಾರ್ದ್ರಿ ಒಟ್ಟು. ಬಹಳ ಇಂಪಾರ್ಟೆಂಟ್. ಸ್ಟ್ಯಾನ್ಫರ್ಡ್ಗೂ BMSಗೂ ಏನ್ ಡಿಫ್ರೆನ್ಸ್? ಯಾಕಂದ್ರೆ ನೀವು BMS ಅಲ್ಲಿ ಇಂಜಿನಿಯರಿಂಗ್ ಮಾಡಿದಿರಿ. BMS ಕರ್ನಾಟಕದಲ್ಲಿ ಒನ್ ಆಫ್ ದ ಫೈನೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಅಂತ ಹೆಸರು ಪಡ್ಕೊಂಡೈತೆ. ಸ್ಟ್ಯಾನ್ಫರ್ಡ್ ಹೋಗಿದ್ರಿ. ಸ್ಟ್ಯಾನ್ಫರ್ಡಲ್ಲಿ ಬೇರೆನೇ ಸ್ಟ್ಯಾಂಡರ್ಡ್ಸು, ಒಬ್ಬ ವ್ಯಕ್ತಿಯಾಗಿ ನಿಮ್ಮನ್ನ ಅದು ಹೆಂಗೆ ಶೇಪ್ ಮಾಡ್ತಾರೋ ಅದ್ರ ಬಗ್ಗೆ ಹೇಳಿದ್ರಿ. ನಮ್ಮಲ್ಲಿ ಈಗ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ವಲ್ಪ ಆ ಲೆವೆಲ್ ಹೋಗ್ಬೇಕು ಅಂತಂದ್ರೆ ಏನು ಒಂದು ಡೆಲ್ಟಾ ಏನೈತ್ರಿ, ಅದು ಗ್ಯಾಪ್ ಏನೈತೆ ಅಂತ? ಈಕೋ ಸಿಸ್ಟಮ್ ರೀ, ಸಿಂಪಲ್ ವರ್ಡ್. ಇಫ್ ಅಲ್ಲಿ ಏನೈತ್ರಿ, ಒಂದು ಇಮೆನ್ಸ್ ಸೆಲ್ಫ್ ಬಿಲೀಫ್ ಐತ್ರಿ ಅಲ್ಲೇ. ಅಂದ್ರೆ ಇಲ್ಲೇ ಯಾವ ಹೇಳ್ಬಿಟ್ನಂದ್ರೆ ಇವತ್ತಿನ ಕಾಲನಾಗ ಸ್ವಲ್ಪ ಕಡಿಮೆ ಆಗೈತ್ರಿ ಅದು. ಬಟ್ ಇಲ್ಲೇ ಯಾವ ಫ್ರೆಷರ್ ಬಂದ ಹೇಳ್ದ, ಇಲ್ಲಪ್ಪ ನಾನು 6 ತಿಂಗಳಲ್ಲೇ 10,000 ಕೋಟಿ ಕಂಪ್ನಿ ಮಾಡ್ಬಿಡ್ತೀನಿ, ನಗ್ತಾರ್ರಿ. ಈಗ ಕಡಿಮೆ ಆಗೈತ್ರಿ, ಬಟ್ ಮೊದ್ಲಾಗ್ತಿತ್ತು. ಈಗ ಅಟ್ಲೀಸ್ಟ್ ಅದು ಇಂಡಿವಿಜುವಲ್ ಎಬಿಲಿಟಿಗೆ ಒಂದು ರೆಸ್ಪೆಕ್ಟ್ ಬಂದೈತಿ. ಅಂಡ್ ಸಮ್ ಜರ್ನೀಸ್ ಆಗ್ಯಾವ್ರಿ ಇಂಥವು, ಅದಕ್ಕೆ ಆ ರೆಸ್ಪೆಕ್ಟ್ ಐತ್ರಿ. ಸೆಕೆಂಡ್ ಏನೈತಿ, ಈಗ ಇಟ್ ಈಸ್ ನಾಟ್ ಅಬೌಟ್ ಅನ್ ಇಂಡಿವಿಜುವಲ್. ಒಬ್ನ ನಾನು ಮಾಡಿದ್ರೆ, ಐ ಮೀನ್ ನೀವು KGF ನೋಡಿದ್ರೆ ನಿಮಗೂ ಗೊತ್ತು, ರಾಕಿ ಜೊತೆನೂ 1,000 ಮಂದಿ ಬೇಕಾಗಿತ್ತು. ಓಕೆ, ಸೊ ಆ ಎಬಿಲಿಟಿ ಇಸ್ ವೆರಿ ಸ್ಟ್ರಾಂಗ್ ಇನ್ ದ ವ್ಯಾಲಿ ರೀ. ಅಲ್ಲೇ ಲೈಕ್ ಮೈಂಡೆಡ್ ಪೀಪಲ್ ಇಷ್ಟು ಚೆನ್ನಾಗಿ ಇಕೋಸಿಸ್ಟಮ್ ಐತಲ್ರಿ. ನೀವತ್ತು ಒಂದು ಐಡಿಯಾ ವಿಚಾರ ಮಾಡಿದ್ರಿ, ನಂಗೆ ಒಂದು AI ಸ್ಟಾರ್ಟ್ಅಪ್ ಮಾಡೋದೈತಿ,
within 2 days you will be able to get about 200 of the best world's AI researchers in that area. ರೈಟ್. ಈಗ ಅದು ಇಂಡಿಯಾನಾಗ ನೀವು ಟ್ರೈ ಮಾಡಿದ್ರೆ ಆ ಬೆಸ್ಟ್ AI ರಿಸರ್ಚ್ ಅಲ್ಲಿ ಹೋಗಿ ಮೆಟಾನಾಗ ಕುಂತಾನ, ಗೂಗಲ್ನಾಗ ಕುಂತಾನ, ಅವ್ನ ಸ್ಯಾಲರಿನೆಲ್ಲ ಹಿಂಗೆ ತೊಗೊಂಡ್ ಬರಬೇಕು. ಅಲ್ಲಿ ಆ ಮೈಂಡ್ ಸೆಟ್ ಹಂಗೈತ್ರಿ. ಎವ್ರಿ ಒನ್ ಇಸ್ ಇನ್ ದ ಇನೋವೇಷನ್ ಮೈಂಡ್ ಸೆಟ್, ರಿಸ್ಕ್ ಟೇಕಿಂಗ್ ಮೈಂಡ್ ಸೆಟ್. ಅಂಡ್ ಅವ್ರಿಗೆಲ್ಲಾರು ಗುರ್ತೈತಿ ದಟ್ ಓಕೆ ನಾವೀಗ ಬಂದ್ಬಿಟ್ರೆ ಕೂಡಿ ನಾವು ಒಂದು 10 ಜನ ನಮ್ಗೆ $2 ಬಿಲಿಯನ್ ಕೊಟ್ಬಿಡ್ತಾರ $10 ಬಿಲಿಯನ್ ವ್ಯಾಲ್ಯೂಷನ್. ಈ ತರ ಎಲ್ಲ ಇಕನಾಮಿಕ್ಸ್ ಆಫ್ ಸ್ಕೇಲ್ ಐತಲ್ರಿ, ಅದು ಬಹಳ ಜಾಸ್ತಿ ಐತಲ್ರಿ. ಸೊ ಇದಕ್ಕೆ ಇಫ್ ವಿ ವಾಂಟ್ ಟು ಗೋ ದೇರ್, ಐ ಥಿಂಕ್ ಇಟ್ಸ್ ಅ ಲೇಯರ್ಡ್ ಪ್ರಾಸೆಸ್ ರೀ. ಇಟ್ಸ್ ನಾಟ್ ಜಸ್ಟ್ ಎಜುಕೇಶನ್ ಬಟ್ ಅಲಾವಿಂಗ್ ಎಜುಕೇಶನ್ ಲೆವೆಲ್ ಅಲ್ಲೇ BMS ನಲ್ಲೇ ಕಾಂಪಿಟೆನ್ಸಿ IQ ವೈಸ್ ರೀ ನಂಗೆ ಏನ್ ಖಾಸ್ ಡಿಫ್ರೆನ್ಸ್ ಅನ್ಸಲ್ರಿ. ಬಹಳ ಇಲ್ಲೂ ಚಲೋ IQ ಇತ್ರಿ ಜನ, ಬಟ್ ಬಿಲೀಫ್ ಇನ್ ಸೆಲ್ಫ್ ದಟ್ ಇಲ್ಲ ನಾ ಏನಾದ್ರು ದೊಡ್ಡ ಮಾಡೋ ನಾವ ಇರಲಿಲ್ಲ ರಂಗ. ನಮ್ಗ ಅನಿಸ್ತತಿ ಏನಾಗಿಲ್ಲಪ್ಪ ನಮ್ ಕಡೆ ಅಂತ ಬರೀ ಹಿಂಗ ಮ್ಯಾಲ್ ಹೋಗಿ ಎಲ್ಲಾ ಸಿಲಿಕನ್ ವ್ಯಾಲಿದವ್ರು ನೋಡ್ತಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆನು ಮೊದ್ಲೇ 6 ತಿಂಗಳು ಕಾನ್ಫಿಡೆನ್ಸ್ ಇರಲಿಲ್ಲ. ಅದ್ರಾದ್ಮೇಲೆ ಗುರ್ತಾಕತ್ತು ದಟ್ ಇಲ್ಲಪ್ಪ ನಮಗೂ ಕೇಪಬಿಲಿಟಿ ಐತಿ, ಬರೀ ಸ್ವಲ್ಪ ಬಿಲೀಫ್ ಮಾಡ್ಬೇಕು ನಮ್ ಹಂಗ. ಸೊ ದಿಸ್ ವಾಸ್ ಅ ಚೇಂಜ್. ಬಟ್ ಫುಲ್ ಬ್ಯಾಂಗ್ಳೂರ್ ಹಂಗ್ ಮಾಡ್ಬೇಕಂದ್ರ ಐ ಥಿಂಕ್ ದೇರ್ ಇಸ್ ಸ್ಟಿಲ್ ಸಮ್ ವೇ ಟು ಗೋ. ಅದ್ ಇಕೋಸಿಸ್ಟಮ್ ಕನ್ಸ್ಟ್ರಕ್ಷನ್ ಇಸ್ ದಿ ಮೋಸ್ಟ್ ಕ್ರಿಟಿಕಲ್. ಐ ಥಿಂಕ್ ಸಮ್ ಪಾರ್ಟ್ ಅದ್ರಲ್ಲಿ ಏನಾಗ್ತೈತ್ರಿ, ಕಾಲೇಜ್ದವ್ರಿಗೆ ಎಂಪವರ್ ಮಾಡಿದ್ರೆ ಹೆಲ್ಪ್ಫುಲ್, ಅದಾಗ್ಲೇ ಆಗತ್ತೈತ್ರಿ ಎಂಟರ್ಪ್ರಿನರ್ಶಿಪ್ ಇರೋದು. ಬಟ್ ನಾ ಯಾವಾಗ ಬೆಟ್ ಆಗ್ತೇನಲ್ರಿ ಜನಗಳು, ನಾನು BMS ಹೋಗಿ 1-2 ಸತಿ ಲೆಕ್ಚರ್ ಕೊಟ್ಟಿದ್ದೀನಿ. ಜನಗಳು ಇನ್ನೂ ಹೆದರಾಕತ್ತಾರ. ಕೆಲವೊಬ್ರು ಇದಾರ ಮುಂದೆ ಬರ್ತಾರ, 1 out of 50 or something like that. ಬಟ್ ಇನ್ನೂ ಹೆದರಿಕೆ ಐತಿ, ಅದು ನಂಬಿಕೆ ಇಲ್ಲ ಅವ್ರಿಗೆ. ಯಾಕೆ ನಂಬಿಕೆ ಇಲ್ಲ ಅಂತ ಅನಿಸ್ತೈತೆ ನನ್ಗೆ ನನ್ನ ಮೇಲೆ ಸಿಟ್ಟು ಬರುತ್ತೆ. ನಾನಿದ್ದಾಗೆ ನನ್ಗೆ ಯಾಕೆ ನಂಬಿಕೆ ಇರ್ಲಿಲ್ಲ, ಅದಿತ್ತಂದ್ರೆ ನಾ ಬಹಳಷ್ಟು ಎಕ್ಸ್ಟ್ರಾ ಮಾಡ್ಬೋದಿತ್ತು ಅಂತ. ಆ ನಂಬಿಕೆ ತರಿಸ್ಬೇಕು. ಅದಕ್ಕೆ ಹೆಂಗ ಐದರ್ ಸ್ಟ್ರಕ್ಚರ್ಡ್ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ wherein bring 10 people from BMS and work with me. Okay, 1 ತಿಂಗಳು ಕೆಲಸ ಮಾಡ್ರಿ. ಐ ಮೀನ್ ಓಕೆ ಯು ಮೇ ಲರ್ನ್ ಅ ಲಾಟ್, ಬಟ್ ಮೇನ್ಲಿ ನಂಬಿಕೆ ಬರ್ತೈತ್ರಿ ದಟ್ ಆಗ್ಬೋದು. ನಮ್ದು ಜರ್ನಿ ಐತ್ರಿ ಸ್ಟಾರ್ಟ್ಅಪ್ ಅದು. ಮೊದಲು ಫಂಡ್ಸ್ ಬಂತಂದ್ರೆ ಸಾಕು, ಅದ್ರಾದ್ಮೇಲೆ ಇಲ್ಲ 20 ಕೋಟಿ ಬೇಕಾಗಬೇಕು, ಅದ್ಮೇಲೆ ಇಲ್ಲ 80 ಬೇಕಾಗಬೇಕು. ಸೊ ಈ ತರ ಅಪ್ಗ್ರೇಡ್ ಹಾಕೊಂತಾನೆ ಇರ್ತೇವ್ರಿ. ಬಟ್ ಅದ್ ನಂಬಿಕೆ ಇರ್ಬೇಕ್ರಿ ಅದಕ್ಕೆ. ಐ ಥಿಂಕ್ ದಟ್ ಈಸ್ ದ ಕೀ ಮಿಸ್ಸಿಂಗ್ ಇಂಗ್ರೀಡಿಯಂಟ್ ರೈಟ್ ನೌ. ಹೋಪ್ಸ್, ಡಿಸೈರ್ಸ್ ಅವೆಲ್ಲ ಅದಾವ್ರೀಗ, ಅದರಲ್ಲಿ ಏನು ಕ್ವೆಶನ್ ಇಲ್ಲ. ಕೇಪಬಿಲಿಟಿ ಅಂಕಿ ಯಾವಾಗ್ಲೂ ಇತ್ತು. ಬಟ್ ಆ ನಂಬಿಕೆ ಬಂದ್ಬಿಡ್ತಂದ್ರ ದೆನ್ ನಂಬಿಕೆ ಅಂಡ್ ರೆಸಿಲಿಯನ್ಸ್, ಯು 2 ಥಿಂಗ್ಸ್ ಆರ್ ವೆರಿ ಕ್ರಿಟಿಕಲ್ ಇನ್ ಅಟ್ ಲೀಸ್ಟ್ ಫಾಸ್ಟರಿಂಗ್ ಆಂಟರ್ಪ್ರಿನರ್ಶಿಪ್, ಅಟ್ ಲೀಸ್ಟ್ ಇನ್ ಕರ್ನಾಟಕ. ಸೂಪರ್. ಸ್ಟ್ಯಾನ್ಫೋರ್ಡ್ ಅಲ್ಲಿ ನೀವು ತುಂಬಾ ಜನ ಫ್ರೆಂಡ್ಸ್ ಇರ್ತಾರೆ, ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರಲ್ಲ, ಅವರೆಲ್ಲ ಇಂಟೆಲಿಜೆನ್ಸ್ ಎಲ್ಲ ಒಂದು ಲೆವೆಲ್ ಹೈಯೇ ಇರುತ್ತೆ. ಇಲ್ಲೊಂದು ಸಾಮಾನ್ಯವಾದ ಪ್ರಶ್ನೆ ಕೇಳೋದಾದ್ರೆ ದೀಪಕ್ ಅವರೇ, ಇವ್ರು ಯಾರು ಇಕನಾಮಿಕಲಿ ಏನು ತುಂಬ ಬಡತನದಿಂದ ಬಂದಿರಲ್ಲ, ಒಂದು ಲೆವೆಲ್ ಅಪ್ಪರ್ ಮಿಡಲ್ ಕ್ಲಾಸ್ ಲೆವೆಲ್ ಎಲ್ಲ ಇರ್ತಾರೆ, ಬುದ್ಧಿಮತ್ತೆನೂ ತುಂಬ ತೀಕ್ಷ್ಣವಾಗೇ ಇರುತ್ತೆ. ಅವ್ರಿಗೆ ಯಾವುದು ಅವ್ರನ್ನ ಚೇಸ್ ಮಾಡ್ತಾ ಇರುತ್ತೆ? ವಾಟ್ ಇಸ್ ದಟ್ ಮೋಟಿವೇಟಿಂಗ್ ದೆಮ್ ಟು ಗೋ ಫಾರ್ ಅ ಬಿಗ್ ಥಿಂಗ್? ಐ ಥಿಂಕ್ ಇಟ್ಸ್ ಮೋರ್ ಅ ಕ್ವೆಶನ್ ಆಫ್ ದ ಇಕೋಸಿಸ್ಟಮ್ ಓನ್ಲಿ. ನಾ ಹೇಳ್ತೇನಲ್ರಿ, ಐ ಮೀನ್ ಅಲ್ಲೇ ದಟ್ ಇಕೋಸಿಸ್ಟಮ್ ಇಸ್ ವೆರಿ ವೆರಿ ಯೂನಿಫಾರ್ಮ್ ರೀ. ನಿಮ್ದು ಕ್ಲಾಸು, ಬ್ಯಾಕ್ಗ್ರೌಂಡು, ನಿಮ್ದು ಹಿಸ್ಟ್ರಿ, ಅದರಲ್ಲೇ it doesn't matter too much. Okay, you have the capability, you're in. ಅದ್ ಯೂನಿಫಾರ್ಮ್ ಪ್ಲೇಯಿಂಗ್ ಫೀಲ್ಡ್ ಏನೈತಲ್ರಿ, ಅದು ಬಹಳ ಕ್ರಿಟಿಕಲ್. ಅವ್ರಿಗೆ ಸಾಧನೆ ಮಾಡ್ಬೇಕು ಅನ್ನೋದು ಯಾವ ಫೈರ್, ಎಲ್ಲಿಂದ ಬರುತ್ತೆ ಆ ಫೈರ್? ಹಣಕಾಸು ಇಲ್ಲ, ಡೀಸೆಂಟ್ ಆಗಿರ್ತಾರೆ ಅವರು, ಪ್ರೂವ್ ಆಗಿರ್ತಾರೆ, ಸ್ಟ್ಯಾನ್ಫೋರ್ಡ್ ಬಂದು ಪ್ರೂವ್ ಆಗಿರ್ತಾರೆ. ಇನ್ನ ಅವ್ರು ಚೇಸ್ ಮಾಡ್ತಾರಲ್ಲ, ಅದು ಯಾವ ಫೈರ್ ಅದು? ಸಿ ಅಲ್ಲೇ ಇಟ್ ಇಸ್ ಕ್ಲಿಯರ್ಲಿ ಕೀಪಿಂಗ್ ಅಪ್ ವಿತ್ ಪಿಯರ್ ಪ್ರೆಷರ್. ಇದು ಇಕೋಸಿಸ್ಟಮ್ ಹೇಳದಲ್ರಿ, ಅದ್ರ ಒಂದ್ ಭಾಗ. ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೇನೆ ರೀ. ಸೆಲ್ಫ್ ಬಿಲೀಫ್ ಇರಲಿಲ್ಲ, 6 ತಿಂಗಳ ಬಹಳ ಗುದ್ದಾಡಕತ್ತಿದ್ವಿ ರೀ, ಎಲ್ಲಿ ಬಂದ್ಬಿಟ್ವಿಪ್ಪ, ಎಲ್ಲಾರು ಈ ತರ ಜೀನಿಯಸ್ ಇದಾರ, ಎಲ್ಲ ಇದೆ. ದೆನ್ ಒಬ್ನ ಇರ್ತಿದ್ದ, ನಮ್ಮ ರೂಮ್ ಪಕ್ಕನ ಇರ್ತಿದ್ದ, ಅವನ ಹೆಸರು ಆರ್ಕುಡ್ ಬೋಯಾಕುದ್ದೀನ್ ಅಂತೆ. ಓಕೆ, ಹಿ ಈಸ್ ದ ಇನ್ವೆಂಟರ್ ಆಫ್ ಆರ್ಕುಡ್. ನಿಮ್ಗೆ ನೆನಪಿರ್ಲಿಕ್ಕಿಲ್ಲ, ಬಟ್ ಬಿಫೋರ್ ಫೇಸ್ಬುಕ್ ಅದೇ ಇರ್ತಿತ್ತು. ಪರ್ಫೆಕ್ಟ್. ಸೊ ಎಕ್ದಮ್ ಸಿಂಪಲ್ ಮನುಷ್ಯ, ಏನ್ ಎಕ್ಸ್ಟ್ರಾ ಹಿಂಗ ಅನ್ಸಂಗಿಲ್ಲ, ಏನೂ ಇಲ್ರಿ. ಒಂದ್ ದಿವ್ಸ ಬಂದ್ ಹೇಳ್ದ 20 ಮಿಲಿಯನ್ ಮಾರ್ಬಿಟ್ಟೆ ನಾನು. ಸೊ ಅವಾಗ ಅಂದ್ಕೊಳ್ಳೆ ನಂಗೆ ಅನಿಸ್ತು, ನನ್ಗೆ ಕೊಡ್ಬೇಕಂತ ನನ್ನ ಮುಖದ ಮೇಲೆ. ಇವನು ಕುಂತು ಇಷ್ಟ ಆರಾಮಾಗಿ ಮಾಡ್ತಾ ಇದ್ದಾನ, ನೀ ಯಾಕೆ ಮಾಡಕತ್ತಿಲ್ಲ? ಅವಾಗೇನಾಯ್ತು, ಒಳಗೆ ಹೆದರಿಕೆ ಐತ್ರಿ, ಹೆದರಿಕೆ ಐತಿ ಫೇಲಿಯರ್ದು. ಮಾಡ್ಬಿಟ್ಟು ನನ್ಗೆ ನಾನೇ ಹುಚ್ಚಾದಂದ್ರೆ ಏನ್ ಮಾಡೋದು? ಅವಾಗ ಗುರ್ತಾತು ನಂಬಿಕೆ ನನ್ಗನೇ ಇಲ್ಲ. ಐ ಮೀನ್ ಅಂಡ್ ದೆನ್ ನಾನು ನೋಡಕತ್ತರಿ ಎವ್ರಿ ಅದರ್ ಕಾರ್ನರ್ ಟೇಬಲ್ ಎಲ್ಲಾರು ಮಾತಾಡಕತ್ತಾರ. ನಂಗೆ ಗುರ್ತೈತಿ ಅವ್ ಮಾತಾಡವ, ಅವಂಗ್ ಇದ್ ಮಾಡಾಕ ಬರಂಗಿಲ್ಲ, ನಾನೇ ಮಾತಾಡ್ಬೋದು ಚಲೋ. ಬಟ್ ಅವ್ನ್ ನಂಬಿಕಿದ್ದಕ್ಕೆ ಅವ್ ಮುಂದ್ ಹೊಂಟಾನ್ರಿ. ಸೊ ಯಾವಾಗ ಇದು ಎಂಟೈರ್ ಫಾಸ್ಟ್ ಪೇಸ್ಡ್ ವರ್ಲ್ಡ್ ನೋಡ್ತಿರಲ್ಲ, ಬರೀ ಮಾತಾಡೋದಷ್ಟ ಅಲ್ಲ, ಬಟ್ ಮುಂದ್ ಮಾಡೋದೂ ಐತಿ. ಅಂಡ್ ಅದ್ ಕ್ಷಮತೆಲಿಂದ ಏನ್ ರಿಲೇಷನ್ ಇಲ್ರಿ, ಅದ್ ಪ್ಯೂರ್ ನಂಬಿಕೆ ಅಂಡ್ ಹೆದರ್ಕಿಲ್ಲ ಮೈಂಡ್. ಎಕ್ಸಾಕ್ಟ್ಲಿ. ಅಂಡ್ ಅಲ್ಲಿ ಫೇಲಿಯರ್ ಇಸ್ ನಾಟ್ ಅ ಬ್ಯಾಡ್ ವರ್ಡ್ ರೀ. ನೀವು ಫೇಲ್ ಆದ್ರಿ ಒಂದ್ ಸ್ಟಾರ್ಟ್ಅಪ್ ನಲ್ಲಿ. ಸ್ಯಾಮ್ ಆಲ್ಟ್ಮನ್ ಏನ್ರಿಪ್ಪ, ಅವ್ನ್ ಫಸ್ಟ್ ಸ್ಟಾರ್ಟ್ಅಪ್ ನೋಡಿದ್ರೆ ಯಪ್ಪ
ಐ ಮೀನ್ ಇಷ್ಟು ವರ್ಷ ಐತಿ ಅದಕ್ಕೆ ನಾನು ₹1 ಹಾಕಂಗಿಲ್ಲ ಹಂಗೈತ್ರಿ. Right. ಅವಂಗೂ ಗೊತ್ತೈತೆ ಅದು, ಅವನ ಹೇಳ್ತಾನ್ರಿ. ಬಟ್ ಆಫ್ಟರ್ ದಟ್ ಹೆಂಗ್ ಬಂದ ಇನ್ನೊಂದಕ್ಕೆ. ಸೊ ಅಲ್ಲೇ ಕಾಸ್ಟ್ ಆಫ್ ಫೇಲಿಯರ್ ಇಸ್ ವೆರಿ ಲೋ. ಇಲ್ಲೇನ್ರಿ ಅವ್ ಹಿಂಗ್ ಮಾಡಕತ್ತಾನ, ಅವ್ ಹಂಗ್ ಮಾಡಕತ್ತಾನ, ಯಾಕೆ ಬೀಳ್ತೀರ ಅದ್ರಾಗ? ಸೊ ಅದು ಇಕೋಸಿಸ್ಟಮ್ ಮೈಂಡ್ ಸೆಟ್. ಇವು 2 ಥಿಂಗ್ಸ್ ಆರ್ ವೆರಿ ಇಂಟರ್ಲಿಂಕ್ಡ್ ರೀ. ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ನಂಬಿಕೆ, ಹೆದರ್ಕಿ, ಫೇಲಿಯರ್ ಕಾಸ್ಟ್ ಇವೆಲ್ಲ ಇಕೋಸಿಸ್ಟಮ್ ಪಾರ್ಟ್ ರೀ. ದ ಇಕೋಸಿಸ್ಟಮ್ ರಿವಾರ್ಡ್ಸ್ ಯು ಆಸ್ ಅ ಹೋಲ್ ಫಾರ್ ನಾಟ್ ಬೀಂಗ್ ವರಿಡ್ ಅಬೌಟ್ ಫೇಲಿಯರ್. ಇಟ್ ರಿವಾರ್ಡ್ಸ್ ಯು ಫಾರ್ ಬೀಂಗ್ ಬೋಲ್ಡ್ ರೀ. ಹುಚ್ಚು ಬಿಜನೆ ಐತಲ್ಲ, ತಗೋಪ. ಇದು ಸಿಲಿಕಾನ್ ವ್ಯಾಲಿನಾಗ ಏನ್ ಸ್ಟೋರಿ ಕೇಳ್ತೇವ್ರಿ ನಾವು, ದಟ್ ಪಜಾಮನಾಗ ಹೋದ 20 million ಫಂಡಿಂಗ್ ತಗೊಂಡ್ಬಿಟ್ಟ, ಇವೆಲ್ಲ ಕರೆಕ್ಟ್ ರೀ. ಅಂದ್ರೆ ಅಲ್ಲಿ ಅವ್ರು ಗುರ್ತೈತಿ ನೀವು ಹುಚ್ಚತನ ಬಟ್ ಕೊಡ್ತೇವೆ. ಐ ಮೀನ್ 80% ದೋಸ್ ಬೆಟ್ ಗೋಸ್ ರಾಂಗ್, ಬಟ್ ಅವ್ರು 20% ಸಕ್ಸೀಡ್ ಆಗಿದ್ದು ಅವ್ರಿಗೆ ಫುಲ್ ರಿಟರ್ನ್ಸ್ ಕೊಡ್ತಾವ್ರೆ. ಸೊ ಅದು ಇಕನಾಮಿಕ್ಸ್ ಆಫ್ ಸ್ಕೇಲ್ ಅಲ್ಲಿ ನಡೀತೈತ್ರಿ, ಬಹಳ ಇಂಪಾರ್ಟೆಂಟ್ ಅದು. ರೈಟ್. ಸೊ ಐ ಥಿಂಕ್ ನೀವು ಸ್ಟ್ಯಾನ್ಫರ್ಡ್ಗೆ ಹೋದ್ರಿ, ಅಲ್ಲಿಂದ ಬಂದ್ರಿ, ಡ್ರಗ್ ಡಿಸ್ಕವರಿ ಸೈಡ್ ಇಂಡಿಯಾದಲ್ಲಿ ಒಂದು ಸ್ಟಾರ್ಟಪ್ ಮಾಡಿದ್ರಿ, ಆ್ಯಂಡ್ ಆ ಜರ್ನಿ ಬಗ್ಗೆ ಹೇಳಿದ್ರಿ. ಅದರಲ್ಲಿ ಸ್ವಲ್ಪ ನಿಮ್ಗೆ ಅನ್ಕೊಂಡಂಗೆ ಆಗಲಿಲ್ಲ, ಫೇಲ್ ಆಯಿತು ಅಂತ ಹೇಳಿದ್ರಿ. ಯಾಕೆ ಫೇಲ್ ಆಯಿತು ಮತ್ತು ಏನು ಅದರಿಂದ ಒಂದು ಸ್ವಲ್ಪ ಲೆಸನ್ಸ್ ಏನು ತೊಗೊಂಡ್ರಿ ನೀವು? ಡೆಫಿನೆಟ್ಲಿ ರೀ. ಸೊ ಏನಾಗ್ತೈತ್ರಿ, US ಬಂದ್ಮೇಲೆ ಆಸೆ ಭಾಳ ಇರ್ತಾವ. ದಟ್ ಮಾಡ್ತೇವಿ, ಹಿಂಗೆ ಇನೋವೇಟ್ ಮಾಡ್ತೇವಿ, ನಾವು ನೋಡಿದೇವಿ ಜರ್ನಿ ಬೇರೆದವ್ರದ್ದು, ನಾವು ಸಣ್ಣ ಜರ್ನಿ ಮಾಡಿದೇವಲ್ಲೇ, ಈಗ ಇಲ್ಲೇ ದೊಡ್ಡದು ಮಾಡ್ಬೋದನ್ನು, ನಮ್ಮ ಇಂಡಿಯಾಗೆ ಬೆನಿಫಿಟ್ ಮಾಡೋ ಹಂಗೆ ಆ ವಿಚಾರದಿಂದ ಬರ್ತೇವಿ. ಬಟ್ ಬಿಕಾಸ್ ಯು ಡೋಂಟ್ ಹ್ಯಾವ್ ದ ವಿಸ್ಡಮ್ ಅಲ್ರಿ, ನಮ್ಗೆ ಆದ ನೆನಪು ಹಾರ್ತೇವಿ ದಟ್ ಇಂಡಿಯಾನಾಗ ಈಕೋ ಸಿಸ್ಟಮ್ ಇಲ್ಲ. ಸೊ ವಾಟ್ ಇಟ್ ಸ್ಟಾರ್ಟ್ಸ್ ವಿತ್ ಇಟ್ ನಾನು ವರ್ಸಸ್ ಈಕೋ ಸಿಸ್ಟಮ್. ಓಕೆ, ಇಲ್ಲೇ ಇಲ್ಲ, ಎಲ್ಲ ಕಡೆಯಿಂದ ಎಲೆಕ್ಟ್ರಿಸಿಟಿ ಒಂದು ಲೈಸೆನ್ಸ್ ತಗೋಬೇಕಂದ್ರೆ ಬಹಳ ತ್ರಾಸು, ಇದು ಇನ್ನೊಂದು ತ್ರಾಸು, ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ತ್ರಾಸು, ಆನಿಮಲ್ ಟೆಸ್ಟಿಂಗ್ ತ್ರಾಸು. ಐ ಮೀನ್ ಬರೇ ತ್ರಾಸ ರೀ ಎಲ್ಲ ಕಡೆ ನೋಡಿದ್ರೆ. ಸೊ ಏನಾಗ್ತೈತಿ, ಇನಿಷಿಯಲಿ ಯು ಆರ್ ಅಗೇನ್ ಯು ಬಿಕಮ್ ಅ ಒನ್ ಮ್ಯಾನ್ ಆರ್ಮಿ ರೀ. ನಿಮ್ಗೆ ಅನ್ಸುತ್ತೆ ನಾನು ಎಲ್ಲ ಮಾಡ್ಕೊಂತೀನಿ, ನಾ ಪ್ರಾಡಕ್ಟ್ ರಿಸರ್ಚ್ ಮಾಡ್ತೀನಿ, ನಾನು CEO, ನಾನು CMO, ನಾನು CBO, ನಾನು ಚೀಫ್ ಸೇಲ್ಸ್ ಆಫೀಸರ್ ಅವ್ರಿ ಎಲ್ಲ. ಓಕೆ, ಬಿಕಾಸ್ ಆ ಲೈಕ್ ಮೈಂಡೆಡ್ನೆಸ್ ಸಿಗಂಗಿಲ್ಲ. ಸಿಕ್ತಂದ್ರೂ ಇಟ್ ಇಸ್ ಪ್ಯೂರ್ಲಿ ಕಮರ್ಷಿಯಲ್, ವೇರ್ ಪೀಪಲ್ ರಿಸ್ಕ್ ತೊಗೊಳಕ್ ಬರಾಕತ್ತಿಲ್ಲ. ನೀವು ಸ್ಯಾಲ್ರಿ ಕೊಡ್ರೆ ನಂಗೆ ಹ್ಯೂಜ್, ನಾ ಬರ್ತೇನೆ. ಬಟ್ ಅದರಲ್ಲೇ ಏನಿರ್ತೈತಿ, ಯು ಡೂಯಿಂಗ್ ಅ ಜಾಬ್, ಯು ಆರ್ ನಾಟ್ ಡೂಯಿಂಗ್ ಅ ಸ್ಟಾರ್ಟ್ಅಪ್ ಆರ್ ಆಂಟರ್ಪ್ರೆನ್ಯೂರ್ಶಿಪ್. ಅದಿಂದ ಸೊ ಆಲ್ಮೋಸ್ಟ್ 3 ವರ್ಷ ಹಿಂಗೆ ಕೆಲಸ ಮಾಡಿದ್ವಿ. ವಿ ಕೇಮ್ ಅಪ್ 2 ಡ್ರಗ್ ಕ್ಯಾಂಡಿಡೇಟ್ಸ್ ಸಿಕ್ತ್ರಿ. ಒಂದು ಆಸ್ಟಿಯೋಆರ್ಥರೈಟಿಸ್ಗೆ, ಒಂದು ಸ್ಕಿನ್ ಡಿಸಾರ್ಡರ್ ಸೊರೈಸಿಸ್ಗೆ ರೀ. ಆ್ಯಂಡ್ ಅದನ್ನ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬಂದ್ಬಿಡ್ತು. ಆಸ್ ಅ ಫಸ್ಟ್ ಟೈಮ್ ಸೋಲೋ ಫೌಂಡರ್ ನಾನು ಏನು ತಪ್ಪು ಮಾಡಿದೆ ಅವಾಗ, ಒಂದು ವೆರಿ ಇಂಪಾರ್ಟೆಂಟ್ ತಪ್ಪು ಅಂದ್ರೆ, ಐ ಥಾಟ್ ಪ್ರಾಡಕ್ಟ್ ಬಂತ, ಐ ಮೀನ್ ರಿಸರ್ಚ್ ಆತು, ಪ್ರೂವ್ ಆತು ದಟ್ ಇಟ್ ಇಸ್ 80% ಬೆಟರ್, 75% ಬೆಟರ್, ನಾ ಗೆದ್ದೆ ಅಂತ ಅನ್ಸ್ತು. ಬಟ್ ಅದು ಗೆದ್ದಿರ್ಲಿಲ್ಲ ರೀ, ಅದು ಬರೀ ಸ್ಟಾರ್ಟ್ ಇತ್ತು. ಆದ್ ನಂಗೆ ಅವಾಗ ತಿಳಿದಿದ್ದಿಲ್ಲ. ನಂಗೆ ಅನಿಸ್ತು ದಟ್ ಓಕೆ, ನಾ ಈಗ ತೊಗೊಂಡು ಹೋಗ್ತೀನಿ ಡಾಕ್ಟರ್ಸ್ಗೆ, ಏನೋ ಕ್ಲಿನಿಷಿಯನ್ಸ್ಗೆ, ಎಲ್ಲಾರ್ಗೆ. ಅವ್ರು ಹೇಳ್ತಾರೆ, ಓ ಪೇಷಂಟ್ಸ್ಗೆ ಇದು ಬೆಟರ್ ಕೊಟ್ಬಿಡೋದು. ಮಾರ್ಕೆಟ್ ಡೈನಾಮಿಕ್ಸ್, ವಾಟ್ ಡ್ರೈವ್ಸ್ ಮಾರ್ಕೆಟ್ ಇನ್ ಹೆಲ್ತ್ ಕೇರ್ ಇಸ್ ನಾಟ್ ದ ಎಫಿಷಿಯನ್ಸಿ ಫಾರ್ ಸೊಲ್ಯೂಷನ್, ಇಟ್ ಈಸ್ ದ ಪ್ರೈಸಿಂಗ್ ಪ್ಯಾರಿಟಿ. ಈ ತಿಳುವಳಿಕೆ ಇರ್ಲಿಲ್ಲ ರೀ. ಕೆಮಿಸ್ಟ್ರಿಗೆ ಹೋದೆ, ಹೇಳಿದೆ ನೋಡಪ್ಪ, ನಂದು ಇದು ಆಸ್ಟಿಯೋಆರ್ಥರೈಟಿಸ್ ಟ್ಯೂಬ್ ಐತಿ, ಇದು ತೊಗೊಂಡ್ರೆ ₹100 ಕೊಡಕತ್ತೀನಿ, ಇದ್ರಾಗ ನಿಂಗೆ ₹25 ಮಾರ್ಜಿನ್, 25% ಮಿನಿಮಮ್ ಮ್ಯಾಂಡೇಟೆಡ್ 16 ರೀ. ನಾನು 25 ಕೊಡಕತ್ತೇನಪ್ಪ, 25. ಅವ ಸಾಹೇಬ್ರೆ ನಿಮ್ದು ಯಾಕೆ ತೊಗೊಳ್ಳಿರಿ? ನಾನು ಹೇಳಿದೆ ಬೆನಿಫಿಷಿಯಲ್ ಮಾರ, ಮತ್ತು ನಿಂಗೆ 25 ಬರಾಕತ್ತೈತಿ. ಇಲ್ಲ, ನಂಗೆ ಇದು ಸಿಪ್ಲಾ ಟ್ಯೂಬ್ ಬರ್ತೈತೆ ರೀ, ₹60 ಟ್ಯೂಬು, ನನಗೆ ಅವರು ₹14 ಕೊಡ್ತಾರೆ, ನಾನಲ್ಲಿ ₹46 ಮಾಡಕತ್ತೀನಿ. ಸೊ ನಾ ಹೇಳಿದೆ ಬಟ್ ಪೇಷಂಟಿಗೆ ಬೆಟರ್ ಅಲ್ಲಪ್ಪ ಅಂತ. ಅದು ಫರ್ಕ್ ಬೀಳಂಗಿಲ್ಲ ಸರ್, ಇದು ರಿಟೇಲ್ ಕೌಂಟರ್, ಓಕೆ, ಡೈರೆಕ್ಟ್ ಟು ಕನ್ಸ್ಯೂಮರ್. ನಾ ಅದ್ರಾದ್ಮೇಲೆ ತಲಿಭಾವ ಅಂತ್ರಿ. ನಾ ಹೇಳಿದೆ ಏನು ಮಾಡಬೇಕು ಮಾರ, ಓಕೆ ಸ್ಟ್ಯಾನ್ಫರ್ಡ್ ಕ್ಯಾಪ್ ಹಾಕೋ, ಏನು ಮಾಡ್ಬೋದು ಅಂತ. ನಾ ಹೇಳಿದೆ ಡಾಕ್ಟರ್ಸ್ ನಾನು ಹಿಡಿತೇನೆ ರೀ. ಓಕೆ, ಡಾಕ್ಟರ್ಸ್ ಕಡೆ ಹೋದೆ. ಡಾಕ್ಟರ್ಸ್ ಫುಲ್ ಪೊಲೈಟ್, ಫುಲ್ ದಿಸ್ ಥಿಂಗ್, ಓ ವೆರಿ ಎಫಿಕೇಶಿಯಸ್, ಭಾಳ ಚಲೋ ಐತಿ, ಹಂಗೆ ಅಂತ. ಆ್ಯಂಡ್ ಅಗೇನ್ ದಿಸ್ ಇಸ್ ನಾಟ್ ಸಮಥಿಂಗ್ ಐ ವಾಂಟ್ ಟು ಗೋ ಟೂ ಡೀಪ್ ಇನ್ ಟು, ಬಟ್ at the end of the day, I realized that our prescription ಬರೆಯಕತ್ತೆ ಇಲ್ರಿ. Even the most supportive, even the most good people. Then we realized from a lot of people that prescription per prescription charge ಇರ್ತೈತಿ. ಆ ಚಾರ್ಜ್ ಅಂದ್ರೆ ನಾವು ಹೋಟೆಲ್ ಟ್ರಿಪ್ ಇದು ಅದು ಏನೇನೋ ಸ್ಪಾನ್ಸರ್ ಮಾಡ್ಬೇಕಂತ್ರಿ. ಆ DNA ನಾಗ ಇಲ್ಲಲ್ರಿ. ಸೊ ಏನಾಗ್ತೈತಿ, ನೀವು ಇದೆಲ್ಲ ಮಾಡಿಸ್ಬೇಕಂದ್ರೆ ನಿಮ್ಗೆ ಸ್ವಲ್ಪ DNA ನಾಗ ಇರಬೇಕು. ದಟ್ ನಾನ್ ಮಾಡ್ಬೇಕು. ಸೊ ಇದಿಷ್ಟೆಲ್ಲ ಮಾಡಿದ್ಮೇಲೆ ಗುರ್ತಾತು ದಟ್ ಟೆಕ್ನಿಕಲ್ ವಿಕ್ಟ್ರಿ ಏನಿತ್ತು, ನಿಮ್ದು ಇನೋವೇಷನ್ ಏನಿತ್ತು, ದಟ್ ವಾಸ್ ವರ್ತ್ಲೆಸ್ ಇನ್ ದ ಎಂಡ್, ಪ್ರೈಮರ್ಲಿ ಬಿಕಾಸ್ ಆಫ್ ಕಮರ್ಷಿಯಲ್ ರೀಸನ್ ಅಂಡ್ ದ ಸ್ಟ್ರಕ್ಚರಿಂಗ್. ಸೊ a success is not based of just technical innovation or just getting some results or something like that. Not just marketing, sales, scale up. ಇಷ್ಟು ಬೇರೆ ಬೇರೆ ಭಾಗ ಇದಾವ. ಇದು ನಂಗೆ ತಿಳಿದಿದ್ದಿಲ್ಲ ರೀ. ಇದನ್ನ ಒಂದ್ ವೇಳೆ US ಅಲ್ಲಿ ಮಾಡಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ ಇತ್ತಾ? 100%. ಅಲ್ಲೇ ಮೆಕ್ಯಾನಿಸಮ್ಸ್ ಇರ್ತಾವ್ರಿ. ಯಾಕಂದ್ರೆ ವೇರ್ ಯು ಎಂಡ್ ಅಲ್ರಿ, ಇನ್ನೊಬ್ಬ ಬರ್ತಾನ. ನಾವು ಆಕ್ಚುಲಿ ನಾವು ಫಸ್ಟ್ ಎಕ್ಸಿಟ್ ಮಾಡಿದ್ದು ಸಮಥಿಂಗ್ ನಾಟ್ ದಿಸ್ ಕೈಂಡ್, ಬಟ್ ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಇತ್ತು. ಬಟ್ ಅಲ್ಲೇ ಒಬ್ಬ ಬರ್ತಾನ, ಐ ಹ್ಯಾವ್ ಡನ್ ದಿಸ್, ಲೆಟ್ ಮಿ ಕೈಂಡ್ ಆಫ್ ಫಿಗರ್ ಔಟ್ ಅ ಡೀಲ್ ವೇರ್ ಐ ಕ್ಯಾನ್ ಗೆಟ್ ದಿಸ್ ಅಪ್ರೂವಲ್, ಐ ವಿಲ್ ಗೆಟ್ ದಿಸ್ ಇನ್ ಪ್ಲೇಸ್, ಐ ವಿಲ್ ಗೆಟ್ ಇನ್ಶೂರೆನ್ಸ್ ಅಪ್ರೂವಲ್. ಹಿಂಗೆಲ್ಲ ಮಾಡ್ಕೊಂಡ್ರಿ
2-3-4 people, I'll tell you, we could have done this so much more easily there. ಇಂಡಿಯಾನಾಗ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ರೆಗ್ಯುಲೇಷನ್ ಬಂದ್ಬಿಡ್ತಾರೆ. ಒಂದು ಆಕ್ಟ್ ಇತ್ತು, ನ್ಯಾಷನಲ್ ಬಯೋಡೈವರ್ಸಿಟಿ ಆಕ್ಟ್ ಅಂತ್ರಿ. ನಮ್ಗೆ ಯಾರು ಖರೀದಿ ಮಾಡಕ್ಕೆ ಆಫರ್ ಕೊಟ್ಟಿದ್ರು, ಭಾಳ ಚಲೋ ಆಫರ್ ಇತ್ತು. ಇಂಟರ್ನ್ಯಾಷನಲ್ ಕಂಪ್ನಿ ಕಂಪ್ಲೀಟ್ಲಿ ಕ್ಲೋಸ್ ಆಗ್ಬಿಡ್ತಾ ಅದು, ಬಿಕಾಸ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು NOC ಬೇಕಿತ್ತು. ಬಟ್ ಆ ನ್ಯಾಷನಲ್ ಬಯೋಡೈವರ್ಸಿಟಿ ಆಕ್ಟ್ ನಾವು ಯಾರ ಜೊತೆ ಮಾತಾಡಿದ್ವಿ, ಮಿನಿಸ್ಟ್ರಿ ಜೊತೆ, ಫಾರೆಸ್ಟ್ ಮಿನಿಸ್ಟ್ರಿ, ಅವ್ರು ಹೇಳಿದ್ರು ಇಲ್ಲ ನಮ್ಗೆ ಆ ಕಂಪ್ನಿ ಬುಕ್ಸ್ ಬೇಕು, ಅಕೌಂಟ್ಸ್ ಕೊಟ್ಟು ತೋರಿಸಿದ್ರೆ ಅಷ್ಟ ನಮ್ಗೆ ಪರ್ಮಿಷನ್ ಕೊಡ್ತೇವೆ. ಆ ಕಂಪ್ನಿ ಹೋಗ್ಬಿಡ್ತೀರಿ. ಸೊ ಈ ತರ ಲೀಗಲ್, commercial, market forces, all of this combined to kind of go into a problem. Which is when I realized innovation is just the starting point. And it was a learning experience for me. It's a failure. At the end of the day, ನಾವು ಲೈಸೆನ್ಸ್ ಮಾಡಿದ್ವಿ ರೀ ಅದನ್ನ ಬೇರೆಯವ್ರಿಗೆ. ಯಾರು DNA ಇತ್ತು ಇದೆಲ್ಲ ಮಾರ್ಜಿನ್ ಕೊಡಾಕ ಜನಗಳಿಗೆ, ನಮ್ಗಿರ್ಲಿಲ್ಲ. ಬಟ್ ಯಾರು ಬೇರೆಗಿತ್ತು, ಬಟ್ ನಮಗೂ ಸ್ವಲ್ಪ ಬಂತು ಹಣ. ಅಂಡ್ ದೆನ್ ವಿ ಸೆಡ್ ದಟ್ ಓಕೆ, ವಿ ಅಟ್ ಲೀಸ್ಟ್ ಲಾಸರ್ ಆಗ್ಲಿಲ್ಲಪ್ಪ. And then we moved on with these lessons that how to handle a massive ecosystem, ಬೇರೆ stakeholders, ಎಲ್ಲರಿಗೂ ಅವ್ರದ್ದೇ ಇಂಟ್ರೆಸ್ಟ್ ಬೇಕು. How do you bring that together? ಅದು US ನಲ್ಲಿ ಈ ಪ್ರಾಬ್ಲಮ್ ಇಲ್ಲ. ಅಲ್ಲೇ ಅದಾವ ಮಾರ್ಕೆಟ್ ಫೋರ್ಸಸ್, ಬಟ್ ದೇ ಆರ್ ವೆಲ್ ಡಿಫೈನ್ಡ್. ಇಫ್ ಯು ಪ್ಲೇ ದಟ್ ಒನ್ ರೂಲ್, ದೆನ್ ನೀವು ಎಂಟ್ರಿ ಸಿಗ್ತದೆ. ಇಲ್ಲಿ ಜುಗಾಡ್ ಮಾಡಕ್ ಬರ್ಬೇಕು ನಿಮ್ಗೆ. ಜುಗಾಡು ಬೇಕ್ರಿ. ಅಂಡ್ ಇಟ್ ಈಸ್ ಲೈಕ್ ಸಸ್ಟೈನ್ ಜುಗಾಡ್. ಅಂಡ್ ಎಸ್ಪೆಷಲಿ ಏನಾಗ್ತೈತ್ರಿ, ವೆನ್ ಯುವರ್ ಸೋಲೋ ಫೌಂಡರ್, ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್ ಐ ವಾರ್ನ್ ಪೀಪಲ್ ಅಗೇನ್ಸ್ಟ್. ನಿಮ್ಗೆ ಎಕ್ಸ್ಪ್ಲೋರೇಷನ್ ಮಾಡೋದೈತ್ರಿ, ಸೋಲೋ ಮಾಡ್ರಿ. ಬಟ್ ಡೋಂಟ್ ಫೌಂಡ್ ಅ ಸ್ಟಾರ್ಟ್ಅಪ್ ವಿತ್ ಜಸ್ಟ್ ಸೋಲೋ. ಬಿಕಾಸ್ ಏನಾಗ್ತೈತಿ, ನೀವು ಇನೋವೇಟಿವ್ ಮಾಡಿರಲ್ರಿ, ನೀವು ಪ್ರಾಡಕ್ಟ್ ಕ್ರಿಯೇಟ್ ಮಾಡಿರಿ, ನಿಮ್ಗೆ ಬಹಳ ಅದು ನಮ್ಮ ಬೇಬಿ ಅಪ್ಪ ಇಷ್ಟು ಬೆಟರ್ ಐತಿ ಅಂತ ಅದು ಫ್ರಸ್ಟ್ರೇಷನ್ ಇರ್ತೈತಿ. ನಾಟ್ ಫ್ರಸ್ಟ್ರೇಷನ್, ದಟ್ ಹೋಪ್ ಐತಿ, ಖುಷಿ ಐತ್ರಿ. ಬಟ್ ವೆನ್ ಯು ಗೋ ಟು ದ ಮಾರ್ಕೆಟ್, ಏನ್ ಮಾಡೋದಪ್ಪ ತಗೊಂಡು ಅಂತ ಹಿಂಗೆ ಬಂದ್ಬಿಡ್ತೈತಿ. ಸೊ ದೆನ್ ಯು ರಿಯಲೈಸ್ ಯುವರ್ ಓನ್ ಕ್ರಿಯೇಷನ್ ಬೀಂಗ್ ಡಿವ್ಯಾಲ್ಯೂಡ್ ಅಂಡ್ ಯು ಕಾಂಟ್ ವೇರ್ ಮಲ್ಟಿಪಲ್ ಹ್ಯಾಟ್ಸ್. ದಟ್ಸ್ ದ ರೀಸನ್. ಇದು ತಿಳುವಳಿಕೆ ಬಹಳ ಹೊತ್ತಾದ್ಮೇಲೆ ಬಂತು. ಅದಕ್ಕೆ ನಂಗೆ ಮಾರ್ಫಿಂಗ್ ಮಷೀನ್ಸ್ ನಲ್ಲೇ ಬಂದಾಗ, ನಂಗೆ ಫೌಂಡರ್ಸ್ ಒಬ್ರು ಬಹಳ ಟೆಕ್ನಿಕಲ್, ಒಬ್ರು ಬಹಳ ಸಾಫ್ಟ್ವೇರ್ ಮೇಲೆ ಅಂದಾಗ ನಂಗೆ ಅನಿಸ್ತು, ಓ ಇದು ಟೀಮ್ ಅಪ್ಪ, ಈಗ ಫೈನಲಿ ಯು ಡೋಂಟ್ ಹ್ಯಾವ್ ಟು ವೇರ್ ಆಲ್ ದ ಹ್ಯಾಟ್ಸ್. ಸೊ ವೆರಿ ಕ್ರಿಟಿಕಲ್. ಆಸಮ್. ನೀವು ಸ್ಟ್ಯಾನ್ಫರ್ಡ್ಗೆ ಒಂದು ಮೆಡಿಕಲ್ ಡ್ರಗ್ ಡಿಸ್ಕವರಿಗೆ ಅಂತ ಹೋಗಿದ್ರಲ್ಲ, ಅದೇನಾಯ್ತು ಮುಂದೆ? ಅದನ್ನ ಪರ್ಸ್ಯೂ ಮಾಡಿದ್ರ? ಇಲ್ಲ ಸರ್. ಸೊ ಡ್ರಗ್ ಡಿಸ್ಕವರಿ ಅಲ್ಲಿ ಮಾಡಿ ನಾವು ವಿ ಆಕ್ಚುಲಿ ಡಿಡ್ ಅ ಸ್ಟಾರ್ಟ್ಅಪ್ ವಿಚ್ ವಾಸ್ ಮೋರ್ ಇನ್ ಟು ಇನ್ಕ್ರೀಸಿಂಗ್ ಪ್ರೊಡಕ್ಟಿವಿಟಿ ಆಫ್ ಡ್ರಗ್ ಪ್ರೊಡಕ್ಷನ್. ಅಂದ್ರೆ ನೀವು ಒಂದು ದೊಡ್ಡ ಫರ್ಮೆಂಟರ್ನಾಗ ಒಂದು 100 ಗ್ರಾಮ್ ಇನ್ಸುಲಿನ್ ಮಾಡಿದ್ರೆ, ಆ 100 ಗ್ರಾಮ್ ಇನ್ಸುಲಿನ್ ಕಂಪ್ಯಾರಿಸನ್ನಾಗ ನಿಮ್ಗೆ 200 ಗ್ರಾಮ್ ಇನ್ಸುಲಿನ್ ಬಂದ್ಬಿಡುತ್ತೆ. ಸೊ ಕೈಂಡ್ ಆಫ್ ಫುಡ್ ಫಾರ್ ಬ್ಯಾಕ್ಟೀರಿಯಾಸ್ ವಿಚ್ ಪ್ರೊಡ್ಯೂಸ್ ದೋಸ್ ಇನ್ಸುಲಿನ್. ಈ ತರ ಪ್ರಾಜೆಕ್ಟ್ ಮಾಡಿದ್ವಿ. ಬಟ್ ಅಲ್ಲೇ ಕಿಡ್ನಿ ಫೇಲ್ಯೂರ್ ಅದಕ್ಕೇನು ಪರ್ಸ್ಯೂ ಮಾಡಿಲ್ಲ, ಅಲ್ಲೇ ಸ್ಟ್ರಕ್ಚರ್ ಇಲ್ರಿ. ಸೊ ಇಂಡಿಯಾಗೆ ಅಡ್ವಾಂಟೇಜ್ ಅದಾವ. ಲೈಕ್ ನಾ ಬರೇ ಐ ಟೋಲ್ಡ್ ಯು ಪರ್ಹ್ಯಾಪ್ಸ್ ದ ಡಿಸ್ಅಡ್ವಾಂಟೇಜಸ್. ದ ರೀಸನ್ ಐ ರಿಟರ್ನ್ ಟು ಇಂಡಿಯಾ ವಾಸ್ ದ ಡ್ರಗ್ ಡಿಸ್ಕವರಿ ಕ್ಲೈಮೇಟ್ ಈಸ್ ಬೆಟರ್ ಹಿಯರ್ ರೀ. ಅಂದ್ರ ಅಲ್ಲಿ US ನಾಗ ನೀವು ಡ್ರಗ್ ಡಿಸ್ಕವರಿ ಮಾಡ್ಬೇಕಂದ್ರ ಮೊದಲ 100-200 ಮಿಲಿಯನ್ ಕೊಡ್ರಿ, ಒಂದು ಎಕ್ಸ್ಪೆಂಡಿಚರ್ ಮಾಡ್ರಿ, ಫಿಕ್ಸ್ಡ್ ರೂಟೀನ್ ಇರ್ತೈತಿ. ದೇ ಡೋಂಟ್ ರಿಲೈ ಆನ್ ನ್ಯಾಷನಲ್ ಬಯೋಡೈವರ್ಸಿಟಿ ಆಸ್ ಮಚ್. ನಮ್ಮ ಇಂಡಿಯಾನಾಗ ಫೈಟೋಫಾರ್ಮಸ್ಯೂಟಿಕಲ್ಸ್ ಆ್ಯಂಡ್ ಸಮ್ ಆಯುರ್ವೇದಿಕ್ ಸೈಡ್, ಆ ಎಲ್ಲ ಹೆಂಗ್ ಫ್ರೇಮ್ವರ್ಕ್ ಐತಲ್ರಿ, ಯು ಕ್ಯಾನ್ ಗೆಟ್ ಟು ಕ್ಲಿನಿಕಲ್ ಟ್ರಯಲ್ ಇನ್ ಆಸ್ ಲೆಸ್ as 1 crore in as less as 6 months. Of course, there has to be some rigor in terms of ಹೆಂಗ್ ರಿಸರ್ಚ್ ಮಾಡಕತ್ತೀರಿ, ಬಟ್ as long as that safety is there, then you can get to that thing very quickly. So very clear ಇತ್ರಿ day 1 ಲಿಂದ that skill set, abilities, mindset ಅಲ್ಲಿಂದ ಕಲಿಯೋದು, ಬಟ್ ಬಂದ್ ಇಲ್ಲಿ ಮಾಡೋದು, because here it is much faster. And here I discovered those drugs within 2 years. That would have taken me at least 7 to 8 years there in US. Okay. ಸೂಪರ್. ಸೊ ಅದಾದ್ಮೇಲೆ ಐ ಥಿಂಕ್ ಆ ಒಂದು ಜರ್ನಿ ಸುಮಾರು ಒಂದು 6 ವರ್ಷ ರನ್ ಮಾಡಿದ್ರಿ ಅನ್ಸುತ್ತಲ್ಲ ನೀವು? ಹೌದು, 6 ವರ್ಷ ಮಾಡಿದ್ವಿ. ರೈಟ್. ಅದಾದ್ಮೇಲೆ ಮತ್ತೆ ಇನ್ನೊಂದು ಸ್ಟಾರ್ಟ್ಅಪ್ ಮಾಡಿದ್ರಿ ಅಂತ ಅನ್ಸುತ್ತೆ. ಸೊ ಅದೇನು ಸರ್ ಅದು? ಸೊ ಮಿಡಲ್ ನಲ್ಲೇ 1 ವರ್ಷ ಬ್ರೇಕ್ ತಗೊಂಡ್ಬಿಟ್ರೆ ಈ ಫಸ್ಟ್ ಇದು ಡ್ರಗ್ ಡಿಸ್ಕವರಿ ಸ್ಟಾರ್ಟ್ಅಪ್ ಮಾಡಿದ ಇಷ್ಟು ಫ್ರಸ್ಟ್ರೇಷನ್ ಆಗಿತ್ತು ದಟ್ ಎಂದೂ ರೆಗ್ಯುಲೇಟೆಡ್ ಫೀಲ್ಡ್ ನಂಗೆ ಮಾಡಂಗಿಲ್ಲಪ್ಪ. ಸ್ವಲ್ಪ ಡೀಪ್ ಟೆಕ್ ಡೆಮೋಕ್ರಾಟಿಕ್ ಫೀಲ್ಡ್ ಇತ್ತು, ವೇರ್ ಯು ಡೋಂಟ್ ಗೆಟ್ ಕಿಲ್ಡ್ ಬೈ ಪಾಲಿಸೀಸ್ ಅಲ್ರಿ, ಅಂತ ಫೀಲ್ಡ್ನಾಗ ನಂಗೆ ಕೆಲಸ ಮಾಡೋದೈತೆ ಅಂತ ಭಾಳ ಫ್ರಸ್ಟ್ರೇಷನ್ ಬಂದ್ಬಿಟ್ಟು. ಸೊ ಅದಕ್ಕೆ ದೆನ್ ಐ ಸ್ಪೆಂಟ್ ಅಬೌಟ್ a year and a half ರೀ, AI, mixed reality, all 3D rendering, a lot of media and some of those other areas. It was purely educational, home automation ಮಾಡಿದ್ವಿ ರೀ. ಈ ತರ ಎಲ್ಲ ವೆರಿ ಅರ್ಲಿ ಡೇಸ್ ನಮ್ದು ಫರ್ಮ್ ವೇರ್ ಬರ್ಕೊಂಡು ನಮ್ದು OS ಮಾಡ್ಕೊಂಡು ಅವೆಲ್ಲ ಎಕ್ಸ್ಪೆರಿಮೆಂಟೇಷನ್. ಮನೆಗೆ ಭಾಳ ಬೈದ್ರು, ದಟ್ 35 ಆಗಾಗ ಬಂದಿಯೋ ಏನ್ ಮಾಡಕತ್ತಿ ಅಂತ. ಓಕೆ 35 ಅಲ್ಲ, ಐ ಮೀನ್ ಮೇ ಬಿ 32, 33 ಅವಾಗ. ಸೊ ದೇ ಆರ್ ವೆರಿ ವೆರಿ ಡಿಸ್ಮಿಸಿವ್ ಹಂಗ. ಬಟ್ ದೆನ್ ಆಫ್ಟರ್ ದಟ್ ಬ್ರೇಕ್ ಐ ಡಿಸೈಡೆಡ್ ಟು ಗೋ ಇನ್ ಟು ನೆಟ್ ಟೆಕ್ ಸ್ಟಾರ್ಟ್ಅಪ್. ಬಿಕಾಸ್ ನಾ AI ಪ್ಲಸ್ ಮಿಕ್ಸ್ಡ್ ರಿಯಾಲಿಟಿ ಫಾರ್ ಎಜುಕೇಶನ್ ನಲ್ಲೇ ನನ್ನ ಫೋಕಸ್ ಇತ್ತು. ಐ ವರ್ಕ್ಡ್, ವಿ ರೇಸ್ಡ್ ಫಂಡ್ಸ್ ರೀ ಅಲ್ಲಿನೂ, ಬಟ್ ಅಗೇನ್ ದೆನ್ ವಿ ನಾಟ್ ಏಬಲ್ ಟು ಸ್ಕೇಲ್ ಬಿಕಾಸ್ ಎಟ್ಟೆಕ್ ಏನಾಗಿತ್ತು ರೀ, ಹ್ಯಾಡ್ ಬಿಕಮ್ ಅ ಗೇಮ್ ಆಫ್ ಹೌ
ಕ್ವಿಕ್ಲಿ ಯು ಕ್ಯಾನ್ ಶೋ ದಟ್ ನೀವು ಯೂಸರ್ಸ್ ಅಕ್ವೈರ್ ಮಾಡಕತ್ತೀರಿ. ಆ ಯೂಸರ್ಸ್ ಇಟ್ಕೊಳಕತ್ತೀರಿ ಇಲ್ಲ ಪ್ರಿಡೇಟರಿ ಸೇಲ್ಸ್ ಪ್ರಾಸೆಸ್ ಇವೆಲ್ಲ ನಿಮ್ಗೆ ನ್ಯೂಸ್ ನಲ್ಲಿ ಓದಿರ್ತೀರ, ನೀವು ಕೇಳಿರ್ತಾರಲ್ಲ. ಅಂಡ್ ಸಸ್ಟೈನೇಬಲ್ ಇರಲಿಲ್ಲ ನಮ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ದಟ್ ಯಾಕೆ. ಅಂಡ್ ಸೊ ನಾಳೆ ಚೀಫ್ ಆಪರೇಟಿಂಗ್ ಆಫೀಸರ್ ಇದ್ದೀರಿ ಟೆಕ್ ಸ್ಟಾರ್ಟ್ಅಪ್ ನಲ್ಲಿ. ಅಂಡ್ usual again limitation of applying an American hat to Indian setting ಅಲ್ರಿ. HubSpot ಅಂತ ಟೂಲ್ ತಗೊಳ್ಳೋಣ, ಸೇಲ್ಸ್ ಪ್ರೊಸೆಸ್ ನಮ್ದು ಎಥಿಕಲ್ ಇರಬೇಕು, ಮೋರ್ ದೆನ್ 3 ದಿವಸ ಕಾಲ್ 3 ಸತಿ ಕಾಲ್ ಮಾಡಲ್ಲ ಫಾಲೋ ಅಪ್ ನಲ್ಲೇ. ದೆನ್ ವಿಲ್ ನಾಟ್ ಆಫರ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ದಟ್ ನೀವು ಈ ಲೋನ್ ತಗೊಂಡ್ಬಿಡ್ರಿ ನಮ್ ಫೀಸ್ ಆಗ್ಬಿಡುತ್ತೆ, ನಿಮ್ಗೆ ಅಪ್ಸ್ಕಿಲ್ ಮಾಡ್ಬಿಡ್ತೇವೆ. ಫಾಲ್ಸ್ ಪ್ರಾಮಿಸಸ್ ಇಲ್ಲ ದಟ್ ಇದ್ರ ಎಂಡಕ್ಕೆ ನಿಮ್ಗೆ ಹಿಂಗ್ ಬಂದ್ಬಿಡುತ್ತೆ. ಯಾವ ಸ್ಟೂಡೆಂಟ್ಸ್ಗೆ ಇದು ಸ್ಟೂಡೆಂಟ್ಸ್ ಆರ್ ದ ಪೀಪಲ್. ನಾವು ಗಿಗ್ ವರ್ಕರ್ಸ್ ಅಪ್ಸ್ಕಿಲ್ ಮಾಡ್ತಾ ಇದ್ವಿ. ಅವಾಗ ಗಿಗ್ ಎಕಾನಮಿ ಬಹಳ ಬರಾಕತ್ತಿತ್ತು, ಅಪ್ ಅಂಡ್ ಕಮಿಂಗ್. ಅಂಡ್ ದಿಸ್ ವಾಸ್ ಪ್ರೀ ಕೋವಿಡ್. ಸೊ ಅವಾಗ ಅದ್ರ ಬಹಳ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂಡ್ ವಿ ವರಂಟ್ ಏಬಲ್ ಟು ಹಿಟ್ ದ ನಂಬರ್ಸ್. ವಿ ಗಾಟ್ ಎಕ್ಸ್ಟ್ರೀಮ್ಲಿ ಗುಡ್ NPS scores, customer satisfaction scores, retention, people coming back to us. For example, now on the 2-day class hold ಮಾಡ್ತಿದ್ವಿ, which was about 3 hours. We would teach you to do mobile photography, for example. And by the second day, you have a fully, polished, production grade movie clip on your thing. Be it for, displaying a product or for doing something. So this was like was upskilling for YouTubers, for example. So this type of gig economy classes irtidri. Our rates are very good. We charge very high, everything, but you're never able to scale volumes. Okay. So satisfaction levels, return rates to other courses, even the rates we charged per course was very high for that time, for about a 6-hour duration class. Right. We called it experiential learning. Right. And you had the ability to kind of even interact with things by wearing a VR headset, and you could actually see things in real time. Right. The objective was to make you learn by doing. This has been a very important theme already. I think Kiran, I was talking to you earlier that hang learning from zero is a very critical skill. And not just once, but ಬಹಳಷ್ಟು ಸತೆ ಮಾಡಿದ್ರ ಮಲ್ಟಿಪಲ್ ಟೈಮ್ ಎಷ್ಟು ಸತೆ ಮಾಡ್ತೀರಿ, ನಿಮ್ಗೆ ಹೊಸ ಸ್ಕಿಲ್ ಲರ್ನ್ ಆಗಕ ಅಷ್ಟ ಕಡಿಮೆ ಟೈಮು ಅಂಡ್ ಅಷ್ಟ ಕ್ವಿಕ್ ಕಾಂಪಿಟೆನ್ಸಿ ಬಂದ್ಬಿಡ್ತದೆ. ಸೊ ಇದೆಲ್ಲ ಮಾಡಿದ ಮೇಲೂ ನಾವು ಒಂದು ಲೆವೆಲ್ಕಿಂತ ಜಾಸ್ತಿ ಸ್ಕೇಲ್ ಆಗಕ್ಕೆ ಆಗ್ಲಿಲ್ಲ. ಅಂಡ್ ವಿ ರಿಯಲೈಸ್ಡ್ ಅಗೇನ್ ದಟ್ ದ ಲಿಮಿಟೇಷನ್ ಕಮ್ಸ್ ಫ್ರಮ್ ಪ್ಲೇಯಿಂಗ್ ಇನ್ ಅ ಕನ್ಸ್ಯೂಮರ್ ಏರಿಯಾ. ಅಟ್ ದ ಎಂಡ್ ಆಫ್ ದ ಡೇ ನಾವು ಏನು ಇನೋವೇಷನ್ ಮಾಡೇವಿ, ಟೆಕ್ ಮಾಡೇವಿ, ದಿಸ್ ವಾಸ್ ಮೈ ಸೆಕೆಂಡ್ ಫೇಲಿಯರ್ ಅಲ್ರಿ in a way. I mean, we didn't lose money here, but we just broke even. It was very clear that now again chase the same problem. Innovation, differentiation, high value per customer, retention value ಎಲ್ಲ ಚೆನ್ನಾಗಿತ್ತು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ವಿದೌಟ್ ಸ್ಕೇಲ್ ಕನ್ಸ್ಯೂಮರ್ ಮಾರ್ಕೆಟ್ನಾಗ ಏನು ನೀವು ಮಾಡೋಕ್ಕಾಗಂಗಿಲ್ಲ. ಅಂಡ್ ಆ ಕೀ ರಿಯಲೈಸೇಷನ್ ಬಂದ್ಮೇಲೆ ಐ ವಾಸ್ ವೆರಿ ಕ್ಲಿಯರ್ ಆಫ್ಟರ್ ದಟ್ ಸ್ಟಾರ್ಟ್ಅಪ್ ದಟ್ ನೋಡಪ್ಪ ನಿಂಗೆ ಸ್ವಲ್ಪ ಲಿಮಿಟೇಷನ್ಸ್ ಅದಾವ. ಸೊ ಅಗೇನ್ ದಿಸ್ ಮೇಬಿ ಅನದರ್ ಥೀಮ್, ಕಿರಣ್, ಫಾರ್ ಅವರ್ ವ್ಯೂವರ್ಸ್ ಆಫ್ ಅವರ್ ಶೋ, ದಟ್ ನೋಯಿಂಗ್ ಲಿಮಿಟೇಷನ್. ದೇರ್ ಆರ್ ಸರ್ಟನ್ ಲಿಮಿಟೇಷನ್ಸ್ ಇರ್ತಾವ್ರಿ ಎಲ್ಲಾರ್ಗು. DNA ಏನು ಲಿಮಿಟೇಷನ್ ಐತಲ್ರಿ ಅದನ್ನ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ನಿಮ್ಗೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ಸು ಇಲ್ಲದ್ರ ಜುಗಾಡ್ ಎಲ್ಲಾರು ಮಾಡ್ತಾರೆ, ನಾನು ಮಾಡ್ತೇನೆ ರೀ. ಬಟ್ ಒಂದ್ ಲೆವೆಲ್ಕಿಂತ ಜಾಸ್ತಿ ಜುಗಾಡ್ ಮಾಡಕ್ಕೆ ನಿಮ್ಗೆ ಕಂಫರ್ಟೇಬಲ್ ಇರಲಿಲ್ಲ. ಸುಳ್ಳು ಹೇಳಕ್ಕೆ, ಔಟ್ರೈಟ್ ಸುಳ್ಳು ಹೇಳಕ್ಕೆ. ಡ್ರೆಸ್ಸಿಂಗ್ ಅಪ್ ದ ಟ್ರೂತ್ ಎಲ್ಲಾರು ಮಾಡಬೇಕ್ರಿ ಸ್ಟಾರ್ಟ್ಅಪ್ ವರ್ಲ್ಡ್ನಾಗ. ಬಟ್ ಸುಳ್ಳು ಹೇಳೋದು ಇಲ್ಲರ ಮ್ಯಾನಿಪುಲೇಟ್ ಮಾಡೋದು ಫೈನಾನ್ಷಿಯಲ್ ಫಿಗರ್ಸು ಆ ಥರ ಎಲ್ಲ ಮಾಡಕ್ಕೆ ಆಗಂಗಿಲ್ಲ ಅಂದ್ರೆ ನೀವು ಅದನ್ನ ನೆನಪಿಟ್ಕೊಳ್ರಿ ದಟ್ ನಾನು DNA ಐತಿ, ನಾ ಈ ತರ ಏರಿಯಾನಲ್ಲಿ ಆಡಂಗಿಲ್ಲ. ಅದ್ ಗುರ್ತಿತ್ತಂದ್ರ ವೆರಿ ಗುಡ್, ದೆನ್ ನೀವು ಕರೆಕ್ಟ್ ಏರಿಯಾನಾಗ ಆಡ್ತೀರಿ. ಈಗ ನಾವು NVIDIA ಜೊತೆ ಆಡಕತ್ತಿಲ್ಲಲ್ರಿ ಹಂಗೆ. ಸೊ ಅವಾಗ ನಂಗೆ ತಿಳುವಳಿಕೆ ಬಂತು 7 ವರ್ಷ ಗುದ್ದಾಡಿದ ಮೇಲೆ ದಟ್ ಓಯ್ ಇದು ನಿಂದು ವೀಕ್ನೆಸ್ ಆಯ್ತು ಮಾರ, ನಿಂಗೆ ಇದ್ರ ಆಗಂಗಿಲ್ಲ ಈ ತರ. ಸೊ ಏನ್ ಮಾಡ್ಬೇಕು ಅಂತ ತಲೆ ಪ್ರಶ್ನೆ ಬಂತ್ರಿ. ಅವಾಗ ಏನ್ ಅನ್ಕೊಂಡ್ವಿ, ಡೀಪ್ ಟೆಕ್ನಾಗ ಹೋದ್ರೆ ಹೆಂಗ. ಡೀಪ್ ಟೆಕ್ನಾಗ ಏನೈತಿ, ಪ್ಯೂರ್ ಡಿಫ್ರೆನ್ಸಿಯೇಷನ್ ಇಸ್ ಆನ್ ಇನೋವೇಷನ್. ನೀ ಎಷ್ಟು ಚೆನ್ನಾಗಿ ಮಾರಿದಿ, ಎಲ್ಲಿ ಏನ್ ಮಾಡ್ದ ಅದ್ರಲ್ಲಿ ಏನ್ ಸಂಬಂಧ ಇಲ್ರಿ. ಸೊ ಈ ತಿಳುವಳಿಕೆ ಬಂದ್ಮೇಲೆ ನಾ ಅಂದೆ ದಟ್ ಲೆಟ್ ಮಿ ಗೋ ಇನ್ ಟು ದಿಸ್ ಡೀಪ್ ಟೆಕ್ ಏರಿಯಾ. ಅಂಡ್ ದಟ್ಸ್ ಹೌ ಮಾರ್ಫಿಂಗ್ ಮಷೀನ್ಸ್ನಾಗ ನಮ್ಮ ಫೌಂಡರ್ಸ್ ಬೆಟ್ ಆದ್ಮೇಲೆ ಆ ಕಾನ್ಫಿಡೆನ್ಸ್ ಬಂತು ದಟ್ ಇಲ್ಲಪ್ಪ ಇದು ಫೈನ್ಲಿ ಇಲ್ಲ ಐತಿ, ಯಾವನು ಮಾರ್ಜಿನ್ ಯಾವನಿಗೂ ಬೇರೆ ಅವ್ನಿಗೆ ಎಕ್ಸ್ಟ್ರಾ ಕೊಟ್ಟದಕ್ಕೆ ನನ್ನ ಪ್ರೊಸೆಸರ್ ಹೋಗಂಗಿಲ್ಲ ಅಂತ ಹಂಗಿಲ್ಲ. ಪ್ಯೂರ್ ಕಾಂಪಿಟೆನ್ಸಿ. ಅಫ್ಕೋರ್ಸ್ ಮಾರ್ಕೆಟಿಂಗ್ ಅಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಂಡ್ ಔಟ್ ಆಫ್ ದ ಬಾಕ್ಸ್ ಪ್ರಾಡಕ್ಟ್ ಥಿಂಕಿಂಗ್ ಇಲ್ಲೂ ಬೇಕಾಗ್ತೈತ್ರಿ. ಬಟ್ ಅಟ್ ಲೀಸ್ಟ್ ನೀವು ನಿಮ್ಮ DNA ಏನ್ ಪ್ರಾಬ್ಲಮ್ಸ್ ಅದಲ್ಲ ಅದ್ರ ಪ್ರಕಾರ ನೀವು ಹಿಂದ್ ಬೀಳಂಗಿಲ್ಲ. ಸೊ ನೋಯಿಂಗ್ ಎಲ್ಲೇ ನಮ್ದು ಸ್ಟ್ರೆಂತ್, ಅಂಡ್ ಕೆಲವೊಬ್ರದ್ದು ಸ್ಟ್ರೆಂತ್ನು ಅದ್ರಾಗ ಐತಲ್ರಿ, ಕೆಲವೊಬ್ರದ್ದು ಸ್ಟ್ರೆಂತ್ ಇರ್ತೈತ್ರಿ. ಹಂಗೆ ಸೊ ಅವ್ರು ಮಾಡ್ಬೇಕು ಅವರ್ ಥಿಂಗ್ಸ್ and ಮೇ ಬಿ ಪರ್ಹ್ಯಾಪ್ಸ್ ರಿಡ್ಯೂಸ್ ರಿಲಯನ್ಸ್ ಆನ್ ಡೀಪ್ ಟೆಕ್. ಸೊ ಎಲ್ಲಾರ್ಗು ಒಂದೊಂದು ಫ್ಲೇವರ್ ಐತ್ರಿ. ಅಂಡ್ ಆ ಫ್ಲೇವರ್ ತಿಳ್ಕೊಳ್ಳೋದು ಕಮ್ಸ್ ಫ್ರಮ್ ನೋಯಿಂಗ್ ಯುವರ್ ಸೆಲ್ಫ್ ವೆರಿ ವೆಲ್. ಎಡ್ಟೆಕ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಇನ್ಸೈಟ್ಸ್ ಹೇಳೋದಾದ್ರೆ, ಎವ್ರಿ 3-4 years ಒಂದು ಹಾಟ್ ಫೀಲ್ಡ್ ಬರುತ್ತೆ. ಈಗ AI ಇದೆ, ಮುಂಚೆ ಒಂದು ಟೈಮ್ ಎಡ್ಟೆಕ್ ಇತ್ತು, ಕಾಮರ್ಸ್ ಇತ್ತು. ಎಲ್ಲರೂ ಈಗ AI ಇದೆ, ನಾವು ಕಾಸು ಹಾಕ್ಬೇಡ, ಏನೋ ಕಂಪ್ನಿ ಮಾಡೋಣ ಅಂತ ಹೋಗ್ತಾರೆ. ಸೊ ನಿಮ್ಮ ಅನುಭವದ ಪ್ರಕಾರ ಯಾವುದೇ ಹಾಟ್ ಫೀಲ್ಡ್ ಬಂದಾಗ ಡೂಸ್ ಆ್ಯಂಡ್ ಡೋಂಟ್ಸ್ ಯಾವುದು? ಎನಿಥಿಂಗ್
ವಿಚ್ ಹಸ್ ಬಿಕಮ್ ಅ ಹಾಟ್ ಫೀಲ್ಡ್ ಅಲ್ರಿ. ಒನ್ ಸಿಂಪಲ್ ಥಿಂಗ್ ಇಸ್ ಯುರ್ ಆಲ್ರೆಡಿ ಲೇಟ್. ಹಾಟ್ ಐತೆ ಅಂದ್ರೆ ಪಬ್ಲಿಕ್ ಡೊಮೇನ್ ಯುರ್ ಆಲ್ರೆಡಿ ಲೇಟ್. ಸೆಕೆಂಡ್ ಭಾಳ ಡಿಫ್ರೆನ್ಸ್ ಏನಾಗೈತೆ ರೀ ಇವತ್ತಿನ ಕಾಲನಾಗ ವರ್ಸಸ್ ಮೇ ಬಿ 4-5 ವರ್ಷ ಮುಂಚಲ್ರಿ. ಈಗ ಸ್ಪೀಡ್ ಆಫ್ ಇನೋವೇಷನ್ ಬ್ರೇಕ್ನೇಕ್ ಆಗ್ಬಿಟ್ಟಿದ್ರಿ. ನೀವು ಓದ್ತೀರಿ ತಿಳ್ಕೊಂತೀರಿ ಅಷ್ಟ್ರಾಗ ಮುಂದಿನ 2 ದಿವಸ ಏನೋ ಬೇರೆ ಕಾನ್ಸ್ಟೆಂಟ್ ಫೋಮೋದಾಗೆ ಅಪ್ಲೋಡ್ ಮಾಡ್ಬೇಕು ಈಗ. ಹೌದು, ಈ ಕಾನ್ಸ್ಟೆಂಟ್ ಫಾರ್ಮ್ನಾಗ ಬರೋದು. ಸೊ ಇದೆಲ್ಲ ಏನ್ರಿ ಅಟ್ ದ ಎಂಡ್ ಆಫ್ ದ ಡೇ ಎನಿ ಫೀಲ್ಡ್ ಏನೈತೆ ದಟ್ ಟೂಲ್ಸ್. ನೀವು ಅದಕ್ಕನ್ನ ಹೇಳೋದು ಗೋಯಿಂಗ್ ಬ್ಯಾಕ್ ಟು ಮೈ ಅರ್ಲಿಯರ್ ಥಿಂಗ್, ನೀವು ಸಿಸ್ಟಮ್ ಲೆವೆಲ್ ಥಿಂಕಿಂಗ್ ಮಾಡಿದ್ರೆ ಇದೆಲ್ಲ ಟೂಲ್ಸ್ ಐತಿ. ಇದರಿಂದ ಬಂಗಾರ ಅಳಿಬೇಕಂದ್ರೆ ನಾ ಹೆಂಗಿದ್ನ ಯೂಸ್ ಮಾಡಬೇಕು ಅಂತ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇಂಪಾರ್ಟೆಂಟ್. ಇವತ್ತು ಫೌಂಡೇಶನ್ ರೆಡಿ ಇರುತ್ತೆ, ಫೌಂಡೇಶನ್ ಇರುತ್ತೆ. ಅಂಡ್ ಇವತ್ತು ಟೂಲ್ಸ್ ಎಲ್ಲ ಇದೆ. ನೀವು ಅದನ್ನ ಹೆಂಗ್ ಯೂಸ್ ಮಾಡಿ ಹೆಂಗ್ ಸ್ಕೇಲ್ ಮಾಡ್ತೀರಿ, ಯುನೋ ಅಂಡ್ ಹೌ ಫಾಸ್ಟ್ ಯು ಐಟ್ರೇಟ್. ಐ ಥಿಂಕ್ ಇವು ಎಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗಿದೆ ಕಾಲನಾಗ. ಐ ಥಿಂಕ್ ಒನ್ ಇಂಪಾರ್ಟೆಂಟ್ ಪಾರ್ಟ್ ವಿಚ್ ಐ ಕ್ಯಾನ್ ಟೆಲ್ ಯು ಇಸ್ ಇಫ್ ಯು ಆರ್ ಲುಕಿಂಗ್ ಎಟ್ ಅ ಫೀಲ್ಡ್ ಅಲ್ರಿ, ಲುಕ್ ಎಟ್ ಪಾಲಿಸಿ ಗೈಡ್ಲೈನ್ಸ್. ಒನ್ ಶಾರ್ಟ್ ಕಟ್ ಇಸ್ ಸನ್ರೈಸ್ ಸೆಕ್ಟರ್ಸ್ ಏನು ಹೇಳೈತ್ರಿ ಗೌರ್ಮೆಂಟ್, ನೀತಿ ಆಯೋಗ್, ಪ್ಲಾನಿಂಗ್ ಕಮಿಷನ್ ಏನಕ್ಕೆ ಎದಕ್ಕೆ ಇಂಪಾರ್ಟೆನ್ಸ್ ಕೊಡಾಕತ್ತೈತಿ. ಸೊ ನೀವು ನೋಡಿದ್ರೆ ಲೈಕ್ ನಿಮ್ಗೆ ವೆರಿ ಕ್ಲಿಯರ್ ಆನ್ಸರ್ಸ್ ಬಂದ್ಬಿಡ್ತಾರೆ. ಮಟೀರಿಯಲ್ಸ್, ಕಂಪೌಂಡ್ ಸೆಮಿ ಕಂಡಕ್ಟರ್ಸ್, chips, biology, I mean, when I say biology, I mean biotechnology and certain other associated areas. You ಎಲ್ಲ ಏನು ಔಟ್ಲೈನ್ ಮಾಡ್ತಾರಲ್ರಿ ಗೌರ್ಮೆಂಟ್ ಭಾಳ ರಿಸರ್ಚ್ ಮಾಡಿ ಕಂಡು ಹಿಡ್ದೈತಿ ದಟ್ ಓಕೆ ಸ್ಪೇಸ್ ಟೆಕ್ ಫಾರ್ ಎಕ್ಸಾಂಪಲ್. ಈಗ ಸ್ಪೇಸ್ ಟೆಕ್ ಇನ್ ಸ್ಪೇಸ್ ಅಂತ ಒಂದು ಸ್ಪೆಷಲ್ ಪಾಲಿಸಿ ಬಂದೈತ್ರಿ. ಸೊ ಇವು ಪಾಲಿಸೀಸ್ ಇನ್ ಟ್ರ್ಯಾಕ್ ಮಾಡಿದ್ರೆ ಯು ಗೆಟ್ ಅ ವೆರಿ ಗುಡ್ ಐಡಿಯಾ ರೀ. ಮುಂಚೆ ಹಿಂಗಿರ್ಲಿಲ್ಲ, ಇದು 5 ವರ್ಷ ಮುಂಚೆನೂ ಹಿಂಗಿರ್ಲಿಲ್ಲ. ಬಟ್ ದ ಕರೆಂಟ್ ಗೌರ್ಮೆಂಟ್ ಹ್ಯಾಸ್ ಮೇಡ್ ಇಟ್ ವೆರಿ ಟ್ರಾನ್ಸ್ಪರೆಂಟ್. ಹಾಟ್ ಆಗಿಂತ ಮುಂಚೆನೆ ಕಂಡು ಹಿಡಿಬಹುದು ಯಾವ್ದು ಹಾಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಇಲ್ಲೇ ಪ್ರಿಡಿಕ್ಷನ್ ಏನಾಗ್ತೈತ್ರಿ ದಟ್ ಗೌರ್ಮೆಂಟ್ ಪಾಲಿಸಿ ತರ್ಸಾಕತೈತಿ. ಪಾಲಿಸಿ ಐತಂದ್ರೆ ದೇರ್ ಇಸ್ ಸಸ್ಟೈನ್ಡ್ ಸಪೋರ್ಟ್. ಸಸ್ಟೈನ್ಡ್ ಸಪೋರ್ಟ್ ಅಂದ್ರೆ ಸಸ್ಟೈನ್ಡ್ ಇನೋವೇಷನ್ ಅಂಡ್ ಆಪರ್ಚುನಿಟಿ ಅಂಡ್ ರಿಟರ್ನ್. ಸೊ ಇದು ಫುಲ್ ಚೇನ್ ಇರ್ತೈತಲ್ರಿ, ಅದ್ ಕಂಡ್ಬಿಟ್ರೆ ಐ ಥಿಂಕ್ ದಟ್ಸ್ ಅ ಬೆಟರ್ ಪ್ಲೇಸ್ ಟು ಸ್ಟಾರ್ಟ್. ಎ ಐ ಇಸ್ ಅ ವೆರಿ ಕ್ರಿಟಿಕಲ್ ಎಲಿಮೆಂಟ್, ಎಸ್, ಬಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ನೀವು ಬರೀ ಎನಗನ ಎಲ್ಲ ರೊಕ್ಕ ಹಾಕ್ಬಿಟ್ರೆ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಅ ಸ್ಮಾರ್ಟ್ ಥಿಂಗ್. ಬಿಕಾಸ್ ವಾಟ್ to give an example, if you have used OpenClaw already or any of this CloudBot or any of these things, 4-5 ತಿಂಗಳ ಹಿಂದೆ ಯಾವ ಸ್ಟಾರ್ಟ್ಅಪ್ ಎಂಟೈರ್ ಆರ್ಕೆಸ್ಟ್ರೇಷನ್ ಏಜೆಂಟ್ ಮೇಲೆ ಕೆಲಸ ಮಾಡಕತ್ತಿದ್ರು, ದೇ ಬಿಕಮ್ ಯೂಸ್ಲೆಸ್. ಸೊ ದಿಸ್ ಇಸ್ ದ ರೀಸನ್ ವೈ ಯು ಹ್ಯಾವ್ ಟು ಬಿ ವೆರಿ ಅವೇರ್ ದಟ್ ಎಲ್ಲೈತಿ ಏನೈತಿ ಯಾ ಲೇಯರ್ನಾಗ ಪ್ಲೇ ಮಾಡಕತ್ತೇವಿ ಅಂಡ್ ಕೀಪ್ ದ ಕಾಸ್ಟ್ ಆಫ್ ಟ್ರಯಲಿಂಗ್ ಲೋ. ಸೊ ಇಂಡಿಯನ್ ಗೌರ್ಮೆಂಟ್ ಅಥವಾ ಕರ್ನಾಟಕ ಗೌರ್ಮೆಂಟ್ ಈ ತರ ಪಾಲಿಸಿ ಲೆವೆಲ್ ರೆಫರೆನ್ಸ್ಗೆ ಎಲ್ಲಿ ಹುಡುಕಬೇಕು? ಅದು ಅವ್ರದ್ದು ವೆಬ್ಸೈಟ್ಗೆ ಹೋಗೋದು ಬೆಟರ್ ಅಥವಾ which are the right resources? Sir, I think one of the biggest changes I must congratulate all the governments. Okay, it's not a particular party or a class. Is bhala transparent and open ಆಗಿಬಿಟ್ಟಾರೆ. ಕರ್ನಾಟಕನಲ್ಲೇ KDM, Karnataka Digital Transformation, is doing a fantastic job. I mean, from access, ನೀವು ಹೋಗಿ ಅಲ್ಲೇ ಮಾತಾಡ್ಬೇಕಂದ್ರೆ ಅದ್ರ CEO, ಮ್ಯಾನೇಜಿಂಗ್ ಡೈರೆಕ್ಟರ್ ಅವೈಲೇಬಲ್ ಇರ್ತಾರ್ರಿ. ನಾ ಹಿಂಗೆ ಪ್ಲಾನ್ ಮಾಡಕತ್ತೇನೆ, ಹಂಗೆ ಪ್ಲಾನ್ ಮಾಡಕತ್ತೇನೆ, ನಿಮ್ಗೆ ಸ್ಕೀಮ್ಸ್ ಹೇಳ್ತಾರ, ಹೌ ಟು ಗೆಟ್ ಮನಿ, ಎಲ್ಲೇ ಜಾಗ ಆಫೀಸ್ ಸ್ಪೇಸ್ ಕೊಡ್ತಾರ. ಇಲ್ಲೇ HSR ಲೇಔಟ್ನಾಗ ಐತ್ರಿ ಅವ್ರದ್ದು. ಸೊ ವೆರಿ ಗುಡ್ ಇನಿಷಿಯೇಟಿವ್ಸ್ ಅಂಡ್ ಇಟ್ ಈಸ್ ಸಪೋರ್ಟೆಡ್ ಎಟ್ ಆಲ್ ಲೆವೆಲ್ಸ್. ನಿಮ್ಗೆ ಮನಿ ಇಸ್ ನಾಟ್ ಅ ಪ್ರಾಬ್ಲಮ್, ಕ್ಯಾಪಿಟಲ್ ಇಸ್ ನಾಟ್ ಅ ಪ್ರಾಬ್ಲಮ್. ನೀವು ಮಾಡ್ರಿ, ಇನೋವೇಟ್ ಮಾಡ್ರಿ, ರೆವೆನ್ಯೂ ಜನರೇಟ್ ಮಾಡ್ರಿ. ಐ ಥಿಂಕ್ ದಟ್ ಇಸ್ ದ ಕೀ ಫೋಕಸ್. ಸೇಮ್ ಥಿಂಗ್ ಇನ್ ಸೆಂಟ್ರಲ್ ಗೌರ್ಮೆಂಟ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT, ಇಫ್ ಯೂರ್ ಅನ್ ಎಲೆಕ್ಟ್ರಾನಿಕ್ಸ್ ಪರ್ಸನ್ ರೀ, ಆರ್ BIRAC, Technology Development Board, Department of Science and Technology, some institutions that are leading ones which are at the forefront of policy making. Niti Aayog also for that matter. So nimge bhada clear idea bartaitri heng vichar madakattara, and that gives you a very good starting point. Like any of these schemes you go to, there is one chip per child scheme. Right. Okay, one chip per child, it's one chips or something they call it, right? Okay. And you can create your own semiconductor chip, no matter how small or big, before you graduate from school, 12th standard. Now, whether you actually do it and make it a success, aad bare ಮಾತ್ರೆ. ಬಟ್ ಟ್ರೈ ಮಾಡಿ ಏನಂತ ಟ್ರೈ ಮಾಡಕ್ಕೆ ಇದು ಇಕೋಸಿಸ್ಟಮ್ ಮಾತು ಹೇಳಿದ್ನಲ್ರಿ, US, ತೈವಾನ್, ಅಲ್ಲೇ ಕಾಸ್ಟ್ ಆಫ್ ಫೇಲಿಯರ್ ಟ್ರಯಲ್ ಏನೂ ಇಲ್ರಿ. ಅವ್ರು ಟ್ರೈ ಮಾಡಿ ಸ್ಕೂಲ್ ಲೆವೆಲ್ನಾಗ ಹಿಂಗೆ ಬಂದ್ಬಿಟ್ಟಿರ್ತಾರಲ್ಲ, ಎಂಜಿನಿಯರಿಂಗ್ ಬಂದಾಗ ಫುಲ್ ದಾದ ಆಗ್ಬಿಡ್ತಾರೆ. ನಾವು ಇಲ್ದ್ರ ನಾವು ಒಂದು 30-35 ಆದಾಗ ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ತದೆ ನಮ್ಗಿಲ್ದ್ರೆ. ಸೊ ಈ ತರ ಎಲ್ಲ ಸ್ಕೀಮ್ಸ್ ಲೆವರೇಜ್ ಮಾಡ್ಕೋಬೇಕಿತ್ತು. ದೀಪಕ್ ಅವರೇ, ಈಗ ನಿಮ್ಮ ಮುಂದಿನ ಯೋಜನೆಗಳು ಏನು ಅನ್ನೋದ್ರ ಬಗ್ಗೆ, ಉದಾಹರಣೆಗೆ NVIDIA ತಗೊಂಡ್ರೆ ಅವ್ರದ್ದು ಬರೀ ಚಿಪ್ ಸೆಟ್ ಅಲ್ಲ, ಬ್ಯಾಕ್ ಬೋನ್ ಆಫ್ AI ಯಾಕಾಗಿದ್ರೆ ಅಂದ್ರೆ ಒಂದು ಸುತ್ತ ಒಂದು ಇಕೋಸಿಸ್ಟಮ್ ಬಿಲ್ಡ್ ಆಗಿದೆ. ಕೂಡ CUD ಅಂತೇನೋ ಒಂದು ಇದೆ, ಸೊ ಅದಿರ್ಬೋದು. ಸೊ ನೀವು ಹೇಗೆ ನೋಡ್ತೀರಿ ಮಾರ್ಫಿಂಗ್ ಮಷೀನ್ಸ್ ಒಂದು ಎಂಡ್ ಗೋಲ್ ಏನು? ಸೊ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಪ್ರೊಸೆಸರ್ ಆರ್ಕಿಟೆಕ್ಚರ್ ಅಂಡ್ ನಮ್ಮ ಕೇಪಬಿಲಿಟಿ ನೋಡಿದ್ರೆ ನಾವು ಬಹಳಷ್ಟು ಏರಿಯಾಸ್ನಾಗ ಹೋಗ್ಬೋದು. ಓಕೆ, ಬರೀ AI ಅಷ್ಟೇ ಅಲ್ಲ. ಈಗ NVIDIA ಆಗಿದ್ದು ಕರೆಕ್ಟ್ ನೀವು ಹೇಳ್ದಂಗೆ ಅವ್ರ ರೀಸನ್ ಸಕ್ಸಸ್ಗೆ ಏನಂದ್ರೆ ಡೆವಲಪರ್ಸ್. ನೀವು AI ನಲ್ಲಿ ಇರಲಿ, ನೀವು ಬೇರೆ ವಿಷನ್, ಕಂಪ್ಯೂಟರ್ ವಿಷನ್ ಮಾಡೆಲ್ಸ್ನಾಗ ಇರ್ರಿ, ಎಲ್ಲರೂ ಇರ್ರಿ, ನೀವು ಎಲ್ಲರಿಗೂ ಕೂಡ ಬರುತ್ತೆ. ಕೂಡನಲ್ಲೇ ಯೂಸ್ ಮಾಡಿ
ಅದನ್ನ ಹೆಂಗ್ ಪ್ರೋಗ್ರಾಮ್ ಬರೀಬೇಕು ಅದರದ್ದು ಒಂದು ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂ ಸಲುವಾಗಿ ಎಲ್ಲಾರು ಕಲಿತಾರ ಅಂಡ್ ಅದ್ ಹಂಗೆ ಇಕೋಸಿಸ್ಟಮ್ ಮಾಡಿದಾರ. ಸೊ ನಮ್ಗೊಂದು ಭಾಳ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಾವು ಒಂದು ನಮ್ ಕೂಡ ಇಕ್ವಿಲೆಂಟ್ ಕ್ರಿಯೇಟ್ ಮಾಡಬೇಕು. ನಮ್ ಇಂಟ್ರೆಸ್ಟ್, ನಮ್ಮ ಉದ್ದೇಶ ಅವ್ರಕ್ಕಿಂತನೂ ಭಾಳ ಜಾಸ್ತಿ ಆಂಬಿಷಸ್ ಐತ್ರಿ. ಅವ್ರ ಹೆಂಗ್ AI ಅಂಡ್ ಸರ್ಟನ್ ಏರಿಯಾಸ್ ಹೆಂಗ್ ಮಾಡಾರಲ್ರಿ, ನಮ್ದು ಇಂಟೆನ್ಷನ್ ನಾವು ನಿಮ್ಗೆ ನಮ್ ಇಕ್ವಿಲೆಂಟ್ ಕೊಡ್ತೇವೆ ಕೂಡ. ಅದು ನಾವು ಅದಕ್ಕೆ ಕರಿತೇವೆ ಚಿಪ್ಸ್ ಅಂತ ಕರಿತೇವೆ. ಸಿ ವಿತ್ ಹೈಪರ್ ಆಪ್ಸ್ ಫಾರ್ ಶಾರ್ಟ್. ಚಿಪ್ಸ್ ಅಂತ ನಮ್ದು ಲ್ಯಾಂಗ್ವೇಜ್ ಏನಿದೆ ಅಲ್ಲ, ಅದರ್ಲಿಂದ ನೀವು ಟೆಲಿಕಾಮ್ ಪ್ರೋಗ್ರಾಮ್ ಮಾಡ್ಬೋದು, ನೀವು ADAS XYZ, ನೀವು ಏನ್ ವಿಚಾರ AI ಆಲ್ಸೋ ಎಲ್ಲ ಮಾಡ್ಬೋದು ವಿತ್ ಒನ್ ಲ್ಯಾಂಗ್ವೇಜ್. ಸೊ ಅದರ ಪ್ರಕಾರ ನಾವು ಈಗ ಇಕೋಸಿಸ್ಟಮ್ ಜನರೇಟ್ ಮಾಡಾಕತ್ತೇವಿ, ಡೆವಲಪರ್ಸ್ಗೆ ಆಕ್ಸೆಸ್ ಕೊಡಾಕತ್ತೇವಿ. ಸೊ ದ ಹೋಪ್ ಇಸ್ ದಟ್ by 2035 at least 400 out of those 4,000 chips in India, about $10 billion of imported electronics are substituted ನಮ್ಮ ರೀಡಿಫೈನ್ ಚಿಪ್ಸ್ ಅಂದ್ರೆ ನಮ್ಮ ಮಾರ್ಫಿಂಗ್ ಮಷಿನ್ಸ್ ರೀಡಿಫೈನ್ ಚಿಪ್ ಏನೈತಿ ಅದರಿಂದ ರಿಪ್ಲೇಸ್ ಆಗಿ. ಇದು ಬರೀ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಆಯ್ತು, GDP ಇನ್ಕ್ರೀಸ್ ಆಯ್ತು. ಬಟ್ ನಾವು ಇದನ್ನ ಎಕ್ಸ್ಪೋರ್ಟ್ನು ಮಾಡೋದೈತಿ. ದೇರ್ ಆರ್ ಸರ್ಟನ್ ಅಪ್ಲಿಕೇಶನ್ಸ್ ಬರೀ ನ್ಯಾಷನಲ್ ಯೂಸ್ ಅಲ್ರಿ. ಇದು ನಮ್ದು ಕಟಿಂಗ್ ಏಜ್ ಪ್ರಾಡಕ್ಟ್ ಐತಿ. ನಮ್ ಟ್ರೂ ರಿಯಲೈಸೇಷನ್, ನಮ್ದು ಟ್ರೂ ವರ್ಲ್ಡ್ ಸ್ಟೇಜ್ ಅಲ್ಲಿ ಯಾವಾಗ ಬರೋದಂದ್ರೆ ನಮ್ಮ ಇಂಡಿಯಾಲಿಂದ ಎಕ್ಸ್ಪೋರ್ಟ್ ಆಗಿ ನೀವು ಎಲ್ಲರ ಔಟ್ ಕಂಪೀಟ್ ಮಾಡಕತ್ತೀರಿ ಸಮ್ ಆಫ್ ದ ಎಸ್ಟಾಬ್ಲಿಷ್ ಪ್ಲೇಯರ್ಸ್ಗೆ, ಅವಾಗ ವ್ಯಾಲ್ಯೂ ಬರೋದ್ರಿ. ಸೊ ನಮ್ಮ ಡೇಟಾ ಸೆಂಟರ್ ಫೋಕಸ್ಡ್ ಇನ್ ಪ್ರಾಡಕ್ಟ್ಸ್ ಅದಾವಲ್ರಿ, ದೇ ಆರ್ ರಿಕ್ವೈರ್ಡ್ ಇನ್ ಗ್ಲೋಬಲಿ ಎವ್ರಿವೇರ್. ಸೊ ಇನ್ ಎವ್ರಿ ಡೇಟಾ ಸೆಂಟರ್ NVIDIA ಚಿಪ್ ಏನೈತಲ್ರಿ ಅದ್ರ ಪಕ್ಕ ನಮ್ಮ ಚಿಪ್ ಕುಂದಿರ್ಬೇಕು. ಸೊ ದ್ಯಾಟ್ ಈಸ್ ದ ಎಸೆನ್ಷಿಯಲ್ ವಿಷನ್. ವಿ don't want to replace them. They're very good at certain things. I don't think we can. But other pakka we can also do some things which they can't today. So it's going to be collaborative ಸ್ವಲ್ಪ ಎಲ್ಲಾರು ಕೂಡ ಕೆಲಸ ಮಾಡಬೇಕು. ಬಟ್ ವೆರಿ ಕ್ಲಿಯರ್ ದಟ್ ವಿ ವಾಂಟ್ ಟು ನಾಟ್ ಜಸ್ಟ್ ಮೇಕ್ ಫಾರ್ ಇಂಡಿಯಾ ಅಂಡ್ ಗಿವ್ ಸಾವರಿನಿಟಿ ರೀ ನಮ್ಗೆ, ಬಟ್ ನಾವು ಎಕ್ಸ್ಪೋರ್ಟು ಮಾಡಬೇಕು. ಐ ಥಿಂಕ್ ಭಾಳ ಕ್ರಿಟಿಕಲ್ ರೀ ಅದು. ನಮ್ ಇಷ್ಟು ಸಪೋರ್ಟ್ ಮಾಡೈತ್ರಿ ಗೌರ್ಮೆಂಟು, ಇಷ್ಟು ನಮ್ಮ ಪ್ರಾಡಕ್ಟ್ ಜರ್ನಿ ಬಗ್ಗೆ ಮಾತಾಡಕತ್ತೀವಿ. ನಾವು ಕರ್ನಾಟಕ ಮತ್ತು ನಮ್ಮ ದೇಶನ ಮ್ಯಾಲ್ ತೊಗೊಂಡು ಹೋಗ್ಬೇಕಂದ್ರೆ ಇದು ನೆಸೆಸರಿ ಪ್ರೀ ಸ್ಟೆಪ್ ರೀ. ಅಂಡ್ ಇಟ್ಸ್ ಅಪಾನ್ ಅಸ್ ಆಂಟರ್ಪ್ರಿನರ್ಸ್ ನಮ್ಮ ರೆಸ್ಪಾನ್ಸಿಬಿಲಿಟಿ ರೀ. ಸೂಪರ್. ಭಾಳ ಒಂಥರ ಕೇಳಿ ನಂಗೆ ಒಂಥರ ಎನರ್ಜಿ ಬಂತು, ಒಂಥರ ಎಷ್ಟು ಖುಷಿ ಆಯ್ತು ಈ ಥರದ್ದೊಂದು ಕನಸು ಇಟ್ಕೊಂಡಿದ್ದೀರಲ್ಲ ಅಂತೇಳಿ. ದೀಪಕ್ ಅವರೇ, ಈಗ ನೀವು ಅವಾಗ ಹೇಳಿದ್ರಿ ಪಾಲಿಸಿ ಡಾಕ್ಯುಮೆಂಟ್ಸ್ ಏನೆಲ್ಲ ಸಿಗುತ್ತೆ, ಏನೇನು ನಡೀತಾ ಇದೆ, ಒಂಥರ ಫೋರ್ಕಾಸ್ಟಿಂಗ್ ಮಾಡಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್ ನಾನು ನಾಡಿದ್ದು ಒಂದು ಅಗ್ರಿಕಲ್ಚರ್ ಬಗ್ಗೆ ಏನೋ ಮಾಡ್ಬೇಕಂತಿದ್ದೀನಿ. ನನಗೆ ನಯಾ ಪೈಸೆ ಗೊತ್ತಿಲ್ಲ ಅಗ್ರಿಕಲ್ಚರ್ ಬಗ್ಗೆ, ಬಟ್ ನನಗೆ ಅಪ್ಸ್ಕಿಲ್ಲಿಂಗ್ ಮಾಡಬೇಕು. ನೀವು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದವರು, ಡ್ರಗ್ ಡಿಸ್ಕವರಿ, ಎಡ್ಟೆಕ್ ಮಾಡಿ, ಈಗ ಸೆಮಿ ಕಂಡಕ್ಟರ್ ಇದ್ದೀರಿ, ಬೇರೆ ಬೇರೆ ಫೀಲ್ಡನ್ನ ನೀವು ಅಪ್ಸ್ಕಿಲ್ ಮಾಡ್ತಾ ಹೋಗಿದ್ದೀರಾ. ನನಗೊಂದು ಪ್ಲೇ ಬುಕ್ ಕೊಡೋದಾದ್ರೆ ನೀವು ಹೇಗೆ ಕೊಡ್ತೀರಾ? ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಕ್ವೆಶನ್ ರೀ. ನನ್ನ ಜೀವನದಲ್ಲೇ ಒಂದು 2-3 ಸತೆ ಮಾಡೇನಿ. ನಮ್ಮ ಹೆಂಡತಿ ಮಕ್ಕಳು ಕೇಳ್ತಾರೆ ನನಗೀಗ ಟಾರ್ಚರ್ ನಿಂಗೆ ಭಾಳ ಮಜಾ ಬರ್ತೈತನಪ್ಪ ಅಂತ ಕೇಳ್ತಾರೆ ರೀ. ಬಟ್ ಇಟ್ಸ್ ಆಕ್ಚುಲಿ ಜಾಯಸ್. ಅವ್ರು ಹೋಗಿ ಹೇಳಿ ಇದನ್ನ ಕೇಳಿಸ್ಕೊಳ್ಳೋರು ಇದ್ದಾರೆ. ಹೌದೌದು, ಭಾಳ ಜಾಸ್ತಿ ಎಕ್ಸ್ಟ್ರಸಿ ಬರ್ತೈತೆ ರೀ. ದಟ್ ವೆನ್ ನೀವು ಇಂಥ ಫೀಲ್ಡ್ನಾಗ ಗೆಲ್ತೀರಿ, ಅಲ್ಲಿ ನಿಮ್ಗೆ ರೈಟನೇ ಇಲ್ಲ, ನಿಮ್ಮ ಬ್ಯಾಕ್ಗ್ರೌಂಡೇನೇ ಇಲ್ಲ, ನಿಮ್ದು ಏನೋ ವಿಚಾರಧಾರ ಏನೂ ಇಲ್ಲ ನಿಮ್ಗೆ ಅಲ್ರಿ. ಸೊ ಸ್ಟೆಪ್ 1, ಯು ಹ್ಯಾವ್ ಟು ಎಕ್ಸೆಪ್ಟ್ ದಟ್ ನಾ ಏನದೇನಿ, ನಂದು ಐಡೆಂಟಿಟಿನ ಹೋಗ್ಬಿಟ್ಟಿದೆ. ಓಕೆ, ಭಾಳ ಇಂಪಾರ್ಟೆಂಟ್ ಇರ್ತದೆ. ಯಾಕಂದ್ರೆ ಇರ್ತೈತಿ, ನಾನು ದೀಪಕ್ಕು, ನಾನು ಸ್ಟ್ಯಾನ್ಫರ್ಡ್ ಹೋಗೇನಿ, ನಾನು ಇದು ಮಾಡೇನಿ, ಅದು ಬ್ಯಾಕ್ಗ್ರೌಂಡ್ ಬ್ಯಾಗೇಜ್ ಇಟ್ಕೊಂಡ್ರೆ ಸಾಧ್ಯ ಇಲ್ಲ. ನೀವು ಫಸ್ಟ್ ಎಕ್ಸೆಪ್ಟ್ ಮಾಡಬೇಕು ನಾ ಝೀರೋ. ಆ್ಯಂಡ್ ಆಕ್ಚುಲಿ ಇದನ್ನ ಟ್ರೂ ಸ್ಟೋರಿ ಹೇಳ್ತಾ ಇರೋದ್ರಿ. ನಾ ಬೆಂಗಳೂರು ಬಂದು ಸೆಮಿ ಕಂಡಕ್ಟರ್ ಸ್ಟಾರ್ಟ್ ಮಾಡಿದಾಗ ಯಾರಿಗೂ ಗೊತ್ತಿರಲಿಲ್ಲ. ಸೆಮಿ ಕಂಡಕ್ಟರ್ಸ್ನಾಗ ಹೊರಗಿನವ್ರು ಬರಂಗೇ ಇಲ್ಲ ರೀ. ಐ ವಾಸ್ ಒನ್ ಆಫ್ ದ ಅನಾಮಲೀಸ್, ಅಸಾಧಾರಣ ಥಿಂಗ್ ರೀ ಅದು. ಆ್ಯಂಡ್ ಬಂದ ಕೂಡಲೇ ಎಲ್ಲರೂ ನಂಗೆ ಹಿಂಗೆ ನೋಡಕತ್ರು, ಏನಪ್ಪ ಇವನು, ಐ ಮೀನ್ ಏನು. ಆ್ಯಂಡ್ ಐ ವಾಸ್ ಝೀರೋ. ನಾ ಎಲ್ಲೂ ಹೇಳ್ತೂ ಇರಲಿಲ್ಲ ದಟ್ ನಾ ಹಿಂಗೆ ಓದೇನಿ, ಹಂಗೆ ಓದೇನಿ, ಇದು ಮಾಡೀನಿ, ಅದು ಮಾಡೀನಿ. ನನ್ ಆಫ್ ದಟ್. ಯು ಆರ್ ಝೀರೋ. ಸ್ಟೆಪ್ 1 ಎಕ್ಸೆಪ್ಟೆನ್ಸ್. ಇದ್ರಾದ್ಮೇಲೆ ಬರ್ತೈತಿ ದಟ್ ಸೆಕೆಂಡ್ ಸ್ಟೆಪ್ ನಾನು ಏನು ಹೇಳ್ತೀನಿ, ಗೆಟ್ ಔಟ್ ಆಫ್ ದ ಬಿಲ್ಡಿಂಗ್ ರೀ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ನೀವು ಕುಂತು ಕಂಪ್ಯೂಟರ್ ಮೇಲೆ ರಿಸರ್ಚ್ ಮಾಡಿ ಫುಲ್ ಐಡಿಯಾ ತೆಗೆದು ಏನೂ ಉಪಯೋಗ ಇಲ್ಲ ರೀ. ನಿಮ್ಗೆ ಫ್ರೇಮ್ ಆಫ್ ರೆಫರೆನ್ಸ್ ಇಲ್ರಿ. ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೆ ನಿಮ್ಗೆ ಒಂದು ಚೆಸ್ ಬೋರ್ಡ್ ಅಂತ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ನಲ್ರಿ ಮುಂದೆ, ನೀವು ಒಂದು ಚೆಸ್ ಪೊಸಿಷನ್ ನೋಡಿದ್ರೆ ಗ್ರ್ಯಾಂಡ್ ಮಾಸ್ಟರ್ ಇಮಿಡಿಯೇಟ್ಲಿ ಹೇಳ್ಬೋದ್ರಿ ದಟ್ ಓಕೆ ಇಲ್ಲಿ ಈ ರಿಸ್ಕ್ ಐತಿ, ಆ ವೈಟ್ ಬೆಟರ್ ಐತಿ, ಬ್ಲ್ಯಾಕ್ ಬೆಟರ್ ಅಂತ ಹೆಂಗೆ ಹೇಳ್ತಾರೆ. ಅದು ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಹೇಳ್ತಾರೆ. ಅದ್ರ ಸಂಬಂಧ ಏನಾಗತೈತಿ, ನಿಮ್ಗೆ ಹೊಸ ಫೀಲ್ಡ್ನಲ್ಲೇ ಅದು ಇಲ್ಲೇ ಇಲ್ಲ. ನೀವು ಹೇಳಿದ್ರಲ್ಲ ನಯಾ ಪೈಸಾ ಗೊತ್ತಿಲ್ಲ ಅಗ್ರಿಕಲ್ಚರ್ನಲ್ಲೇ, ಅದು ಯಾವ ಸೀಸನು ಏನು ಗೊತ್ತಿಲ್ಲಲ್ರಿ. ಸೊ ಅವಾಗ ಏನಾಗ್ತೈತಿ, ಗೆಟ್ ಔಟ್ ಆಫ್ ದ ಬಿಲ್ಡಿಂಗ್, ವಿಚ್ ಮೀನ್ಸ್ 100 ಜನರಲ್ಲಿ ಮಾತಾಡಬೇಕು. ಸರ್ ನಾ ಹಿಂಗೆ ವಿಚಾರ ಮಾಡಕತ್ತೀನಿ, ಅವ್ರು ನಗತಾರ್ರಿ, ಅವರು ಬೈತಾರ, ಒದಿತಾರ, ಏನು ಮಾಡ್ತಾರ ಮಾಡಿಸ್ಕೊಡು. ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ಅದಕ್ಕೆ ಸ್ಟೆಪ್ 1 ನಾ ಏನೂ ಇಲ್ಲ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಸ್ಟೆಪ್ 2 ನಲ್ಲೇ ನಿಮ್ಗೆ ಚೆನ್ನಾಗೆ ರ್ಯಾಗಿಂಗ್ ಆಗ್ತೈತ್ರಿ. ಡಿಸ್ಟ್ರಾಯ್ ದ ಈಗೋ ಎಲ್ಲ ಕಂಪ್ಲೀಟ್ ಅಲ್ರಿ.
ಆ್ಯಂಡ್ ಮೈ ಇಕ್ವಿಲೆಂಟ್ ಅದಕ್ಕೆ ಹೇಳೋದಂದ್ರೆ ನಾವು ಫುಟ್ಬಾಲ್ ಗತೆ ಒದಕಿ ತೊಗೊಂತಿರ್ತೇವೆ ಅಷ್ಟ. ಆ್ಯಂಡ್ ಇನಿಷಿಯಲಿ ಇಟ್ಸ್ ವೆರಿ ಫಸ್ಟ್ರೇಟಿಂಗ್ ಬಿಕಾಸ್ ಏನಾಗ್ತೈತೆ ರೀ, ಎಲ್ಲರೂ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಕೊಡಂಗಿಲ್ಲ. ಇದು ನಮ್ಗೆ ಮೊದಲಿಂದ ಗುರ್ತಿರ್ತೈತೆ ರೀ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರ್ತೈತಿ, ದೆನ್ ಐ ಸೇ ನಾನ್ ಹೆಲ್ಪ್ಫುಲ್ ಕ್ರಿಟಿಸಿಸಮ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ನೀವು ಎಲ್ಲಾನು ಕೇಳೋದು, ಎಲ್ಲಾನು ಇಟ್ಕೊಳ್ಳೋದು. ಅಟ್ ದ ಎಂಡ್ ಆಫ್ ದ ಡೇ ಏನು ಮಾಡಬೇಕು ಅದು ನಮ್ಮ ಕೈಯಾಗೈತೆ ರೀ, ನಮ್ಮ ಮನಸ್ಸಿನಾಗ ಐತಿ. ಬಟ್ ಇನ್ಪುಟ್ಸ್ ತೊಗೊಂಡಂಗೆ ಆ್ಯಂಡ್ ಜನಗಳಿಗೆ ಏನಿಸ್ತೈತಿ, ಬೈದ್ರ ಡಿಮೋಟಿವೇಟ್ ಆಗಿ ಬಿಟ್ಬಿಡ್ತಾನ, ಹಿಂಗಾಗ್ತೈತಿ, ಅವೆಲ್ಲ ಇಲ್ಲ. ಕಲಿಯಾಕತ್ತೇವಲ್ರಿ, ಮಾಡಕತ್ತಿಲ್ಲಲ್ಲ ಇನ್ನು. ಸೊ ಅದಕ್ಕೆ ಕಲಿಯೋದು. ಇದರ ಆದ್ಮೇಲೆ ಏನಾಗ್ತೈತಿ ರೀ, ನಿಮ್ಗೆ ಥರ್ಡ್ ಸ್ಟೆಪ್ ಆಟೋಮ್ಯಾಟಿಕ್ಲಿ ಸ್ಟಾರ್ಟ್ ಆಗ್ತೈತಿ, ವಿಚ್ ಇಸ್ ಅಲ್ಲಿ ಭಾಷೆ, ಆ ಫೀಲ್ಡ್ದು ಜಾರ್ಗನ್ಸ್ ಹೇಳ್ಬೋದು ನೀವು. ಸೊ ಅಗ್ರಿಕಲ್ಚರ್ನಲ್ಲಿ ಬೈ ಡ್ರಿಪ್ ಫಾರ್ಮಿಂಗ್ ಏನು, ಈ ಸಬ್ಸಿಡಿ ಏನು, ಅಲ್ಲೇನು 5 ಸ್ಕೀಮ್ ಅದಾವ. ಸೊ ನಿಮ್ಗೆ ಆ ಭಾಷೆ, ನೀವು ಈಗ ನೆಕ್ಸ್ಟ್ ಟೈಮ್ ಅಗ್ರಿಕಲ್ಚರ್ನ ಯಾರು ಎಸ್ಟಾಬ್ಲಿಷ್ ಪ್ಲೇನ್ ಬೆಟ್ ಆದ್ರೆ ಒಂದು ಸಿಂಪಲ್ ಟೆಸ್ಟು, ಅವ್ನಿಗೆ ಎಷ್ಟು ಹೊತ್ತು ಬೇಕಾಗತ್ತೆ ದಟ್ ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ, ಅವ್ರು ನಿಮ್ಗೆ ಸ್ವಲ್ಪ ಗೊತ್ತಿದೆ ಅಂತೆ. ಇನಿಷಿಯಲಿ ನಾ ಸೆಮಿಕಂಡಕ್ಟರ್ ಸ್ಟಾರ್ಟ್ ಮಾಡಿದಾಗೆ ಜನಗಳಿಗೆ 5 ಮಿನಿಟ್ನಲ್ಲಿ ಗೊತ್ತಾಗ್ತಿತ್ತು. ಇವತ್ತು ಯಾರಿಗೆ ಹೇಳಾಕ ಬರಲ್ಲ, ನಾನು ಯಾರು ಬೇಕಾದ್ರ ಮುಂದೆ ಸೆಮಿಕಂಡಕ್ಟರ್ಸ್ ಅಲ್ಲಿ ಹೇಳಕ್ ಬರಲ್ಲ ದಟ್ ನೀ ಸೆಮಿಕಂಡಕ್ಟರ್ಸ್ ಅಂತ ಇಲ್ಲ ಅಂತ. ಅವ್ರು ಇನ್ಫ್ಯಾಕ್ಟ್ ಸರ್ಪ್ರೈಸ್ ಆಗ್ಬಿಡ್ತಾರ. ಬಟ್ ಈ ಜರ್ನಿ ಆಗ್ಲಿಕ್ಕೆ ನೀವು ಫಸ್ಟ್ ಆ ಜಾರ್ಗನ್ ಕಲಿಬೇಕು. ಈಗೇನಾಯ್ತು, ನೀವು ಫಸ್ಟ್ ಸ್ಟೆಪ್ ಲೆಟ್ ಎವ್ರಿಥಿಂಗ್ ಬಿಹೈಂಡ್, ಸೆಕೆಂಡ್ ಸ್ಟೆಪ್ ಯು ಗಾಟ್ ಅ ಲಾಟ್ ಆಫ್ ಇನ್ಫಾರ್ಮೇಶನ್. ಈಗ ಇನ್ಫಾರ್ಮೇಶನ್ ಇರ್ತೈತ್ರಿ, ಎಲ್ಲ ಡಿಸ್ಕನೆಕ್ಟೆಡ್ ಐತಿ. ಇವ್ನು ಹೇಳ್ದ ಡ್ರಿಪ್ ಇರಿಗೇಷನ್, ಆ ಸ್ಕೀಮ್ ಚಲೋ ಇಲ್ಲ, ಈ ಸ್ಕೀಮ್ ಐತಿ, ಇಲ್ದ್ರ ಈ ಸೀಸನಾಲಿಟಿ ಮಾಡು, AI ಯೂಸ್ ಮಾಡು ಫಾರ್ ಅಗ್ರಿಕಲ್ಚರ್ ಆರ್ ವೆದರ್ ಫೋರ್ಕಾಸ್ಟಿಂಗ್, ಆರ್ ಈ ಫರ್ಟಿಲೈಸರ್ ಯೂಸ್ ಮಾಡು, ಹೈಬ್ರಿಡ್ ಸೀಡ್ಸ್. ಸೊ ದೀಸ್ ಆರ್ ಆಲ್ ಡಿಸ್ಕನೆಕ್ಟೆಡ್ ಪಾಯಿಂಟ್ಸ್. ಇನ್ನೂ ಕನೆಕ್ಟೆಡ್ ಇಲ್ಲ. ನಮ್ಗೆ ಎಂಡಕ್ಕೆ ಏನು ಮಾಡೋದೈತ್ರಿ, ನ್ಯೂರಲ್ ನೆಟ್ವರ್ಕ್. ಇವು ಎಲ್ಲ ಪಾಯಿಂಟ್ಸ್ ಕನೆಕ್ಟ್ ಆದಾಗ ಫ್ರೇಮ್ ಆಫ್ ರೆಫರೆನ್ಸ್ ಬರೋದ್ರಿ. ಅವಾಗ ಇಲ್ಲೇ ಮಳಿ ಆತಂದ್ರೆ ಆಟೋಮ್ಯಾಟಿಕ್ಲಿ ನಿಮ್ ಬ್ರೈನ್ ಹೇಳ್ತದೆ ಇದು ಮಾಡಬೇಕು. ಈ ಫ್ರೇಮ್ ಆಫ್ ರೆಫರೆನ್ಸ್ ಬರಾಕ ಟೈಮ್ ಬೇಕ್ರಿ. ಸೊ ಅದಕ್ಕೆ ಥರ್ಡ್ ಸ್ಟೆಪ್ ಏನಿತ್ತಲ್ಲ, ದಟ್ ನೀವು ಸ್ಟಾರ್ಟ್ ಮಾಡ್ತೀರಿ ಜಾರ್ಗನ್ ತಿಳ್ಕೊಳ್ಳೋದು. ಆ ಜಾರ್ಗನ್ ಹೆಂಗ್ ಕನೆಕ್ಟ್ ಆಗ್ತೈತಿ ಅದು ಬಹಳ ಇಂಪಾರ್ಟೆಂಟ್. ನಾವು ಯು ಕ್ಯಾನ್ have much more deeper conversations with agriculture people and start understanding with them, interacting with officials, all those areas. At start adanga then nimge fourth stage barutte, which is original thinking. ಈಗ ನಿಮ್ದು ಬೇರೆ ಫೀಲ್ಡ್ ನಲ್ಲಿ ಕಾಂಪಿಟೆನ್ಸಿ ಇರುತ್ತೆ ರೀ, ನೀವು ಎಲ್ಲೋ ಕಲ್ತ್ ಬಂದಿರಿ, ನಿಮ್ಗೆ ಕ್ಷಮತೆ ಇದೆ ಬೇರೆ ಕಡೆ, ಅದಕ್ಕೆ ಸೆಕೆಂಡ್ ಟೈಮ್ ಮಾಡ್ತಾ ಇದ್ರಲ್ಲ. ಈಗ ಆ ಫೀಲ್ಡ್ ಕನೆಕ್ಷನ್ಸ್ ಈ ಫೀಲ್ಡ್ ಅದೊಂದು ಬೇರೆ ನ್ಯೂರಲ್ ನೆಟ್ವರ್ಕು, ನಿಮ್ದಿರೋದು ಈಗ ಅಗ್ರಿಕಲ್ಚರ್ ಹೊಸ ಮಾಡಿದ್ದು ನ್ಯೂರಲ್ ನೆಟ್ವರ್ಕ್. ಆ ಎಕ್ಸ್ಪೀರಿಯನ್ಸ್ ಕನೆಕ್ಟ್ ಆದಾಗ ದೆನ್ ನಿಮ್ದು ಒರಿಜಿನಲ್ ಥಿಂಕಿಂಗ್ ಸ್ಟಾರ್ಟ್. ಸೊ ದಿಸ್ ಅ 5 ಸ್ಟೆಪ್ ಪ್ರೊಸೆಸ್ ವೇರ್ ನೀವು ಸಾವಕಾಸಂಗ ಮೇಲೆ 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 ಅಪ್ಗ್ರೇಡ್ ಮಾಡ್ಕೊಂತು. ಬಟ್ ಇಟ್ ಈಸ್ ಅ ವೆರಿ ಇಮೋಷನಲ್ ಜರ್ನಿ ಫಸ್ಟ್ 2 ಸ್ಟೆಪ್ಸ್. ಐ ಥಿಂಕ್ ಅದಕ್ಕೆ ಈಗೋ ಬಿಡೋದು ಬಹಳ ಇಂಪಾರ್ಟೆಂಟ್. ಅಂಡ್ ಮೈ ಫೇವ್ರೇಟ್ ಸೇಯಿಂಗ್ ಆಫ್ ಮೈ ಓನ್ ಇಸ್ ದಟ್ ಫುಟ್ಬಾಲ್ ಗತೆ ಒದಕಿ ತಿನ್ನೋದು, ಬಟ್ ದ ಮೋರ್ ಎಷ್ಟು ಒದಕಿದ್ ಸಿಗುತ್ತೆ, probability of landing up in goal net is higher. Playing game of probability or chaos nimga. So ad bhala important. So I think any field you go through, and most important, once you learn the jargon, I think there comes a step. Now certain fields like software, AI are more easier in apply madaka. Certain fields are bhal physical irtav, so you can't really test it out. But if there is a chance between the third and fourth layer alre ನೀವು ಕೈಲಿಂದ ಕೆಲಸ ಮಾಡ್ರಿ. ಕೈಲಿಂದ ಕೆಲಸ ಮಾಡಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹ್ಯಾಂಡ್ಸ್ ಆನ್, ಕಂಪ್ಲೀಟ್ ಹ್ಯಾಂಡ್ಸ್ ಆನ್. ನೀವು ಒಂದು ಯೂಟ್ಯೂಬ್ ವಿಡಿಯೋ ನೋಡಕತ್ತೀವಿ, ಹಿಂಗ್ ಬರಿಬೇಕು ಕೋಡ್, ಹಂಗ್ ಬರಿಬೇಕು ಕೋಡ್ ಅಂತ ನಾನು ಹಂಗ ಚಾಲೂ ಮಾಡಿರ್ತೇನೆ ರೀ. ಬಟ್ ಅಬೌಟ್ 25% ವಿಡಿಯೋ ಪಾಸ್ ಮಾಡಿ ನಾನು ಒಂದು ಸ್ಟೆಪ್ ಸೆಪರೇಟ್ ಮುಂದೆ ಹಾಕತ್ಬಿಡ್ತೀನಿ. ಅಂಡ್ ವಾಟ್ ಐ ರಿಯಲೈಸ್ ಈಸ್ ಐ ಡೂ ಸಮಥಿಂಗ್ ಅಂಡ್ ಅಲ್ಲಿ ಅಯ್ಯೋ ಇಲ್ಲೋ ಮರ ವಿಡಿಯೋ ನೋಡ್ಬೇಕು, ಕೋರ್ಸ್ ಕಲಿಬೇಕಲ್ಲ, ಕಲಿಯಾಕ್ ಕುಂತ ಮತ್ತೆ ನೋಡ್ತೀನಿ ಅವ್ ಏನು ಹೇಳ್ತಾನೆ ಅದು ಆಗ್ಲೇ ಆಗಿರ್ತೈತಿ. ಫಸ್ಟ್ ಪ್ರಿನ್ಸಿಪಲ್ಸ್ ಏನ್ರಿ ಇದು. ಅಂಡ್ ಅವ್ ಏನು ಹೇಳಿಲ್ಲ ಅದನ್ನು ಮಾಡಿರ್ತೇನೆ ರೀ. ಸೊ ಅವಾಗ ಏನ್ ಗೊತ್ತಾಗ್ತೈತಿ, ರೀಇನ್ಫೋರ್ಸ್ಮೆಂಟ್ಸ್, ಇದಕ್ಕೆ AI ಟರ್ಮ್ಸ್ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಹೇಳ್ಬೋದು. ಅವಾಗ ಫೀಡ್ಬ್ಯಾಕ್ ಬರ್ತದೆ, ಓಕೆ ಫಸ್ಟ್ ಪ್ರಿನ್ಸಿಪಲ್ಸ್ ಥಿಂಕಿಂಗ್ ಇಂಪಾರ್ಟೆಂಟ್ ಅಪ್ಪ, ಅವನು ಹಿಂಗ್ ಮಿಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗ ಇಂಥ ವಿಡಿಯೋ ನೋಡ್ತಿರಲ್ಲ ಕಲಾಕ, ನಿಮ್ಗೆ ಗುರ್ತಿರಲಾರ್ದು ನೀವು ಹೇಳ್ಬೋದು ದಟ್ ಇದು ಮಿಸ್ ಮಾಡೋಣ, ಇದು ಮಿಸ್ ಮಾಡೋಣ. ಈ ಎಬಿಲಿಟಿ ತರೋದು ಟು ನೋ ವಾಟ್ ಯು ಡೋಂಟ್ ನೋ ಬಹಳ ಕ್ರಿಟಿಕಲ್. ಸಮಟೈಮ್ಸ್ ಮೋರ್ ದೆನ್ ನೋಯಿಂಗ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ನೋ ಹ್ಯಾವ್ ದಿಸ್ ಎಬಿಲಿಟಿ. ರೈಟ್ ಪರ್ಫೆಕ್ಟ್. ಓಕೆ, ಇನ್ನೊಂದು ಡೀಪ್ ಟೆಕ್, ಸೆಮಿ ಕಂಡಕ್ಟರ್, ಇದರಲ್ಲಿ ಎಷ್ಟು ಬೇರೆ ಬೇರೆ ಅಪಾರ್ಚುನಿಟೀಸ್ ಇದೆಯಲ್ಲ, ಒಂದಿಷ್ಟು ಅಪಾರ್ಚುನಿಟೀಸ್ ಬಗ್ಗೆ ಹೇಳ್ಬೋದಾ? ಯಾರಾದರೂ ನಮ್ಮ ನೋಡ್ತಾ ಇದ್ರೆ, ಕಾಲೇಜ್ ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಮಾಡ್ಬೋದು ಅವರು, ಏನೆಲ್ಲ ಅಪಾರ್ಚುನಿಟೀಸ್ ಇದೆ ವಿಚ್ ಆರ್ ಲೈಕ್ ಅನ್ಟಚ್ಡ್ ಬಟ್ ಟು ಬಿ ಟ್ಯಾಪ್ಡ್? ಭಾಳ ಏನಾಗದವ್ರು ಈಗ ನೀವು ಜಿಯೋ ಪೊಲಿಟಿಕಲ್ ಸಿನಾರಿಯೋ ಕರೆಂಟ್ಲಿ ನೋಡಿದ್ರೆ, ಸಾವರಿನಿಟಿ ಹ್ಯಾಸ್ ಬಿಕಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಸ್ ವರ್ಡ್ಸ್. ಬೇಸಿಕ್ಲಿ ನೀವು ಹೇಳ್ದಂಗೆ ಫುಲ್ ಸಪ್ಲೈ ಚೈನ್ನಲ್ಲೇ ನಮಗೆ ನಮ್ಮ ಸಪ್ಲೈ ಸೆಕ್ಯೂರಿಟಿ ಬೇಕು. ಅದು ಮಟೀರಿಯಲ್ಸ್ ಇರಲಿ, ಇದಿರಲಿ, ಇದಾಗಲಿ. ನಾವು ಒನ್ ಆಫ್ ದ ಫಸ್ಟ್ ಸ್ಟೆಪ್ಸ್ ಆಸ್ ಐ ಅರ್ಲಿಯರ್ ಟೋಲ್ಡ್ ಯು ರೀ ದಟ್ ಪಾಲಿಸಿ ಡಾಕ್ಯುಮೆಂಟ್ಸ್ ನಮ್ಗೆ ಸ್ವಲ್ಪ ಗೈಡೆನ್ಸ್ ಕೊಡ್ತಾವೆ. ಬಟ್ ಎಲ್ಲೇ ಭಾಳ ಜಾಸ್ತಿ ಇಂಪಾರ್ಟೆಂಟ್ ಐತಿ ಇನ್ ಸರ್ಟನ್ ಕೀ ಸನ್ರೈಸ್ ಏರಿಯಾಸ್ ಅಲ್ರಿ, ಇಟ್ಸ್ ಗೋಯಿಂಗ್ ಟು ಬಿ ಎನರ್ಜಿ
ಎನರ್ಜಿನಾಗ ಭಾಳಷ್ಟು ರಿಸರ್ಚ್ ಐತಿ. ಇಫ್ ಐ ಡೋಂಟ್ ನೋ ವೆದರ್ ಯು ನೋ ದ ಪಾಲಿಸಿ ಆಸ್ಥಾ ಆರ್ ಆಶಾ, ಐ ಹ್ಯಾವ್ ಟು ಜಸ್ಟ್ ಚೆಕ್ ದಟ್. ಬಟ್ ಬೇಸಿಕ್ಲಿ ದೇ ಅಲೌಡ್ ಪ್ರೈವೇಟ್ ಸೆಕ್ಟರ್ ಟು ಗೆಟ್ ಇನ್ ಟು ನ್ಯೂಕ್ಲಿಯರ್. ಇವತ್ತ ನೀವು ಚಿಪ್ಸ್ ಪ್ರಾಬ್ಲಮ್ ಏನಿತ್ತು, ಲೆಟ್ಸ್ ಲುಕ್ ಅಟ್ ಇಟ್ ಫ್ರಮ್ ದ AI ಲೆನ್ಸ್ ಅಲ್ರಿ ಫಾರ್ ಅ ಸೆಕೆಂಡ್. AI ಅಪ್ಲಿಕೇಶನ್ಸ್ ಇತ್ತು, ನಿಮ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ಸ್ ಅದ್ರ ತಳಗ ನಿಮ್ದು ಇನ್ಫ್ರಾ ಅಂದ್ರೆ ಡೇಟಾ ಸೆಂಟರ್ಸ್. ಕರೆಕ್ಟ್. ಇಂಡಿಯಾ ಮಾಡೆಲ್ಸ್ನು ಹೊಡೆದೈತಿ, ಸರ್ವಮ್ AI ಅಂಡ್ ಆಲ್ ದ ಅದರ್ ಫೋಕ್ಸ್. ಅದ್ರ ತಳಗ ಇನ್ಫ್ರಾನಲ್ಲಿ ಏನ್ ಬರ್ತೀರಿ, ಡೇಟಾ ಸೆಂಟರ್ಸ್ ಒಳಗೆ ಏನದಾವ್ರಿ, ರ್ಯಾಕ್ಸ್ ಅದಾವ, ರ್ಯಾಕ್ಸ್ ಒಳಗೆ ಏನದಾವ್ರಿ, ಸರ್ವರ್ ಅದಾವ, ಸರ್ವರ್ ಒಳಗೆ ಏನದಾವ್ರಿ, ಮದರ್ ಬೋರ್ಡ್ ಅದಾವ, ಚಿಪ್ಸ್ ಅದಾವ. ನಾವು ರ್ಯಾಕ್, ಸರ್ವರ್, ಮದರ್ ಬೋರ್ಡ್ ಆಗ್ಲೇ ಇಂಡಿಯಾನಾಗ ಲಾಸ್ಟ್ 8 ವರ್ಷನಾಗ ಮಾಡ್ಬಿಟ್ಟೇವ್ರಿ. ಸೊ ಆ ಸೌರೆಂಟ್ ಈಗ ಚಿಪ್ಸ್ ಮಾಡಾಕತ್ತೇವೆ, ಕರೆಕ್ಟ್. ಈಗ ಈ ಲೇಯರ್ ತಳಗ ಹೋದ್ರೆ ಏನ್ ಬರ್ತೈತ್ರಿ, ಎನರ್ಜಿ. ಈಗ ಎನರ್ಜಿ ಇಸ್ ನಾಟ್ ಅಬೌಟ್ ಜಸ್ಟ್ ಮೆಗಾವಾಟ್ಸ್ ರೀ. ನೀವು ಬರೇ ನಾನು 10 ಮೆಗಾವಾಟ್ ಪ್ಲಾಂಟ್ ಐತಿ, 20 ಮೆಗಾವಾಟ್ ಪ್ಲಾಂಟ್ ಅಂತ ನಡೆಯಂಗಿಲ್ರಿ. ಈಗ ಲಾಟ್ ಆಫ್ ಟೈಮ್ಸ್ ಯು ಹ್ಯಾವ್ ಟು ಹ್ಯಾವ್ ಜಿಯೋಗ್ರಫಿಕಲ್ ಸ್ಪ್ರೆಡ್ ರೀ. ನೀವು ಮಿಡಲ್ ಆಫ್ ನೋವೇರ್ನಾಗ ಪ್ಲಾಂಟ್ ಹಾಕ್ಬೇಕಂದ್ರೆ ಹೆಂಗೆ ಮಾಡಬೇಕು, ಟ್ರಾನ್ಸ್ಫಾರ್ಮರ್ಸ್ ಸಿಗಾಕತ್ತಿಲ್ಲ, ಭಾಳಷ್ಟು ಪ್ರಾಬ್ಲಮ್ಸ್ ಇರ್ತಾರೆ ಸಪ್ಲೈ ಚೈನ್ನಾಗ. So the biggest opportunity today, if you can speed up I'll give you one example. There is a 90-month waiting time period for high-powered transformers. 90 month. This is the problem is not energy also. This is just one problem area. ಅದ್ರಾಗೂ ನೀವು ಫರ್ದರ್ ಬ್ರೇಕ್ ಡೌನ್ ಮಾಡಿದ್ರೆ ಟ್ರಾನ್ಸ್ಫಾರ್ಮರ್ಸ್ ಎಲ್ಲಿ ಪ್ರಾಬ್ಲಮ್ ಬರಾಕತ್ತೈತಿ ಅಂತ ನಿಮ್ಗೆ ಅದರಲ್ಲಿ ಬರುತ್ತೆ ಸ್ಪೆಸಿಫಿಕ್ಲಿ ಯಾಕೆ ಬರಾಕತ್ತೈತಪ್ಪ ಅದು ಅಷ್ಟು ಪ್ರಾಬ್ಲಮ್. ಸೊ ದಿಸ್ ಆರ್ ಜಸ್ಟ್ ಒನ್ ಎಕ್ಸಾಂಪಲ್ ಆಫ್ ಇಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಅಸೆಂಬ್ಲಿ ಆಲ್ಸೋ. ಅಂಡ್ ಅದ್ರಾಗೂ ನೀವು ಥಿಂಕ್ ಮಾಡಬೇಕು ದಟ್ ನಾ ಹೆಂಗಿದ್ನ ಸೂಪರ್ ಚಾರ್ಜ್ ಮಾಡ್ಬೋದು ಈ ಪ್ರೊಸೆಸ್ ಅನ್ನು. ಯು ವಿಲ್ ಹ್ಯಾವ್ ಅ ಮಾರ್ಕೆಟ್ ಆಫ್ ಅಟ್ ಲೀಸ್ಟ್ 100 to 500 million ಈಸಿ ಪರ್ ಇಯರ್. ಸೆಕೆಂಡ್, ಎನರ್ಜಿ ಸಾಧ್ಯ ಇಲ್ಲ. ಐ ಮೀನ್ ನಮ್ಗೆ ಪರ್ ಇಯರ್ 1 gigawatt, 2 gigawatt, 3 gigawatt ಈ ತರ ಎನರ್ಜಿ ಬೇಕು. ಎನರ್ಜಿ ಎಷ್ಟು ಅಡಿಷನ್ ಆಗತ್ತೆ ನೋಡಿದ್ರೆ 500-400 ಮೆಗಾವಾಟ್ಗಿಂತ ಜಾಸ್ತಿ ಆಗತ್ತೆ ಅಲ್ರಿ. ವಾಟ್ ಈಸ್ ದ ಸೊಲ್ಯೂಷನ್? ಸ್ಟ್ರಕ್ಚರ್ಡ್ ಸಿಂಗಲ್ ಮೋನೋಬ್ಲಾಕ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್, SMRs ಅಂತಾರೆ. SMRsನಾಗ ಲಾಟ್ ಆಫ್ ರಿಸರ್ಚ್ ಇಸ್ ಆನ್ ಗೋಯಿಂಗ್. ನೀವು SMRs ಚಾಲು ಮಾಡ್ರಿ. I mean, outside the things, I mean, there are a lot of mechanisms and government support today. We have opened up these fields in order to do that. Third, data center in space. You want to send a data center in space for a chemical engineer or mechanical engineer, ನೀವು ಇದ್ರಲ್ರಿ ಸರ್, ಮೆಕ್ಯಾನಿಕಲ್ ಇಂಜಿನಿಯರ್, heat transfer ಸರ್. ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಕೂಲಿಂಗ್ ಗಿವನ್ ಚಿಪ್ ಇಸ್ ಹೀಟ್ ಟ್ರಾನ್ಸ್ಫರ್. ನೀವು ಹೆಂಗೆ ಆ ಹೀಟ್ ಬರೋ ಚಿಪ್ಲಿಂದ ಹೆಂಗೆ ಹೊರಗೆ ತೆಗಿತೀರಿ ಅಂಡ್ ಕೂಲ್ ಇಟ್ಟು ಅದನ್ನ ಆಪರೇಷನ್ ಇಡ್ತೀರಿ. ದಟ್ ಈಸ್ ದ ಕೀ ಆಫ್ ಡೇಟಾ ಸೆಂಟರ್ ಎಲೆಕ್ಟ್ರಿಸಿಟಿ ಮಾಡಕ್ಕೆ. ಈಗ ಇಲಾನ್ ಮಸ್ಕ್ ಹೇಳ್ತಾನೆ ಸ್ಪೇಸ್ ಕಳಿಸು, ಸ್ಪೇಸ್ನಾಗ ಡೇಟಾ ಸೆಂಟರ್ ಮಾಡೋಣ. Nobody is doing that in India ಈಗ. So examples like this where you can prove that okay, ನಾನು ಒಂದು ವ್ಯಾಕ್ಯೂಮ್ ಹಾಕಿದೆ, ಅದರಲ್ಲೇ -60 degrees ತಗೊಂಡು ಹೋದೆ, ಅಲ್ಲೇ ನಾ ಒಂದು ಚಿಪ್ H100 ಇಲ್ದ್ರೆ ನಡ್ಸಾಕತ್ತೀನಿ, ಅದರದ್ದು ಹೀಟ್ನ ತೆಗಿಯಾಕೆ ಬರಾಕತ್ತೀನಿ. ನಾ ಬರೀ ಹೀಟ್ ಎಕ್ಸ್ಚೇಂಜರ್ ಡಿಸೈನ್ ಮಾಡಿದ್ರ, ಬರೀ ಅದು ಹೀಟ್ ತೆಗಿಯೋದು AC ತರ ಒಂದು ಹಿಡ್ಕೊಳ್ಳಿ. ಸೊ ಇಂಥವು ಜಗ್ ಆಪರ್ಚುನಿಟೀಸ್ ಅವೆ. ಬಟ್ ಇದಕ್ಕೆ ಓದಬೇಕು, ಆ ಕೀ ಪ್ರಾಬ್ಲಮ್ ಎಲ್ಲೈತಿ ತಿಳ್ಕೋಬೇಕು, ಅಂಡ್ ದೆನ್ ಇರ್ಬೇಕು. ಅಂಡ್ ಇದನ್ನ ಐಸೋಲೇಟೆಡ್ ನಲ್ಲಿ ಮಾಡಕ್ ಬರಂಗಿಲ್ರಿ. ನಮಗೂ ಹಿಂಗ್ ಗುರ್ತಂಗಿಲ್ಲ. ನಾವು ಒಂದು 100 ಜನಗಳ ಜೊತೆ ಮಾತಾಡ್ತೇವಿ. ಮಿಕ್ಸಿಂಗ್ ಮೈ ಅಡ್ವೈಸ್ ಟು ಆಂಟರ್ಪ್ರಿನರ್ಸ್ ವುಡ್ ಬಿ, ನೀವು ಬ್ಯಾಂಗ್ಳೂರ್ ಇರ್ರಿ, Tier 2 cities ಇರ್ರಿ, ಎಲ್ಲಾ ಕಡೆ ಆಂಟರ್ಪ್ರಿನರ್ಶಿಪ್ ಇವೆಂಟ್ಸ್ ಆಗ್ತಾವ. ಹೋಗ್ರಿ, ಅಟೆಂಡ್ ಮಾಡ್ರಿ. ಏನೂ ಆಗಂಗಿಲ್ಲ, ಬಟ್ ಐಡಿಯಾಸ್ ಬರ್ತಾವ. ಆ ಐಡಿಯಾಸ್ ವರ್ತು ಇವತ್ತಲ್ಲ, 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಗೊತ್ತಾಗ್ತೈತ್ರಿ. ಬಟ್ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತೈತ್ರಿ. ಅದ ಜನರುಗಳನ್ನ ಮೀಟ್ ಮಾಡಿ ಡಿಸ್ಕಸ್ ಮಾಡ್ಲಾರ್ದ 90% will be waste, but 10% will be very value. So very critical. True. So these are just some of the opportunities, but across the stack already there are a lot of things. How do you control AI? I mean, a lot of them are in the AI sector, but even energy, engineering, materials, ಈಗ ನೀವು ಸ್ಪೇಸ್ ಕಳಿಸ್ಬೇಕು ಹೊಸ, ಲೈಕ್ ಸಮ್ ಆಫ್ ದ ಸ್ಟಾರ್ಟ್ಅಪ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ದೇ ಆರ್ ಸೇಯಿಂಗ್ ದಟ್ ಈಗ ಸೆಮಿಕಂಡಕ್ಟರ್ ಸಿಲಿಕನ್ ಮಾಡೋದು, ಸಿಲಿಕನ್ ಬೇಡಪ್ಪ, ಬೇರೆ ನೋಡೋಣ, ಗೇಲಿಯಂ ಆರ್ಸೆನೈಡ್ ಏನೋ ಬೇರೆ ನೋಡೋಣ. ಸೊ ಅದ್ರ ಪ್ರಕಾರ ಅದನ್ನ ಪ್ರೂವ್ ಮಾಡಕ್ಕೆ ಏನ್ ಬೇಕು, ಸ್ಕೂಲ್ ಇದಕ್ಕೆಲ್ಲ ಪ್ರಾಜೆಕ್ಟ್ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಪ್ಲಸ್ ಸಮ್ ಆಫ್ ದ ಅದರ್ ಏರಿಯಾಸ್ ಆರ್ ಆಲ್ರೆಡಿ ಸಪೋರ್ಟಿಂಗ್ ಆಲ್ ದಿಸ್. ಮಾಡಕ್ ಯಾರಿಲ್ರಿ. ಸೊ ವಾಟ್ ಈಸ್ ಮಿಸ್ಸಿಂಗ್ ಹಿಯರ್ ಇಸ್ ಪರ್ಸ್ಪೆಕ್ಟಿವ್ ಆರ್ ಫ್ರೇಮ್ ಆಫ್ ರೆಫರೆನ್ಸ್ ನ ಹೇಳ್ತಾನಲ್ರಿ. ಎದನ್ನ ಟಾರ್ಗೆಟ್ ಮಾಡಬಹುದು, ಇವತ್ತು ಐತಿ ಅದನ್ನ ಮಾಡಬಹುದು ಅಂತ ಹೇಳ್ಕೊಡೋದು, ಮೊದಲು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಂದು ಥರ್ಡ್ ಕೆಲಸ. ಎಕ್ಸಾಕ್ಟ್ಲಿ. ಅಂಡ್ ಎದ್ರದ್ದು ಎಷ್ಟು ವ್ಯಾಲ್ಯೂ ಐತಿ, ಅವ್ರು ಯಾರು ಫೆಸಿಲಿಟಿ ಕೊಡಕ್ತಾರ ಅವ್ರಿಗೆ ಗೊತ್ತಿಲ್ರಿ. ಸೊ ಅದಕ್ಕೆ ನನ್ನ ಪ್ರಕಾರ ಫ್ರೇಮ್ ಆಫ್ ರೆಫರೆನ್ಸ್ ತರೋದು, ಅದು ನ್ಯೂರಲ್ ನೆಟ್ವರ್ಕ್ ನಾನು ಹೇಳ್ತೀನಲ್ರಿ, ಅದು ಬಹಳ ಇಂಪಾರ್ಟೆಂಟ್ ನಮ್ಮ ತಲೆಯಾಗ. ಯಾಕಂದ್ರೆ ಇವತ್ತು ನಮ್ಮ ವಾಷಿಂಗ್ ಮಷಿನ್ ಮಾಡಕತ್ತಿಲ್ಲ ಅಂದ್ರೆ ಅಟ್ ಲೀಸ್ಟ್ ಒಂದು 20 ಥಿಂಗ್ಸ್ ಅದಾವ್ರಿ, ನಾನು ಐ ವುಡ್ ಹ್ಯಾವ್ ಇಮಿಡಿಯೇಟ್ಲಿ ಗಾನ್ ಅಂಡ್ ಟ್ರೈಡ್. ಸೊ ಅದು ಬಹಳ ಆಪರ್ಚುನಿಟೀಸ್ ಅದಾವ್ರಿ ಇವತ್ತು. ನೋ ಎಕ್ಸ್ಕ್ಯೂಸ್ ಫಾರ್ ನಾಟ್ ಟ್ರೈಂಗ್ ಸಮಥಿಂಗ್ ರೀ. ನಾವು ಒಂದು ಮುಂದಿನ ಒಂದು ಇದು ಮೀಟಪ್ ಮಾಡ್ರಿ, ಅದ್ರೊಳಗೆ ಏನೇನು ಆಪರ್ಚುನಿಟೀಸ್ ಐತಿ ಸ್ವಲ್ಪ ಡೀಟೇಲ್ ಆಗಿ ನೀವು ಹೇಳ್ರಿ. ನಿಮ್ದು ಇನಿಷಿಯೇಟಿವ್ ಬಹಳ ಚಲೋ ಐತ್ರಿ ಇದು. ಐ ಮೀನ್ ಮುಂದೆ ಬಗ್ಗೆ ಹೇಳ್ರಿ ಒಂದೆರಡು ಮಾತು. ಇಲ್ರಿ, ಐ ಮೀನ್ ಐ ಆಮ್ ವೆರಿ ಇಂಪ್ರೆಸ್ಡ್ ಇದಕ್ಕೆ. ಯಾಕಂದ್ರೆ
ನಾ tier 2 ಸಿಟಿಲಿಂದ ನಾದೇನ್ರಿ tier 2 tier 3 I don't know how you would call Dharwad. Now it has become tier 2 for sure. ಬಟ್ ನಾವು ಬಂದಾಗ ಬಹಳ ಸಿಂಪಲ್ ಇದ್ವಿ ನಾವು, ಏನು ಕನಸಿರ್ಲಿಲ್ಲ. ಏನು ಒಂದ್ ಸಿಕ್ತು ಆತು, ಸ್ವಲ್ಪ ಸಂಬಳ ತಗೊಂಡಿರೋಣ ಅಂತ ಇರ್ತೈತ್ರಿ. ಬಟ್ ಟುಡೇ ಐ ಥಿಂಕ್ ದಟ್ ನಂಗೆ ಅದು ಸ್ವಲ್ಪ ಕೇಪಬಿಲಿಟಿ ಮೊದ್ಲಿಂದ ಅದು ವಿಶ್ವಾಸ ನಂಗೆ ಎಲ್ಲ ಕೊಟ್ಟಿದ್ರೆ ಏನ್ ಮಾಡ್ಬೋದಿತ್ತು. ಅಂಡ್ ಐ ನೋ ಫಾರ್ ಅ ಫ್ಯಾಕ್ಟ್ ನನ್ನ ಪಿಯರ್ಸ್ ಯಾರಿದ್ರಲ್ರಿ ಅವಾಗ ನಮ್ಮ ಕಾಲೇಜ್ ಮೇಟ್ಸು, ನಮ್ಮ ಸ್ಕೂಲ್ ಫ್ರೆಂಡ್ಸು ಎಲ್ಲಾರು ವೆರಿ ಇಂಟೆಲಿಜೆಂಟ್ ರೀ. ಅದು ಫೈರ್ ಇರ್ತದೆ ಏನಾರು ಮಾಡ್ಬೇಕಂತ, ಅದಕ್ಕೆ ಸಾಧನ ಕೊಟ್ರೆ ಅದು ಹೆಂಗ್ ಚಾನೆಲ್ ಮಾಡ್ಬೇಕು, ಆ ಫೈರ್ನ ಅಟೆನ್ಷನ್ ಆ ನ್ಯೂರಲ್ ನೆಟ್ವರ್ಕ್ ಅವ್ರಿಗೆ ಹೆಂಗ್ ಕೊಡ್ಬೇಕು, ಅದರಾದ್ಮೇಲೆ ಅವರೇ ಫ್ರೀ, ಅವ್ರು ಇಷ್ಟು ಫಾಸ್ಟ್ ಓಡ್ತಾರ ದಟ್ ನಮ್ಗೇನ್ ಮಾಡೋದೇ ಬೇಕಾಗಲ್ಲ. ಐ ಫೀಲ್ tier 2 ಇಸ್ ಅ ಮ್ಯಾಸಿವ್ ಅನ್ಟಾಪ್ ಪಾಪ್ಯುಲೇಷನ್ ರೀ. ಬ್ಯಾಂಗ್ಳೂರ್ ಬಹಳ ಜಲ್ದಿ ಬಂದ್ಬಿಟ್ರಲ್ರಿ, ಅದ್ರದ್ದು ಒಂದು ಪ್ರಾಬ್ಲಮ್ ಐತ್ರಿ. ಯಾಕಂದ್ರೆ ಇಲ್ಲೇ ಬರೀ ಜಾರ್ಗನ್ ಕಲ್ತು ಬಿಡ್ತೀರಿ ವಿದೌಟ್ ದ ನ್ಯೂರಲ್ ನೆಟ್ವರ್ಕ್. ನೀವು ಜಾರ್ಗನ್ ಎಲ್ಲ ಮಾತಾಡ್ತೀರಿ, ನಾ ಭಾಳ ಜನ ನೋಡ್ರಿ, ಯಾಕಂದ್ರೆ ಬೆಳೆದಿರ್ತಾರಲ್ಲ, ಬರೀ ಜಾರ್ಗನ್ ಕಲ್ತ್ರ ಏನು ಉಪಯೋಗ ಇಲ್ರಿ. ಅದು ಇವನ್ ವರ್ಸ್ ದನ್ ನಾಟ್ ಲರ್ನಿಂಗ್ ಇಟ್. ಸೊ ಅದು ನೀವು ಹೆಂಗ್ ಕನೆಕ್ಟ್ ಮಾಡ್ತೀರಿ ಥಿಂಗ್ಸ್, ಅದು ಬಿಲ್ಡ್ ಮಾಡೋದು ನ್ಯೂರಲ್ ನೆಟ್ವರ್ಕ್ ಭಾಳ ಇಂಪಾರ್ಟೆಂಟ್ ಇರ್ತದೆ ನಮ್ಗೆ. ಸೊ ವೆರಿ ಕ್ರಿಟಿಕಲ್. ನಿಮ್ ಶೋಸ್ ಇಷ್ಟು ವ್ಯೂವರ್ಶಿಪ್ ಐತ್ರಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ವಿ ಆರ್ ವೆರಿ ಸ್ಮಾಲ್ ಕಂಪ್ನಿ ಸ್ಟಿಲ್ ಅಂಡ್ ಪ್ರೀ ಪ್ರಾಡಕ್ಟ್, ಬಟ್ I think a lot of people take it to heart and adna you follow ಮಾಡಿ, they will try to do, and I'm sure it will evolve to something bigger, because ಕರ್ನಾಟಕನಲ್ಲಿ ನೋಡಿದ್ರ ಕ್ಯಾಪಿಟಲ್ ಐತಿ, ಪೊಲಿಟಿಕಲ್ ವಿಲ್ ಐತಿ, ಟ್ಯಾಲೆಂಟ್ ಐತಿ, numbers ಅದಾವ್ರಿ. I think there is everything together in one place. In fact, I would be very disappointed if I don't see at least 10x the entrepreneurs coming out of tier 2 cities. ಬ್ಯಾಂಗ್ಳೂರ್ಲಿಂದ ಬರ್ತಾವ್ರಿ, ಅದರಲ್ಲಿ ಏನ್ ಪ್ರಶ್ನೆ ಇಲ್ಲ. ಬಟ್ ಇನ್ಫ್ಯಾಕ್ಟ್ ನಾವು ಮುಂದೆ ಬನ್ನಿ ಶುರು ಮಾಡಿದಾಗ ನಮಗೆ ಇದ್ದಿದ್ದು ಒಂದು ಆಲೋಚನೆ ಅದೇ, ಏನಂತಂದ್ರೆ ಸಣ್ಣ ಸಣ್ಣ ಊರಿಂದ ಬರೋರಿಗೆ ಟ್ಯಾಲೆಂಟ್ ಇದೆ, ಏನೋ ಮಾಡ್ಬೇಕನ್ನೋ ಒಂದು ಆಂಬಿಷನ್ ಇದೆ, ಬಹಳ ಒಂದು ಛಲಾನು ಐತೆ ಅವ್ರಿಗೆ. ಏನಿಲ್ಲ ಅಂತಂದ್ರೆ ನಂಗೆ ಕೈಲಿ ಆಗುತ್ತಾ ಆಯ್ತು, ನಾನು ಮಾಡ್ಬೋದಾ ಅಂತ ನೀವು ಆಗಲೇ ಹೇಳಿದ್ರಲ್ಲ, ಆ ಕಲ್ಚರಲ್ ಕಾನ್ಫಿಡೆನ್ಸ್ ಇಲ್ಲ. ಆಮೇಲೆ ಒಂದು ಸ್ವಲ್ಪ ನಾಲೆಜ್ ಗ್ಯಾಪ್ ಐತಿ. ಇದು ಎರಡನ್ನ ನಾವು ಬ್ರಿಡ್ಜ್ ಮಾಡುವಂಥ ಒಂದಿಷ್ಟು ಇಕೋ ಸಿಸ್ಟಮ್ ಬಿಲ್ಡ್ ಮಾಡ್ಕೊಂತ ಹೋದ್ರೆ ಡೆಫಿನೆಟ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ ಅಂತ. 100% ಸ್ವಲ್ಪ ಹೆದರಿಕೆ ತೆಗಿಬೇಕ್ರಿ. ಕರೆಕ್ಟ್, ಹೌದು, ಭಾಳ ಇಂಪಾರ್ಟೆಂಟ್. ಸೊ ನಮ್ಮ ಶೋ ಅಲ್ಲಿ ಇವಾಗ ಉತ್ತರ ಕರ್ನಾಟಕದ ಭಾಗದಿಂದ ಸಚಿನ್ ನಾಯಕ್ ಅಂತ ಒಬ್ರು ಬಂದಿದ್ರು. ಕೂಸರ್ ಲ್ಯಾಬ್ಸ್ ಅಂತ ಒಂದು ಡೀಪ್ ಟೆಕ್ ಹಾರ್ಡ್ವೇರ್ ಕನ್ಸ್ಯೂಮರ್ ಪ್ರಾಡಕ್ಟ್ ಮಾಡ್ತಿರೋಂಥವ್ರು. ಅವ್ರು ಆದ್ಮೇಲೆ ನೀವು ಬಂದಿದ್ದೀರಿ. ಹಿಂಗಾಗಿ ಭಾಳ ಖುಷಿ ಆಯಿತು ನಿಮ್ಮ ಮಾತು ಎಲ್ಲ ಕೇಳಿ. ಸೊ ಐ ಥಿಂಕ್ ಫೇವ್ರೆಟ್ಸ್ ಪಾರ್ಟ್. ಸೊ ಒಂದಿಷ್ಟು ಪರ್ಸ್ನಲ್ ಫೇವ್ರೆಟ್ಸ್ ಕೇಳೋದಾದ್ರೆ, ಕನ್ನಡ ಮೂವೀಸ್ ನೋಡ್ತೀರಾ? ಎಸ್, ಡೆಫಿನೆಟ್ಲಿ. ಸೊ ಆಲ್ ಟೈಮ್ ಫೇವ್ರೆಟ್ ಹೀರೋ ಯಾರು? ಐ ಮೀನ್ ಓಲ್ಡ್ ಟೈಮಿಂದ ಹೇಳಿ, ಪರವಾಗಿಲ್ಲ. ಓಕೆ, ಓಲ್ಡ್ ಟೈಮ್ ಅಂದ್ರೆ ವಿಷ್ಣುವರ್ಧನ. ಯಾಕಂದ್ರೆ ತುಂಬಾ ಅವ್ರದ್ದು ಮೂವೀಸ್ ನೋಡ್ತಾ ಇದ್ವಿ ಮುಂಚೆ. ಪ್ಲಸ್ ಅವ್ರ ಫ್ಯಾಮಿಲಿ ಫ್ರೆಂಡು ಇದ್ರು, ಹಿ ವಾಸ್ ದೇರ್. ಆ್ಯಂಡ್ ಮಾಡರ್ನಲ್ಲೇ ಐ ಥಿಂಕ್ ಕ್ರಿಟಿಕಲ್ ವರ್ಸಸ್ ಪಾಪ್ ಕಲ್ಚರ್ ನೋಡಿದ್ರೆ, ಪಾಪ್ ಕಲ್ಚರ್ನಲ್ಲಿ ಆಬ್ವಿಯಸ್ಲಿ ನಮಗೆ ರಾಕಿಂಗ್ ಸ್ಟಾರ್ ಯಶ್ ಇರೋದು. ಬಟ್ ಕ್ರಿಟಿಕಲ್ನಲ್ಲೇ ಐ ಹ್ಯಾವ್ ಸೀನ್ ದಟ್ ಸುದೀಪ್ ಆ್ಯಂಡ್ ಸಮ್ ಆಫ್ ದ other actors more critically acclaimed work ಮಾಡಿದಾರೆ. So yeah, that would be in Kannada ನೋಡ್ರಿ. But I think I'm very happy that Kannada movies ಬಹಳ accessible ಆಗ್ಬಿಟ್ಟವ್ರಿಗೆ ಇತ್ತೀಚೆಗೆ. I think national stage ಮೇಲೂ ಬಂದಾವ. So we can regularly try to keep on seeing them. Super. So books ತುಂಬ ಓದ್ತಿರಲ್ಲ, ತುಂಬ ಫಿಲಾಸಫಿಕಲ್ ಬುಕ್ಸನ್ನು ಓದಿದ್ದೀರಾ. ನಿಮ್ಮ ಫೇವ್ರೇಟ್ ಫಿಲಾಸಫಿಕಲ್ ಬುಕ್ಸ್ ಯಾವ್ದು? ರಷ್ಯನ್, ಫ್ರೆಂಚ್? ಬಹಳ ವೇರಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ರೀ ಎಲ್ಲಾರ್ದು. ಈಸ್ಟರ್ನ್ ಫಿಲಾಸಫಿ ಬುಕ್ಸ್ ಅಲ್ರಿ, ಲೈಕ್ ಜೆ ಕೃಷ್ಣಮೂರ್ತಿ, ರಮಣ ಮಹರ್ಷಿ, ಓಶೋ, ಇವ್ರದ್ದು ಎಲ್ಲಾರ್ದು ಮೋರ್ ಗ್ರೌಂಡೆಡ್ ಫಿಲಾಸಫಿ ಐತ್ರಿ. ಅಂದ್ರೆ ಇನ್ಸೈಡ್ ಔಟ್ ಜಾಸ್ತಿ ಐತ್ರಿ. ಅದನ್ನ ನೀವು ಕಾಂಟ್ರಾಸ್ಟ್ ಮಾಡಿದ್ರೆ, ನೀವು ಯುರೋಪಿಯನ್ ಫಿಲಾಸಫಿ ನೋಡಿದ್ರೆ ಎಕ್ದಮ್ ಲಾಜಿಕಲ್ reasoning, which may not always lead to some good things. Immanuel Kant to David Hume, ಬಹಳ ಲಾಜಿಕಲ್ ರೀ. ಟು ಬಿ ಆರ್ ನಾಟ್ ಟು ಬಿ, ಇವು ಎಲ್ಲ ಇರ್ತಾವಲ್ರಿ, ಇಂಥವು ಅದರದನ್ನ ಒಂದು ಫುಲ್ ಪುಸ್ತಕ ಬರ್ದ್ಬಿಡ್ತಾರೆ ಅದ್ರ ಮೇಲೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಟು ಸಿ ಅದ ಸೇಮ್ ಸಬ್ಜೆಕ್ಟ್ ಟು ಮ್ಯಾಟರು ಅದ್ರ ಮೇಲೆ ಎಷ್ಟು ಬೇರೆ ಬೇರೆ ಇದೆ. ಆ್ಯಂಡ್ ಸ್ವಲ್ಪ ಹುಚ್ಚರು ಇರ್ತಾರ. ಫ್ರೆಡ್ರಿಕ್ ನೀಟ್ಜೆ ಇಸ್ ಒನ್ ಆಫ್ ಮೈ ಫೇವ್ರೆಟ್ಸ್. ನಾಟ್ ಬಿಕಾಸ್ ನಾ ಅವ್ರ ಜೊತೆ ರಿಲೇಟ್ ಮಾಡ್ತೇನೆ, ಬಟ್ ಅವ್ರು ವಿಚಾರ ಮಾಡೋ ಪದ್ಧತಿನೇ ಎಷ್ಟು ಬೇರೆ ಇದೆ ಅಲ್ಲ, ತೆಲಿನೇ ಬಂದ್ಬಿಡ್ತೈತ್ರಿ. ಅಂದ್ರೆ ಹೆಂಗ್ ವಿಚಾರ ಮಾಡೋದಪ್ಪ ಅಂತಂದ. ಅಂಡ್ ಅದ್ರಲ್ಲಿ ಅಟ್ಲೀಸ್ಟ್ ಇದು ಕಲಿತೇವೆ ದಟ್ ಓಕೆ ನಾವು ಸ್ವಲ್ಪ ಮ್ಯಾಡ್ನೆಸ್ ಇಟ್ಕೋಬೇಕು, ಅದನ್ನ ಕಂಪಾರ್ಟ್ಮೆಂಟಲೈಸ್ ಇಟ್ಕೊಳ್ಳೋಣ ಅಂತ ಹಂಗೆ. ಬಟ್ ಇಫ್ ಯು ಟು ಆಸ್ಕ್ ಒನ್ ಫೇವ್ರೆಟ್ ಬುಕ್, ಇಟ್ ಈಸ್ ಈಸ್ಟರ್ನ್ ಫಿಲಾಸಫಿ ರೀ. ಟೇಕ್ ಇಟ್ ಈಸಿ. Take It Easy ಅಂತ ಬುಕ್ ಐತ್ರಿ. ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಫ್ರಮ್ ಝೆನ್ ಮಾಸ್ಟರ್ ಇಕ್ಯೂ, ಝೆನ್ ಬುದ್ಧಿಸಮ್ ಮಾಸ್ಟರ್ ಅವರು. ಅವ್ರದ್ದು ಪೋಯಮ್ಸ್ನ ಟ್ರಾನ್ಸ್ಲೇಟ್ ಮಾಡಿ ಓಶೋ ಒಂದು ಪುಸ್ತಕ ಬರ್ತಾರೆ. Take It Easy. ವೆರಿ ಡೀಪ್ ಇನ್ ಟರ್ಮ್ಸ್ ಆಫ್ ಝೆನ್ ಬುದ್ಧಿಸಮ್, ಹೆಂಗ್ ಲೈಫ್ ಇರಬೇಕು, ದ ಕನ್ಸೆಪ್ಟ್ ಆಫ್ ನಥಿಂಗ್ನೆಸ್, ಬಹಳಷ್ಟು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಅದಾವ್ರಿ ಫಿಲಾಸಫಿನಾಗ. ಫುಡ್, ಫೇವ್ರೆಟ್ ಫುಡ್?
ಫೇವ್ರೆಟ್ ಫುಡ್ ಆ್ಯಕ್ಚುಲಿ ಹ್ಯಾವ್ ಹ್ಯಾಡ್ ಅ ಲಾಟ್ ಆಫ್ ಫುಡ್ಸ್ ಬಟ್ ಐ ಥಿಂಕ್ ಸ್ಟಿಲ್ ನಾರ್ತ್ ಕರ್ನಾಟಕ ಫುಡ್ ರೀ. ಜೋಳದ ರೊಟ್ಟಿ. ಜೋಳದ ರೊಟ್ಟಿ, ಚಟ್ನಿ, ಗುರಳ್ ಚಟ್ನಿ, ಅಗಸಿ ಚಟ್ನಿ, ಶೇಂಗಾ ಚಟ್ನಿ, ಮುಳಗಾಯಿ ಪಲ್ಯ, ಅವು ಅದ್ರ ಇದಿರ್ಲಾರ್ದ ಸ್ಟ್ಯಾನ್ಫರ್ಡ್ ಅಲ್ಲಿ ಇರ್ಬೇಕಾದ್ರೆ ಮಿಸ್ ಮಾಡ್ಕೊಂಡ್ರೆ ಭಾಳ ಮಿಸ್ ಮಾಡ್ಕೊಂಡು ಅವಾಗೇನ್ರಿ ಬರೀ ಅನ್ನ ಮಜ್ಗಿ ಅವು ಅಷ್ಟೊತ್ತಿಲ್ಲೋದ್ರಿ ಮಸಾಲೆ ಹಾಕಿ. ಸೊ ಬಟ್ ಯಾ, ಐ ಥಿಂಕ್ ನಾರ್ತ್ ಕರ್ನಾಟಕ ಫುಡ್ ಸ್ಟಿಲ್ ಹಿಟ್ಸ್ ಹೋಮ್. ವೆರಿ ನೈಸ್. ಸೂಪರ್. ಸೊ ಥ್ಯಾಂಕ್ ಯು ದೀಪಕ್ ಅವರೇ, ಭಾಳ ಚೆನ್ನಾಗಿ ಮಾತುಕತೆ ಆಯಿತು. ಸೊ ನೀವು ಇನ್ನೂ ಜರ್ನಿಲಿ ಅರ್ಲಿ ಇದ್ದೀರಿ ಅಂತ ಹೇಳಿದ್ರಿ, ಬಟ್ ಸ್ಟಿಲ್ ನಮಗೆ ಉದ್ದೇಶ ಏನಂತಂದರೆ ಅರ್ಲಿ ಇರೋರ್ದು ಜರ್ನಿ ಹೇಳ್ಬೇಕು ನಾವು. ಆ ಜರ್ನಿಲಿ ಒಂದು ಕಲ್ತ್ಕೊಳ್ಳೋಂಥದ್ದು ಸಾಕಷ್ಟಿದೆ, ಮತ್ತು ರಿಲೇಟ್ ಮಾಡ್ಕೊಳಕ್ಕಾಗುತ್ತೆ. ಯಾಕಂದ್ರೆ ನಮ್ಮ ವ್ಯೂವರ್ಸಲ್ಲೂ ಭಾಳಷ್ಟು ಜನ ಇನ್ನೂ ಅರ್ಲಿ ಜರ್ನಿಲೇ ಇದ್ದಾರೆ. ಅವ್ರಿಗೇನೋ ಒಂದು ನೀವು ಅವ್ರಿಗಿಂತ 2 ಹೆಜ್ಜೆ ಮುಂದೆ ಇರ್ಬೋದು, ಆ್ಯಂಡ್ ದೆನ್ ಅಲ್ಲೆಲ್ಲೋ ಒಂದು ಕಡೆ ಒಂದು ಲರ್ನಿಂಗ್ ಸಿಗುತ್ತೆ ಅವರಿಗೆ, ಅದಾಗಬೇಕು ಅಂತೇಳಿ. ಸೊ ಹಾಗಾಗಿ ನಾವು ತುಂಬ ಮುಂದೆ ಹೋಗಿರೋಂಥವ್ರನ್ನೂ ಕರೆದು, ತುಂಬ ಈಗ ಸ್ಟಾರ್ಟ್ ಮಾಡ್ತಿರೋಂಥ ಎಲ್ಲ ಥರದ ಆಂಟ್ರಪ್ರನರ್ಸ್ನೂ ಕರೆದು ಮಾತಾಡಿಸೋಂಥದ್ದು ಮಾಡ್ತಿದ್ವಿ. ಸೊ ಭಾಳ ಚೆನ್ನಾಗಾಯ್ತು ಇವತ್ತಿನ ಮಾತುಕತೆ. ನಂಗೆ ಭಾಳ ಖುಷಿ ಆಯಿತು ನಿಮ್ಮ ಜರ್ನಿ ಕೇಳಿ. ಮತ್ತು ಸೆಮಿಕಂಡಕ್ಟರ್ ಸ್ಪೇಸ್ ಒಳಗೆ ಒಂದು ಸಾವರ್ನಿಟಿ ದೃಷ್ಟಿಯಿಂದ ಒಂದು ದೊಡ್ಡ ಕನಸು ಇಟ್ಕೊಂಡು ನೀವು ಮಾಡ್ತಿದ್ದೀರಿ. ಇದಕ್ಕೆ ಭಾಳ ದೊಡ್ಡ ಸಕ್ಸಸ್ ಸಿಗಲಿ. ಇದನ್ನು ನೋಡಿ ನಮ್ಮ ಹುಬ್ಳಿ, ಧಾರವಾಡ, ಬೆಳಗಾವಿ ಕಡೆನೂ ಸಾಕಷ್ಟು ಸೆಮಿಕಂಡಕ್ಟರ್ ಟ್ಯಾಲೆಂಟ್ ಏನಿದೆ ಅವರು ಎಲ್ಲ ದೊಡ್ಡ ಕನಸು ಕಾಣುವಂಗೆ ಆಗಲಿ, ಆ್ಯಂಡ್ ದೊಡ್ಡ ಕಂಪ್ನಿಗಳು ಬರಲಿ ಕರ್ನಾಟಕದಿಂದ ಅಂಥೇಳಿ ನಿಮ್ಮ ಮುಂದಿನ ಎಲ್ಲ ಯೋಜನೆಗೆ ಇನ್ನೊಮ್ಮೆ ವಿಶ್ ಮಾಡಿ ಇವತ್ತು ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಭಾಳ ಖುಷಿ ಆಯ್ತು. ಮಾತಾಡ್ಬೇಕಾದ್ರೆ ಏನಿಸ್ತಂದ್ರೆ ಎಲ್ಲರ ಹತ್ರ ಒಂದು 2-3 ಹ್ಯಾಟ್ ಇರುತ್ತಲ್ಲ, ನಿಮ್ಮ ಹತ್ರ ಒಂದು 10-12 ಹ್ಯಾಟ್ ಇದೆ ಅನಿಸ್ತು. ಸೊ ಬೇರೆ ಹ್ಯಾಟ್ ಅಂದ್ರೆ ಒಂದೊಂದು ಹ್ಯಾಟ್ ಹಾಕೊಂಡು ತುಂಬಾ ಕಲ್ತಿದ್ದೀರಾ, ಸುಮ್ಮನೆ ಹಾಕೊಳ್ಬೇಕಂತ ಹಾಕಿಲ್ಲ ನೀವು. ಅದ್ರೊಳಗೆ ಅಪ್ಸ್ಕಿಲ್ ಮಾಡ್ಕೊಂಡು, ಅದು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು, ಫೇಲಿಯರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಆಚೆ ಬಂದಿದ್ದೀರಾ. ಸೊ ಮಲ್ಟಿಟ್ಯೂಡ್, ಸೊ ಡಿಫ್ರೆಂಟ್ ಲೈಫ್ನ ಒಂದು ಈ ಯಂಗ್ ಏಜಲ್ಲಿ ಇಷ್ಟೊಂದು ಬಗೆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರೋದು ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಸೋ ಮಚ್ ರೀ. ಐ ಮೀನ್ ಐ ಥಿಂಕ್ ನಿಮ್ದು ಎಫರ್ಟ್ ಜಾಸ್ತಿ ಇನ್ಸ್ಪೈರಿಂಗ್ ರೀ. ನೀವು ಯು ಆರ್ ಪ್ರೊಪಗೇಟಿಂಗ್ ದ ವರ್ಡ್ ರೀ. ನಾ ಎಲ್ಲರಿಗೂ ಅದನ್ನೇ ಸಪೋರ್ಟ್ ಮಾಡ್ತೀನಿ, ದಟ್ ಟ್ರೈ ಮಾಡ್ರಿ, ಹೆದರ್ಬ್ಯಾಡ್ರಿ. ಆ್ಯಂಡ್ ಐ ಥಿಂಕ್ ಯುವರ್ ಶೋಸ್ ಅ ಗ್ರೇಟ್ ಮೀಡಿಯಂ ಫಾರ್ ದಟ್. ಥ್ಯಾಂಕ್ ಯು ಸೊ ಮಚ್.